ನಮ್ಮ ನಾಯಿ ಹಾಲು ಅನ್ನನೇ ತಿನ್ಕೊಂಡು 12 ವರ್ಷ ಬದುಕಿತ್ತು ಗೊತ್ತಾ. ಸೊ ನೀವು ಹಾಲು ಕೊಡದೇ ಇದ್ದೀರಿ 13-14 ವರ್ಷ ಬದುಕಿತ್ತು. ನಿಮ್ಮ ಮನೇಲಿ ದಿನಕ್ಕೆ 8-10 ಸತಿ ಊಟ, ಎಕ್ಸಸೈಸ್ ಇಲ್ಲ, ನ್ಯೂಟ್ರು ಮಾಡಿಸಿಲ್ಲ, 5-5 ವರ್ಷ ಕೊನೆ ನಾಯಿ ಹೋಗುತ್ತೆ. ಆ ನಾಯಿಗೆ ಊಟ ಹಾಕಿ ಆಗಲ್ವಾ, ಅದೂ ಬೇಡ. ಆ ನಾಯಿಗೆ ಹೊಡೆದು ಓಡಿಸ್ದೇ ಇದ್ರೆ ಸಾಕು ನೀವು. ಬಿಕಾಸ್ ಅದು ದಿನ ಎಲ್ಲ ಕಷ್ಟಪಟ್ಟರೆ ಒಂದೊತ್ತು ಊಟ, ನ್ಯೂಟ್ರು ಮರೀಲಿ ಮಾಡಿಬಿಟ್ಬಿಟ್ಟಿದ್ದಾರೆ. ಸೊ ಅದು ಆರಾಮಾಗಿರುತ್ತೆ. 12, 13, 15 ವರ್ಷ ಬದುಕುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಯಾನ ಪಾಡ್ಕಾಸ್ಟ್. ನಾನು ನಿಮ್ಮ ನಿಶಾಂತನ್ ಮೇಗಳಮನೆ. ಯುಗಗಳಿಂದನೂ ಮನುಷ್ಯನಿಗೆ ಸಹಪಾಠಿಯಾಗಿ ಬಂದಿರೋ ಪ್ರಾಣಿ ಅಂತಂದ್ರೆ ಅದು ಶ್ವಾನ. ಕಲಿಯುಗದಲ್ಲಿ ಈ ಪ್ರಾಣಿನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡೋ ಜನ ಎಷ್ಟಿದಾರೋ ಅಷ್ಟೇ ಅದನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋರು ಇದ್ದಾರೆ. ನಾಯಿಗಳು ನಮ್ಮ ಅಕ್ಕಪಕ್ಕ ಇದ್ರೂ ಅವುಗಳ ಬಗ್ಗೆ ಪೂರ್ತಿ ವಿಚಾರ ತಿಳಿದೆ ಬರೀ ಊಹಾಪೋಹಗಳಿಗೆ ಕಿವಿ ಕೊಡ್ತಾ ಇರ್ತೀವಿ. ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರು ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಎರೆದು ಅವುಗಳ ರೀತಿ ನೀತಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಲೆಟ್ಸ್ ವೆಲ್ಕಮ್ ಅಮೃತ್ ಹಿರಣ್ಯ, ಪಾಪ್ಯುಲರ್ಲಿ ನೋನ್ ಆಸ್ ಡಾಗ್ ಗುರು. ಇವರು ಪ್ರಖ್ಯಾತ ಕೆನೈನ್ ಬಿಹೇವಿಯರ್ ಸ್ಪೆಷಲಿಸ್ಟ್, ಕೆನೈನ್ ಸೈಕಾಲಜಿಸ್ಟ್ ಮತ್ತೆ ಸರ್ಟಿಫೈಡ್ ಕೆನೈನ್ ಟ್ರೈನರ್ ಕೂಡ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ಪಾಡ್ಕಾಸ್ಟ್. ಹಾಯ್ ಸರ್, ನಮಸ್ತೆ. ವೆಲ್ಕಮ್ ಟು ದ ಯಾನ ಪಾಡ್ಕಾಸ್ಟ್. ಥ್ಯಾಂಕ್ ಯು ನಿಶಾಂತ್. ಈ ಜಗತ್ತಲ್ಲಿ ಪ್ರಾಣಿ, ಪಕ್ಷಿ ಮತ್ತು ಪರಿಸರದ ನಡುವೆ ಇರಬೇಕು, ನಾವು ಜೀವನ ಮಾಡಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇರುತ್ತೆ. ಆ್ಯಂಡ್ ಕೆಲವರು ಅದನ್ನು ಡ್ರೀಮ್ ಮಾಡಿರ್ತಾರೆ, ಕೆಲವರು ಅದನ್ನು ವಿಶ್ ಮಾಡಿರ್ತಾರೆ. ಸುಮಾರು ಕಡಿಮೆ ಜನ ಅದನ್ನು ಆ್ಯಕ್ಚುಲಿ ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ತಾ ಇರ್ತಾರೆ ಆ ಥರ ಲೈಫ್ನ. ಸೊ ನೀವು ಕೂಡ ಅದರಲ್ಲೊಬ್ಬರು. ಆ್ಯಂಡ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರೆ ಹೌ ಸ್ಯಾಟಿಸ್ಫೈಡ್ ಆಗಿವೆ ಸರ್? ನಿಮ್ಗೆ ಎಷ್ಟು ತೃಪ್ತಿ ಇದೆ ನಿಮ್ಮ ಲೈಫ್ ಬಗ್ಗೆ? ಇಂಗ್ಲೀಷಲ್ಲಿ ಇಟ್ ಕಾಂಟ್ ಗೆಟ್ ಬೆಟರ್ ಅಂತಾರಲ್ವ, ಆ ಥರ. ನೆಕ್ಸ್ಟ್ ಏನು ಮಾಡಬೇಕು ಅಂತಲೇ ಯೋಚನೆ ಇಲ್ಲ. ಬಿಕಾಸ್ ಏನು ಅಂದ್ಕೊಂಡಿದ್ದು ದೇವ್ರ ದಯೆನೇ ಇರ್ಬೋದು ಅಥವಾ ಈ ಶ್ವಾನಗಳ ದಯೆ ಇರ್ಬೋದು, ದಟ್ ಮೋರ್ ದೆನ್ ವಾಟ್ ಐ ಹ್ಯಾಡ್ ಎವರ್ ಡ್ರೀಮ್ಡ್ ಆರ್ ಥಾಟ್ ಹ್ಯಾಸ್ ಬೀನ್ ಬ್ಲೆಸ್ಡ್ ಅಂತ ಹೇಳಬೇಕು. ನೀವು ಮಾತಾಡುವಾಗ ಶ್ವಾನ ಅಂತ ಯೂಸ್ ಮಾಡಿದ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಅದು ಕೇಳಬೇಕು ಅಂತಿದ್ದೀನಿ ಸರ್. ನಾಯಿ, ಡಾಗ್, ಕುತ್ತ, ಸೊ ಈ ಪದ ಬಳಕೆ ಎಲ್ಲ ಕೆಲವ್ರಿಗೆ ಅಫೆಂಡ್ ಆಗ್ತಾರೆ, ಕೆಲವರು ಡಾಗ್ ಓನರ್ಸ್ಗಾಗಲಿ ಅಥವಾ ಕೆಲವು ಡಾಗ್ ಲವರ್ಸ್ಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಶ್ವಾನಕ್ಕೆ ಅಥವಾ ನಾಯಿಗೆ ಅಥವಾ ಡಾಗ್ಗೆ ನೀವು ಅದನ್ನು ಚಿನ್ನ ಅಂತ ಕರೀರಿ ಅಥವಾ ಅದನ್ನು ನೀವು ಒಂದು ಕೆಟ್ಟ ಪದ ಉಪಯೋಗಿಸಿದ್ರು ಅದಕ್ಕೇನು ವ್ಯತ್ಯಾಸ ಆಗಲ್ಲ. ಒಂದು ಅದಕ್ಕೆ ಅರ್ಥ ಆಗಲ್ಲ. ಸೊ ಆ ಪ್ರೊಫೆಷನ್ ಬಗ್ಗೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಹೇಗೆ ಚೂಸ್ ಮಾಡಿದ್ರಿ ಆ್ಯಂಡ್ ಆ ಜರ್ನಿ ಹೇಗೆ ನಡೀತಾ ಇದೆ ಇಲ್ಲಿವರೆಗೂ, ಹೇಗೆ ಸ್ಟಾರ್ಟ್ ಆಯಿತು? ಆ್ಯಂಡ್ ಮೇಯ್ನಾಗಿ ಸರ್, ಕೋರ್ಸ್ ನೀವೇನು ಮಾಡಿರೋ ಕೋರ್ಸ್ ಇದೆಯಲ್ಲ ಕೆನೈನ್ ಟ್ರೈನಿಂಗ್ದು, ಸೊ ಇದನ್ನು ಒಬ್ರು ಯಾರೋ ಪರ್ಸೀವ್ ಮಾಡಬೇಕು ಅಂದರೆ ಹೇಗೆ, ಯಾವ ಪ್ರೋಸೆಸ್ ಮೂಲಕ ಹೋಗಬೇಕು ಅಂತ? ನಾಯಿಗಳ ಮೇಲೆ ಒಲವು ಅಥವಾ ಶ್ವಾನ ಪ್ರಿಯತೆ ಅನ್ನೋದು ಹುಟ್ಟಿದ ಮಗುವಿಂದಾನೇ ತುಂಬ ಇತ್ತು. ಸೊ ನನಗೆ ಇಲ್ಲಿವರೆಗೂ ಒಂದೇ ಸತಿ ಆಕ್ಸಿಡೆಂಟಲ್ ಆಗಿ ಒಂದು ಜರ್ಮನ್ ಶೆಪರ್ಡ್ ಮನೆಯಲ್ಲಿ ಸಾಕಿದ್ದ ನಾಯಿ ನನಗೆ ಕಚ್ಚಕ್ಕೆ ಒಂದು ಇದಾಗಿದೆ. ಒಂದೇ ಸತಿ ಇಲ್ಲಿವರೆಗೂ. ಕಳೆದ 15 ವರ್ಷಗಳಲ್ಲಿ ನಮ್ಮ ಶ್ವಾನ ಮನೋವೈತಜ್ಞತೆ ಕೇಂದ್ರ ಅಥವಾ ಡಾಗ್ ಸೈಕಲಾಜಿಕಲ್ ಸೆಂಟರ್ ಏನಿದೆ ನಮ್ಮಲ್ಲಿ, ನಮ್ಮ ಟ್ರೈನಿಂಗ್ ಸೆಂಟ್ರಿಗೆ ಬರೋದು ಥ್ರೂಔಟ್ ಇಂಡಿಯಾ ಓನರ್ ಸಾಯಿಸಿದೆ, ಪಕ್ಕದ ಮನೆ ನಾಯಿ ಸಾಯಿಸಿದೆ, ಯಾರೋ ಟ್ರೈನರ್ ಸಾಯಿಸ್ಬಿಟ್ಟಿದೆ, ಟ್ರೈನರ್ ಕೈಯೇ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಈ ರೀತಿಯಾದ ಅಗ್ರೆಸಿವ್ ಡಾಗ್ಸ್, ಇಂಥ ಶ್ವಾನಗಳು ನಮ್ಮಲ್ಲಿ ಬಂದ್ರೂ ಶ್ವಾನಗಳದ್ದೇನೋ ದೇವ್ರದ್ದೇನೋ ನನಗೆ ಯಾವುದೇ ರೀತಿಯಾದ ಒಂದು ಕಹಿ ಘಟನೆ ಅಥವಾ ಒಂದು ನೋವು ಆಗದಂಗೆ ನಡ್ಕೊಂಡ್ಬಂದಿದೆ. ಅದು ಈಗಲೂ ಮಾರ್ಕಿದೆ, 2 ಹಲ್ಲಿಂದು, ಇಲ್ಲೊಂದು. ನನಗೆ 6 ವರ್ಷದ ಮಗು, ನಾನು ಅಬಿನ್ ಅಂತ ಜರ್ಮನ್ ಶೆಪರ್ಡು. ಆಗಿನ ಕಾಲದಲ್ಲಿ ಐಮ್ ಟಾಕಿಂಗ್ ಅಬೌಟ್ 89-90. ಓಕೆ. ಆವಾಗ ನಮ್ಮ ಮನೇಲಿ ಒಂದು ಜರ್ಮನ್ ಶೆಪರ್ಡ್ ಇತ್ತು. ಇವಾಗ ನಾನು ಮುಟ್ತಾ ಇದ್ದೆ, ಸವರ್ತಾ ಇದ್ದೆ, ಅದು ಊಟ ಬಂತೋ ಏನೋ, ಯಾರೋ ಬಂದರು ಅಂತ ಮುಂದೆ ಹೋಯ್ತು. ಸೊ 5-6 ವರ್ಷದ ಹುಡುಗ ಹೊಟ್ಟೋಗ್ತಿದೆ ಅಂತ ಹಿಡ್ಕೊಂಡೆ. ನಾನು ಹಿಡ್ಕೊಳ್ಳೋಕ್ಕೂ ಅದು ಮೂವ್ ಆಗೋಕ್ಕೂ ಬಾಲ ಹಿಡ್ಕೊಂಡೆ. ಸೊ ಅದಕ್ಕೆ ಆಬ್ವಿಯಸ್ಲಿ ನೋವು ಆಯಿತು. ಇಟ್ ಟರ್ನ್ಡ್ ಅರೌಂಡ್ ಬಿಟ್ ಮೀ. ಸೊ ದಟ್ ವಾಸ್ ದ ಫಸ್ಟ್ ಆ್ಯಂಡ್ ಹೋಪ್ಫುಲಿ ದ ಲಾಸ್ಟ್ ಬೈಟ್ ಐವ್ ಎವರ್ ಹ್ಯಾಡ್. ಸರ್ ನಾವೇನು ನಾಯಿ, ನಮಗೆ ನಾಯಿಗೇನಾಗಲ್ಲ ಸರ್ ಅಂತಾರೆ. ಹೌದು, ತಮಗೆ ಎಂದಾದರೂ ರಾತ್ರಿ ಮಲಗಿದಾಗ ನಾಯಿ ಬೊಗಳಿದ್ರಿಂದ ಎಚ್ಚರ ಆಗಿದೆ. ದೇರ್ ಇಸ್ ಅ ಸಂಭಾಷಣೆ, ವೆದರ್ ಯು ಡಿಡ್ ಆರ್ ದೇ ಡಿಡ್. ಸೊ ಇವಾಗ ಭಯ ಇರೋರಿಗೆ ಆ ಭಯವನ್ನು ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ಈಸಿಯರ್ ಟು ಡೀಲ್. ಒಂದು ಯಾವುದೇ ಒಂದು ಸಮಸ್ಯೆ, ಈಗ ಡ್ರಗ್ ಅಡಿಕ್ಷನ್ ಇರ್ಬೋದು, ಆಲ್ಕೋಹಾಲ್ ಅಡಿಕ್ಷನ್ ಇರ್ಬೋದು, ವಾಟ್ ದಿಸ್ ಈಸ್ ದ ಡೇ ಯು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಅ ಪ್ರಾಬ್ಲಮ್, ಅರ್ಧ ನೀವು ಗೆದ್ದುಬಿಟ್ಟಿದ್ರೆ ಯು ಆರ್ ಆಲ್ರೆಡಿ ಇನ್ ಸೊಲ್ಯೂಷನ್. ಇದರಲ್ಲಿ ಏನಾಗುತ್ತೆ ಅಂದರೆ, ಫಿಯರ್ ಬಗ್ಗೆ ಮಾತಾಡಿದಾಗ ಲರ್ನೆಡ್ ಫಿಯರ್ ಇದು ತುಂಬ ಮುಖ್ಯ ಜನಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊಂಟದ ಮೇಲೆ ಕೂರಿಸ್ಕೊಂಡು ಮಗು ಊಟ ಮಾಡಿಸೋ ಟೈಮಲ್ಲಿ ನೀನು ಊಟ ಮಾಡಿ ಇಲ್ದರೆ ನಾಯಿ ಬರುತ್ತೆ ನೋಡು, ನಾಯಿ ಕೊಟ್ಬಿಡ್ತೀನಿ.
ಈ ರೀತಿಯಾದ ಲರ್ನೆಡ್ ಫಿಯರ್ ಅಂತ. ಗೊತ್ತಿದ್ದೋ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ ಲೆವೆಲ್ ಆಫ್ ಮೈಂಡಲ್ಲಿ ಮಕ್ಕಳಿಗೆ ತಾಯಂದ್ರು ಇರ್ಬೋದು, ಮನೆಯವರು ಇರ್ಬೋದು, ನೋಡ್ಕೊಳ್ಳೋ ಆಯಂದ್ರು ಇರ್ಬೋದು, ಇವರು ಇದನ್ನು ತುಂಬಿಸೋದ್ರಿಂದ ಆ ಮಗುಗೆ ಬೆಳೀತಾ 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 ಅದ್ರ ಮೇಲೆ ಒಂದು ಭಯ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಭಯ ಯು ಹ್ಯಾವ್ ಟು ಎನ್ಕೌಂಟರ್. ರೋಡಲ್ಲೋ, ಮನೇಲೋ, ಇನ್ನೊಬ್ಬರ ಮನೇಲೋ, ಲಿಫ್ಟಲ್ಲೋ. ಈಗಂತೂ ಮಾಲ್ಗಳಲ್ಲೂ ಡಾಗ್ಸು, ಪೂನಾ, ಮುಂಬೈಲೆಲ್ಲ ದೇರ್ ಆರ್ ಡಾಗ್ ಫ್ರೆಂಡ್ಲಿ ಮಾಲ್ಸ್. ಸೊ ನಿಮ್ಮ ಮಾಲಲ್ಲಿ ಎಲ್ಲರೂ ನಾಯಿ ಕರ್ಕೊಂಡು, ಫಿಲಮ್ ಕರ್ಕೊಂಡು, PVR ಎಲ್ಲ ಕರ್ಕೊಂಡು ಬರೋ ಥರ ಅಲ್ಲಿ ಮಹಾರಾಷ್ಟ್ರಲ್ಲಿ ಸಾಕಷ್ಟು ಇದಾಗ್ತಿದೆ. ಸೊ ಮುಂದಕ್ಕೆ ಇಲ್ಲಿ ಆಗಬಹುದಾದಂಥ ಸಾಧ್ಯತೆಗಳು. ಸೊ ಆ ಥರ ಇದ್ದಾಗ ನೀವು ಒಂದು ಫಿಲಮ್ ನೋಡೋಕ್ಕೆ ಅಂತ ಟಿಕೆಟ್ ತೊಗೊಂಡು ಕೂತ್ಕೊಂಡು ನಿಮ್ಮ ಪಕ್ಕದಲ್ಲಿ ಒಬ್ಬ ನಾಯಿ ಇಟ್ಕೊಂಡು ಕೂತಿದ್ರೆ ನೀವು ಸಿನಿಮಾಗಿಂತ ಹೆದರ್ಕೊಂಡಿರ್ತೀರ. ಸೊ ಭಯ ಲರ್ನೆಡ್. ಒಂದು ಹಿರಿಯರು ಅಂದರೆ ಮಕ್ಕಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಆ ಭಯನ ತುಂಬೋದು ನಿಲ್ಲಿಸ್ಬೇಕು. ಸೊ ಅದರಿಂದ ಭಯ ಮಕ್ಕಳಲ್ಲಿ ತುಂಬೋದ್ರಿಂದ ಮಗುಗೆ ನಾಳೆ ತೊಂದರೆ. ಸೊ ನೀವು ನಾಯಿಯಿಂದ ಎಷ್ಟೇ ದೂರ ಹೋದ್ರೂ ಇಟ್ ಈಸ್ ಅಟ್ರಾಕ್ಟಿಂಗ್ ದ ಡಾಗ್. ನಾಯಿ ತಮ್ಗೆ ಅಷ್ಟು ಹತ್ರ ಬರುತ್ತೆ. ಬಿಕಾಸ್ ಡ್ರೈವ್ ಎನಿಥಿಂಗ್ ದಟ್ ಇಸ್ ಮೂವಿಂಗ್ ಫಾಸ್ಟ್ ಅದನ್ನು ಅರೆಸ್ಟ್ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು. ಆ್ಯನಿಮಲ್ ಬಿಹೇವಿಯರ್. ಬಾಲ್ ಹಾಕಿದ್ರೆ ಬಾಲ್ ತೊಗೊಂಡ್ಬರುತ್ತೆ, ಕ್ರಿಕೆಟ್ ನೋಡುತ್ತೆ ಅಂತಲ್ಲ. ಯಾಕೆಂದರೆ ಅದು ಬಾಲ್ ಓಡೋಗ್ತಿದೆ, ಅದನ್ನು ಸ್ಟಾಪ್ ಮಾಡಬೇಕು. ಕೆಲವೊಂದು ತಳಿಗಳದ್ದು ಬೇರೆ ಬೇರೆ ರೀತಿಯಾದ ಒಂದು ಎವಲ್ಯೂಷನ್ ಆಗಿದೆ. ಮುದೋಳು ಬಾಲ್ ತೊಗೊಂಡು ಕಿತ್ತಾಕ್ಬಿಡ್ಬೋದು, ಲ್ಯಾಬ್ರಡಾರ್ ವಾಪಸ್ ತಂದು ಕೊಡ್ಬೋದು, ಜರ್ಮನ್ ಶೆಪರ್ಡ್ ಇಟ್ಕೊಂಡು ಕೂತ್ಕೋಬೋದು, ರಾಟ್ವೀಲರ್ ವಾಪಸ್ ಕೊಡದೇ ಇರ್ಬೋದು. ಆ ರೀತಿಯಾದ್ದು ಅದು ಒಂದೇನೇ ಕಾರಣ ಸರ್. ಅಂದರೆ ಒಂದು ಮೂವಿಂಗ್ ಡಿವೈಸ್, ಎನಿಥಿಂಗ್ ದಟ್ ಇಸ್ ಮೂವಿಂಗ್ ದೇ ಹ್ಯಾವ್ ಟು ಸ್ಟಾಪ್ ಅಷ್ಟೇ. ದಟ್ಸ್ ಕಾಲ್ಡ್ ದ ಪ್ರೇ ಡ್ರೈವ್, PREY. ಪ್ರೇ ಡ್ರೈವ್ ಅನ್ನೋದೇ ಎನಿಥಿಂಗ್ ದಟ್ ಇಸ್ ಮೂವಿಂಗ್ ವಿ ಹ್ಯಾವ್ ಟು ಕ್ಯಾಪ್ಚರ್ ಅಂಡ್ ಸ್ಟಾಪ್ ಅನ್ನೋದು. ಮಕ್ಕಳಿಗೆ ಗೊತ್ತಿಲ್ಲದೆ ನಾವು ಭಯ ತುಂಬೋದ್ರಿಂದ ಮಗು ಏನು ಮಾಡುತ್ತೆ, 7-8 ವರ್ಷ ಆಗ್ತಿದ್ದಂಗೆ ಓಡೋಕ್ಕೆ ಶುರು ಮಾಡುತ್ತೆ. ಓಡಿದ ತಕ್ಷಣ ಅವ್ನು ಓಡ್ತಿದ್ದೆ ನಿಲ್ಲಿಸ್ಬೇಕು ಅಂತ ಶ್ವಾನ ಅಟ್ಟಿಸ್ಕೊಂಡ್ಬರುತ್ತೆ. ತೊಂದರೆ ಆಗೋದು ಮಗುಗೆ. ಹಾಕಿರೋದು ನಾವು ತಲೆಯಲ್ಲಿ. ಆ ಶ್ವಾನಕ್ಕೂ ನಿಮ್ಮ ಮಗು ಓಡೋಗಿ ಬಿದ್ದು ಏಟಾಗಿದ್ದಕ್ಕೂ ತಿರ್ಗಾ ಬ್ಲೇಮ್ ಗೋಸ್ ನಾಯಿ ಮೇಲೆ. ಆ ನಾಯಿಗೆ ಅದಕ್ಕೆ ಸಂಬಂಧನೇ ಇರಲಿಲ್ಲ. ನಾವು ಕ್ರಿಯೇಟ್ ಮಾಡಿದ್ದು ಮಗುಗೆ ಭಯ. ದಿಸ್ ಇಸ್ ಲರ್ನೆಡ್ ಫಿಯರ್. ಎಕ್ಸ್ಪೀರಿಯನ್ಸ್ ಫಿಯರ್ ಏನಾಗುತ್ತೆ ಅಂದಾಗ ನಾಯಿ ಕೈಯಲ್ಲಿ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋರ ಕೈಯಲ್ಲಿ. ದಟ್ ಈಸ್ ನಮ್ಮ ಕೈಯಲ್ಲಿ ಇಲ್ಲ. ಬೇಸಿಕಲಿ ಏನಾಗುತ್ತೆ, ಯಾವುದೋ ನಾಯಿ ನಿಮ್ಮನ್ನು ಅಟ್ಯಾಕ್ ಮಾಡ್ತು, ದಟ್ ಈಸ್ ಎಕ್ಸ್ಪೀರಿಯನ್ಸ್, ಭಯ ಆಗಿದ್ದು. ಇಲ್ಲ ಗೊತ್ತಿಲ್ಲದೆ ಯಾರೋ ಮನೆ ಒಳಗೆ ಹೊಟ್ಟೋದೆ, ನಾಯಿ ಬಂದು ಎದೆ ಮೇಲೆ ನಿಂತ್ಕೊಂಡ್ಬಿಡ್ತು ಅಥವಾ ಅಟ್ಟಿಸ್ಕೊಂಡ್ಬಂದ್ಬಿಡ್ತು, ದಟ್ ಈಸ್ ಎಕ್ಸ್ಪೀರಿಯನ್ಸ್ ಫಿಯರ್. ಅಥವಾ ಇದು ಆಗ್ತಿರೋದನ್ನು ನೋಡಿದೆ, ದಟ್ ಈಸ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಫಿಯರ್. ಲಾಸ್ಟ್ ಒಂದು ಅಸೋಸಿಯೇಟೆಡ್ ಫಿಯರ್. ಇದು 3 ಬರೀ ಶ್ವಾನಕ್ಕೆ ಅಂತಲ್ಲ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಇದು ಅಳವಡಿಸುತ್ತೆ. 3 ಥರ ಫಿಯರ್ ಸೈಕಾಲಜಿಲಿ. ಸೊ ಅಸೋಸಿಯೇಟೆಡ್ ಫಿಯರ್ ಅಂದಾಗ ಏನಾಗುತ್ತೆ, ಸೊ ಆ ಮಗು ಗೊತ್ತಿದ್ದೋ ಗೊತ್ತಿಲ್ಲದೆ ಆ ನಾಯಿ ಮಗುಗೇನೋ ಮಾಡಿಲ್ಲ, ಈ ಮಗು ಆ ನಾಯಿಗೇನೋ ಮಾಡಿಲ್ಲ, ಬಟ್ ಇಟ್ ಈಸ್ ಅಸೋಸಿಯೇಟೆಡ್ ದ ನೆಗೆಟಿವ್ ಫೀಲಿಂಗ್ಸ್. ಅದಕ್ಕೂ ಟ್ಯೂಷನ್ಗೂ, ಟೀಚರ್ಗೂ, ಇವ್ರಿಗೂ ಏನೂ ಸಂಬಂಧ ಇಲ್ಲ, ಬಟ್ ದೇ ಸ್ಟಾರ್ಟ್ ಅಸೋಸಿಯೇಟಿಂಗ್. ಸೊ ಈ ಸಲ ನಾಲೆಡ್ಜು ಜಸ್ಟ್ ನೀವು ರಿಸರ್ಚ್ ಮಾಡೋದಕ್ಕೆ ಬಂದಿರೋದಾ ಅಥವಾ ಡಿಡ್ ಯು ಆಕ್ಚುಲಿ ಲರ್ನ್ ಅಬೌಟ್ ಆಲ್ ದಿಸ್? PFA ನಲ್ಲಿ ಗೊತ್ತಾಯ್ತು ದಟ್ ದೇರ್ ಇಸ್ ಆಲ್ಬಿನೋ ಅಂತ. ಈ ಬಾಕ್ಸರ್ಸು, ಗ್ರೇಟ್ ಡೇನ್ಸು, ಡಾಲ್ಮೇಷನ್ಸ್ ಅಲ್ಲಿ ಫುಲ್ ವೈಟ್ ಬರೋದು. ಇಟ್ಸ್ ಎ ರೆಸಿಸಿವ್ ಜೀನ್. ರೆಸಿಸಿವ್ ಜೀನ್ ಅಂದರೆ ತಂದೆ ತಾಯಿ ಇಬ್ಬರಿಂದಾನು ಪ್ರಾಪರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರದೇ ಇದ್ರೆ DNA ಅಲ್ಲಿ ರೆಸಿಸಿವ್ ಜೀನ್. ಸೊ ಅದಕ್ಕೆ 2 ಕಡೆದು ಶಕ್ತಿ ಇಲ್ಲ. ಈಗ ಬಾಕ್ಸರ್ ಅಲ್ಲಿ ಕಲರ್ ಫಾನ್ ಬರುತ್ತೆ, ಬ್ರೌನ್ ಕಲರ್, ಬ್ರಿಂಡಲ್ ಬರುತ್ತೆ, ಬ್ರೌನ್ ಮೇಲೆ ಕರಿ ಪಟ್ಟಿ. 2 ಇಲ್ಲದೆ ಜಾಸ್ತಿ ವೈಟೇ ಇದೆ ಅಥವಾ ಪ್ಯೂರ್ ವೈಟ್ ಬಂದಿದೆ ಅಂದರೆ ಜನ ಖುಷಿಯಾಗಿ ತೊಗೊಂಡ್ಬಿಡ್ತಾರೆ, ನೋಡೋಕೆ ತುಂಬ ಮುದ್ದಾಗಿದೆ ಅಂತ. ಪೊಮೆರಿಯನಲ್ಲಿ ಅದಿಲ್ಲ, ಬಿಕಾಸ್ ಪೊಮೆರಿಯನ್ ಜೀನ್ ಬರೋದೇ ವೈಟು. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ತಳಿಲಿ ಫುಲ್ ವೈಟ್ ಬಂದಿದೆ ಅಂದರೆ ಇಟ್ಸ್ ಎ ರೆಸಿಸಿವ್ ಜೀನ್. ಸೊ ದೇ ಆರ್ ಈದರ್ ಬ್ಲೈಂಡ್ ಆರ್ ಡೆಫ್. ಎಸ್, ಆರ್ ದೇ ಟರ್ನ್ ಇನ್ ಟು ಬ್ಲೈಂಡ್ ಆ್ಯಂಡ್ ಡೆಫ್ ವೆರಿ ಸೂನ್. ಈ ಟೀ ಅಂಗಡಿಗಳ ಹತ್ರ ಅಥವಾ ಜನ ಸ್ಮೋಕ್ ಮಾಡೋರು, ಅವ್ರು ನಾಯಿ ಬರುತ್ತೆ ಬಿಸ್ಕೆಟ್ ಹಾಕ್ತೀವಿ ಅಂತ. ಬಿಸ್ಕೆಟ್ ಇಸ್ ದ ಗ್ಲೂಕೋಸ್ ಬಿಸ್ಕೆಟ್ ಇಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಫೀಡ್ ಅ ಡಾಗ್. ಇಟ್ ಈಸ್ ಆಸ್ ಗುಡ್ ಆಸ್ ಪಾಯ್ಸನ್, ಬಿಕಾಸ್ ಡಾಗ್ಸ್ಗೆ ಗ್ಲೂಕೋಸ್ ಹೈಪೋಗ್ಲೈಸಿಮಿಯಾ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋಗುತ್ತೆ, ಕೂದಲುಗಳು ಉದುರೋಗುತ್ತೆ. ನಾನು ಏನೋ ಒಳ್ಳೇದು ಮಾಡಿದೆ, ನಂಗೆ ಯಾರೋ ಹೇಳಿದ್ರು ನಾಯಿಗೆ ಬ್ರೆಡ್ ಹಾಕು ಅಂತ ಬಿಸ್ಕೆಟ್ ಹಾಕ್ತೆ ಅನ್ನೋದ್ರಿಂದ ಇಟ್ ವಿಲ್ ಡೂ ಮೋರ್ ಡ್ಯಾಮೇಜ್ ಟು ದ ಡಾಗ್ ರಾದರ್ ದೆನ್ ಕೀಪಿಂಗ್ ಕ್ವೈಟ್. Curd is very good for dogs? Yes, curd is very good for dog. Milk is equally bad for dogs. Okay. ಎಲ್ಲ ಶ್ವಾನಗಳಿಗೂ 90ರಿಂದ 100 ದಿನ ಆದಮೇಲೆ ಹಾಲಿನ ಹಲ್ಲು ಬಿದ್ದ ಮೇಲೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೇ ಕೆನಾಟ್ ಡೈಜೆಸ್ಟ್ ಮಿಲ್ಕ್. ಸಿಮಿಲರ್ ಟು ಸ್ನೇಕ್ ಆಲ್ಸೋ ಕೆನಾಟ್ ಡೈಜೆಸ್ಟ್. ಇಟ್ ಇಸ್ ಅ ಹೈಡ್ರೇಟಿಂಗ್ ಏಜೆಂಟ್ ಅಷ್ಟೇ. ನಮ್ಮ ನಾಯಿ ಹಾಲು ಅನ್ನನೇ ತಿನ್ಕೊಂಡು 12 ವರ್ಷ ಬದುಕಿತ್ತು ಗೊತ್ತಾ. ಸೊ ನೀವು ಹಾಲು ಕೊಡದೇ ಇದ್ದೀರಾ 13-14 ವರ್ಷ ಬದುಕೋದು. ಹಸುವಿನ ಹಾಲು, ನಾಯಿ ಹಾಲು pH ಮ್ಯಾಚ್ ಆಗಲ್ಲ. ಸೊ ಅಕಸ್ಮಾತ್ ಮರಿ ಹಾಕಿದ ಮೇಲೆ, ಮರಿ ಹಾಕಿದಂಥ ಒಂದು ಶ್ವಾನ ತಾಯಿಗೆ ಹಾಲು ನಿಂತೋಗುತ್ತೆ ಅಥವಾ ಹಾಲು ಬರೋದಿಲ್ಲ ಅಥವಾ ಮಿಲ್ಕ್ ಅಸಿಡಿಟಿ ಅಂತಾಗಿ ಹಾಲು ಮೊಸರಾಗೋಗುತ್ತೆ ಕೆಚ್ಚಲಲ್ಲಿ. ಈ ರೀತಿ ಸಮಸ್ಯೆ ಬಂದಾಗ ಅಥವಾ ಸಿಜೇರಿಯನ್ ಆದಾಗ ಹಾಲು ಕುಡಿಸ್ಲಿಕ್ಕಾಗಲ್ಲ, ಬಿಕಾಸ್ ಹೊಲಿಗೆಗಳು ಬಂದಿರುತ್ತೆ, ಮರಿಗಳಿಗೆ ಎಳೆಯುತ್ತೆ ಮ್ಯಾಮ್ರಿಗ್ಲಾನ್. ಈ ರೀತಿ ಸಮಸ್ಯೆ ಆದಾಗ ಮೇಕೆ ಹಾಲು ಕೊಡ್ಬೋದು. ಮೇಕೆ ಹಾಲು, ನಾಯಿ ಹಾಲು pH ಮ್ಯಾಚ್ ಆಗುತ್ತೆ. ಆ ರೀತಿ ದಟ್ ಈಸ್ ಓನ್ಲಿ ಫಾರ್ ದಟ್ 30 days ತೊಂದರೆ ಇದ್ದಾಗ. ತಾಯಿ ಏನೋ ಸತ್ತೋಯ್ತು, ಮರಿ ಹಾಕಬೇಕಾದ್ರೆ, ಮರಿಗಳಿದೆ, ಏನಪ್ಪ ಮೇಕೆ ಹಾಲು ಕೊಡಬೇಕು. ಮೇಕೆ ಹಾಲು ಕಾದು ಆರಿಸಿ ಕೊಡೋದು ಉತ್ತಮ, ಬಿಕಾಸ್ ಇಟ್ ಮ್ಯಾಚಸ್ ಕಂಪೇರ್ ಟು
ಡೈಲಿ ಊಟ ಮಾಡಿ ಕಂಪೇರ್ ಟು ಹಸುವಿನ ಹಾಲು. ಸೊ ಹಸು ಹಾಲು ಕೊಟ್ಟರೆ ಏನಾಗೋಗುತ್ತೆ, ಇಷ್ಟು ದಿನ ಕೊಡ್ತಿದ್ವಿ, ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕ್ದಂಗೆ ಒಂದಲ್ಲ ಒಂದಿನ ಇಂಜಿನ್ ತಡಿಲೇಬೇಕು. ವಿಲ್ ಸ್ಟಾರ್ಟ್ ಈಟಿಂಗ್ ಅಪ್ ದ ಲೈನಿಂಗ್, ಇಂಟೆಸ್ಟೈನ್ ಲೈನಿಂಗ್ ಎಲ್ಲ ಬರ್ನ್ ಆಗುತ್ತೆ pH ಜಾಸ್ತಿ ಇರೋದ್ರಿಂದ. ಆ ರೀತಿ ಇಂಜಿನಿಯರಿಂಗ್ ಟೈಮಲ್ಲಿ ಇಂಪೋರ್ಟಿಂಗ್ ಎಕ್ಸ್ಪೋರ್ಟಿಂಗ್ ಮಾಡೋದು, ಡಾಗ್ಸ್ನ ಶೋ ಕರ್ಕೊಂಡು ಹೋಗೋದು ಬೇರೆ. ದಿಸ್ ಇಸ್ ಬಿಟ್ವೀನ್ 2000 to 2006-07 ಅಂತ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ ಮಾಡ್ತಿದ್ರು. ಅಂದ್ರೆ ಬೇರೆ ದೇಶದ ನಾಯಿ ತರಿಸೋದಿತ್ತು, ಇಲ್ಲಿಂದ ಬೇರೆ ದೇಶಕ್ಕೆ ನಾಯಿ ಕಳ್ಸೋದಿರೋದು, ಡಾಗ್ ಶೋಸ್ಗೆ ಹೋಗೋದು, ಅದರಲ್ಲಿ ಬ್ರೀಡ್ ಮಾಹಿತಿ ಕಲ್ತ್ಕೊಳ್ಳೋದು. ಆ ರೀತಿ ನಂದಿಲ್ದೇ ಇದ್ರು ಬೇರೆಯವ್ರ ನಾಯಿನ ಶೋನಲ್ಲಿ ಶೋ ಹ್ಯಾಂಡ್ಲಿಂಗ್ಗೆ ಬೇರೆ ಒಂದು ವೃತ್ತಿ ಬರುತ್ತೆ. ಸೊ ಶೋನಲ್ಲಿ ಬೇರೆಯವ್ರ ನಾಯಿನ ಸ್ಟ್ಯಾಕ್ ಮಾಡೋದು, ಹಲ್ ತೋರಿಸೋದು, ಹೇಗೆ ಓಡಿಸೋದು, ಹೇಗೆ ನಿಲ್ಸೋದು, ಅದ್ರ ಬಗ್ಗೆ ಗಮನ ಆಗ್ತಿತ್ತು. ಅಣ್ಣ ಅಖಿಲ್ ಅಂತ ಹೇಳಿ ಅವ್ರು ಅಮೆರಿಕಲ್ಲಿ ಓದ್ತಾ ಇದ್ರು. ಅವ್ರು ವಾಪಸ್ ಬಂದು ನಾಯಿದೇ ಮಾಡ್ತೀನಿ, ಇಷ್ಟ್ರ ಮಟ್ಟಿಗೆ ಮಾಡ್ತೀನಿ ಅನ್ನೋದಾದ್ರೆ ಅದ್ರ ಬಗ್ಗೆ ಓದ್ಕೊಂಡು ಆವಾಗ ಚೆಕ್ ಮಾಡಿದಾಗ ಅಮೆರಿಕಲ್ಲಿತ್ತು ಕೆನೈನ್ ಸೈಕಾಲಜಿ ಅಂತ. ಬಟ್ ಅದಕ್ಕೆ ವಿ ಆರ್ ಸಪೋಸ್ ಟು ಡು ಅನಿಮಲ್ ಸೈಕಾಲಜಿ ಬ್ಯಾಚುಲರ್ಸ್, ನಂತರ ಅನಿಮಲ್ ಸೈಕಾಲಜಿ ಮಾಸ್ಟರ್ಸ್, ಆಮೇಲೆ ಇದು ತುಂಬ ದೂರ ಇದ್ದಿದ್ದು ನ್ಯೂಜಿಲೆಂಡಲ್ಲಿ ಮಾತ್ರ ಸಿಕ್ಕಿದ್ದು. ಅವ್ರಿಗೆ ಸರ್ಪ್ರೈಸು. ಆವಾಗ 2007 ಏಷ್ಯಲ್ಲಿ ಯಾರೂ ಬಂದು ಓದಿಲ್ಲ ಅದನ್ನು, ನೀವು ಬರ್ತಿದ್ದೀರಾ, ನಾವು ಅಡ್ಮಿಷನ್ ಕೊಡೋದಕ್ಕಾಗೋದಿಲ್ಲ, ಕಂಡೀಷನಲ್ ವೀಸಾ ಅಂತ ಕೊಡ್ತೀವಿ 1 ಮಂತ್ಗೆ ಮಾತ್ರ, ನೀವು ಬಂದು ಪ್ರೂವ್ ಯುವರ್ ಎಬಿಲಿಟಿ, ವೈ ವಿ ಶುಡ್ ಗಿವ್ ಯು ಅನ್ ಅಡ್ಮಿಷನ್, ದೆನ್ ವಿಲ್ ಗಿವ್ ಯು ಅನ್ ಅಡ್ಮಿಷನ್. ಒಬ್ಬರು ಏಷ್ಯಾದಿಂದ ಇಲ್ಲ. ಯಾಕೆ ಹಾಗಾಗಿತ್ತು ಅಂದರೆ ಆ ಕೋರ್ಸ್ಗೆ 30 ಲಕ್ಷ ಅಪ್ಲಿಕೇಶನ್ ಬರುತ್ತೆ, 30 ಜನ ಸೆಲೆಕ್ಟ್ ಮಾಡ್ತಾರೆ, 10-12 ಜನ ಪಾಸ್ ಆಗ್ತಾರೆ. ಆ 10-12 ಜನ ಪಾಸ್ ಆದರೂ 40-50 ಜನಕ್ಕೆ ಜಾಬ್ ಆಪರ್ಚುನಿಟೀಸ್ ಇದೆ ಫಾರ್ ದಟ್ ಕೋರ್ಸ್ ಇನ್ ಪೆಸಿಫಿಕ್ ಐಲ್ಯಾಂಡ್ಸ್. ಪೆಸಿಫಿಕ್ ಐಲ್ಯಾಂಡ್ಸ್ ಅಂದರೆ ನ್ಯೂಜಿಲೆಂಡ್ ಸುತ್ತಮುತ್ತಲು ನ್ಯೂಜಿಲೆಂಡು, ಸ್ಯಾಮೋವಾ, ಫಿಜಿ, ಆಸ್ಟ್ರೇಲಿಯಾ ಈ ರೀತಿ ಐಲ್ಯಾಂಡ್ಸ್ ಇದೆ. ಸೊ ಅಲ್ಲಿ ಪೊಲೀಸ್ಗೆ ಆಗಲಿ ಅಥವಾ ಏರ್ಪೋರ್ಟ್ ಕಸ್ಟಮ್ಸ್ಗೆ ಆಗಲಿ ಎನಿಥಿಂಗ್ ರಿಲೇಟೆಡ್ ಟು ಡಾಗ್ ಸ್ಕ್ವಾಡ್, ಗೌರ್ಮೆಂಟ್ ಡಾಗ್ ಸ್ಕ್ವಾಡ್, ಪೊಲೀಸು, ಕಸ್ಟಮ್ಸು, ಆರ್ಮಿ, ಅದಕ್ಕೆ ಈ ಕೋರ್ಸ್ ಆಗಿರಲೇಬೇಕು. ಆ್ಯಂಡ್ ಅಲ್ಲಿ 40-50 ಓಪನಿಂಗ್ ಇದೆ, ಪಾಸ್ ಆಗೋದೇ 10 ಜನ. ಸೊ ಇದು ಪಾಸ್ ಆದ ತಕ್ಷಣ ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಸಂಬಳ, ಗೌರ್ಮೆಂಟ್ ಗೌರವ, ಮರ್ಯಾದೆ ಎಲ್ಲ ಸಿಗ್ತಿದೆ. ಸೊ ಅವ್ರಿಗೆ ಭಯ ಇದ್ದಿದ್ದು ಮೋರ್ ದೆನ್ ನಾಲೆಜ್. ಇವ್ರು ಯಾರೋ ಇಂಡಿಯಾದಿಂದ ಬಂದು ಕಲ್ತ್ಕೊಂಡು ನಾಳೆ ಏರ್ಪೋರ್ಟಲ್ಲಿ ಡ್ರಗ್ಸು, ಬಾಂಬು ಒಳಗೆ ಬಿಡೋದು ಅದೆಲ್ಲ ಆದರೆ ಅನ್ನೋ ಒಂದು ಭಯ. ಸೊ ದೇ ವಾಂಟೆಡ್ ಟು ಟೆಸ್ಟ್ ದ ಇಂಟಿಗ್ರಿಟಿ. ಆಯಿತು, ಐ ಟಾಪ್ ದ ಕೋರ್ಸ್, ಅಡ್ಮಿಷನು ಸಿಕ್ತು, ಐ ವಾಸ್ ದ ಟಾಪರ್ ಆಫ್ ದ ಕೋರ್ಸ್. ಅದು ನಂದು doguru.in ವೆಬ್ಸೈಟಲ್ಲಿ ಅದರದ್ದು ಲೆಟರ್ ಎಲ್ಲ ಇದೆ, ಗ್ರ್ಯಾಜುಯೇಷನ್ ಇದೆ. ಅದ್ರ ನಂತರ ಆಸ್ಟ್ರೇಲಿಯಾ ಪೊಲೀಸಲ್ಲಿ ಕೆಲಸ ಸಿಕ್ತು. ಸೊ ಮನೆಗೆ ಫೋನ್ ಮಾಡಿ ಕೇಳಿದೆ ಅಪ್ಪಗೆ, ಈ ರೀತಿ ನನಗೆ ಹಿಂಗೆ ಸಿಕ್ಕಿದೆ ಆಸ್ಟ್ರೇಲಿಯಾ ಪೊಲೀಸಲ್ಲಿ. ಬಟ್ ದೇ ಟೋಲ್ಡ್ 8 years ಐ ಕೆನಾಟ್ ಗೋ ಬ್ಯಾಕ್. ಯಾಕೆ 8 years ಅಂದರೆ ಈಗ ಅಲ್ಲಿ ಒಂದು ಡಾಗ್ ಅಂತ ನನಗೆ ಹ್ಯಾಂಡ್ ಓವರ್ ಮಾಡಿ ಗೌರ್ಮೆಂಟ್ ಕೆಲಸ ಕೊಟ್ಟು ಪರ್ಮನೆಂಟ್ ರೆಸಿಡೆನ್ಶಿಪ್ ಕೊಟ್ಟು ಒಂದು ಬಾಂಬ್ ಡಿಟೆಕ್ಷನ್ ಅಥವಾ ಡ್ರಗ್ ಡಿಟೆಕ್ಷನ್ ಡಾಗ್ ಕೊಟ್ಟಾಗ ಅದು 8 ವರ್ಷಕ್ಕೆ ರಿಟೈರ್ ಆಗುತ್ತೆ. ಸೊ ಫ್ರಮ್ ದ ಪಪ್ಪಿ ಅದನ್ನು ಟ್ರೈನ್ ಮಾಡಿ ಅದಕ್ಕೆ 8 ವರ್ಷ ರಿಟೈರ್ ಆಗೋವರೆಗೂ ನಾನು ಅಲ್ಲೇ ಇರಬೇಕು. ಅದ್ರ ನಂತರ ಬ್ರೇಕ್ ತೊಗೊಂಡು ನೆಕ್ಸ್ಟ್ ನಾಯಿ ಕೊಡೋಕೆ ಮುಂಚೆ ಬ್ರೇಕ್ ತೊಗೊಂಡು ಬೇಕಾದ್ರೆ ಇಂಡಿಯಾಗೆ ಹೋಗಿ ಬರ್ಬೋದು. ಮಧ್ಯ ಹೋಗೋದು, ಅಲ್ಲಿ ಇನ್ಫಾರ್ಮೇಷನ್ ಇಲ್ಲಿ ಲೀಕ್ ಮಾಡೋದು ಅಥವಾ ಇಲ್ಲಿಂದ ಏನೋ ನಾನು ಅಲ್ಲಿ ತರೋದು, ಆ ರೀತಿ ಆಗೋದು ಬೇಡ. ಆ್ಯಂಡ್ ದೇ ಆರ್ ವೆರಿ ವೆರಿ ಪರ್ಟಿಕ್ಯುಲರ್ ದೀಸ್ ಐಲ್ಯಾಂಡ್ಸ್ ಅಬೌಟ್ ಪ್ಲಾಂಟ್ ಅನಿಮಲ್ ಪ್ರಾಡಕ್ಟ್ಸ್ ಆ್ಯಂಡ್ ಇನ್ಫೆಕ್ಷನ್ಸ್ ದಟ್ ವಿ ಕ್ಯಾನ್ ಕ್ಯಾರಿ. ಇನ್ಫ್ಯಾಕ್ಟ್ ಚಟ್ನಿ ಪುಡಿ ಸಹ ಅಲ್ಲಿಗೆ ಕಳಿಸೋದು ತುಂಬ ಕಷ್ಟ. ಉಪ್ಪಿನಕಾಯಿ, ಚಟ್ನಿ ಪುಡಿ, ನವಿಲ್ಗರಿ, MF ಅಂತಿದೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರೆಸ್ಟ್ರಿ ಅಂತ. ದೇ ವಿಲ್ ನಾಟ್ ಅಲೌ ಈವನ್ ನಿಮ್ಮ ಒಂದು ಈ ನಟರಾಜ್ ಪೆನ್ಸಿಲು ಬಿಡಲ್ಲ, ಯಾಕಂದರೆ ವುಡ್ಡಲ್ಲಿ ಮಾಡಿರುತ್ತೆ. ಆ ವುಡ್ಡಲ್ಲಿ ಏನಾದ್ರು ಇನ್ಫೆಕ್ಷನ್ ಬಂದುಬಿಟ್ರೆ ನಮ್ಮ ಐಲ್ಯಾಂಡ್ಗೆ ಅಂತ. ಸೊ ದೇ ಆರ್ ದಟ್ ಕೇರ್ಫುಲ್. ಸೊ ಆವಾಗ 8 ವರ್ಷ ಬರದೇ ಇರೋದು ಸ್ವಲ್ಪ ಕಷ್ಟ ನನಗೆ ಅನಿಸಿದ್ದು. ಒಂದು ದಟ್ ವಾಸ್ ದೇರ್. ಅಪ್ಪ ಅಂದರು, ನೋಡು ನೀನಲ್ಲಿ ಎಷ್ಟೇ ವರ್ಷ ಇದ್ದರೂ, ನೀನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ಎಂಡ್ ಆಫ್ ದ ಡೇ ಫಸ್ಟ್ ಆಫ್ ಆಲ್ ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ಲ, ಬಿಕಾಸ್ ಗೌರ್ಮೆಂಟ್ ಜಾಬ್. ಕೋಟಿ ಬರಬೇಕು ಅಂದರೆ ನೀನು ಡ್ರಗ್ಸ್ ಬಿಟ್ಟರೆ ಬರೋದು. ಇಲ್ಲದೆ ನೀನು ಗೌರ್ಮೆಂಟ್ ಅವ್ರು ಎಷ್ಟು ಸಂಬಳ ಕೊಡ್ತಾರೆ ಅಲ್ಲೆಲ್ಲ ನಿಮ್ಮ ಜೀವನ ಮಾಡೋಕ್ಕೆ ಏನು ಲಕ್ಸುರಿಯಸ್ ಆಗಿ ಜೀವನ ಮಾಡೋಕ್ಕೆ ಏನು ಬೇಕೋ, ಪೊಲೀಸ್ ಗಾಡಿ, ಪೊಲೀಸ್ ಕ್ವಾರ್ಟರ್ಸು, ಪೊಲೀಸ್ ಯೂನಿಫಾರ್ಮ್, ಪೊಲೀಸ್ ನಾಯಿ. ಆಸ್ಕ್ ದೆಮ್, ಇವತ್ತು ನಾನು ಒಪ್ಕೊಳ್ದೇ ಇದ್ದರೆ ಮುಂದಕ್ಕೆ ಬಂದರೆ ನಂಗೆ ಅವಕಾಶ ಕೊಡ್ತೀರಾ ಕೊಡಲ್ವಾ ಅಂತ. ಸೊ ಅಲ್ಲಿ ಕೇಳಿದೆ, ಅವರಂದ್ರು ಟಿಲ್ ಯು ಆರ್ 45 ಎನಿ ಟೈಮ್ ಯು ಕಮ್, you will have the job option. We will have some regular test, routine test to do. ಅದಾದಮೇಲೆ ಹೆಲ್ತು ನೋಡ್ತಾರೆ, ಇದು ಎಲ್ಲ ನೋಡ್ತಾರೆ. ಯಾಕಂದರೆ ಅವ್ರಿಗೆ 55 ರಿಟೈರ್ಮೆಂಟ್ ಅಂದರೆ 45 ನಾನು ನಾಯಿ ಕೊಟ್ಟರು 10 ವರ್ಷ ಆ ನಾಯಿ ರಿಟೈರ್ ಆಗೋವರೆಗೂ ನಾ ಇರಬೇಕು ಅನ್ನೋ ಥರ. ಸೊ ಲೆಟ್ಸ್ ಟ್ರೈ ಅಂತ ಬಂದಿದ್ದು. ಇಲ್ಲಿ ಬಂದಮೇಲೆ ಸ್ನೇಹಿತರಿದ್ದರು. ಫಸ್ಟು ದ ಕಾನ್ಸೆಪ್ಟ್ ಇವತ್ತಿಗೂ ಆಫ್ಟರ್ 15-16 years ಆಫ್ ಮೈ ಎಜುಕೇಷನ್ ಆಲ್ಮೋಸ್ಟ್ ಇವತ್ತಿಗೂ ಡಾಗ್ ಟ್ರೈನರ್ ಅಂದರೆ ಸ್ವಲ್ಪ ಚೇಂಜಸ್ ಈಗ ಬಂದಿದೆ ಬಿಕಾಸ್ ಆಫ್ ದಿಸ್ ಮೊಬೈಲ್ ಆ್ಯಪಲ್ಲೆಲ್ಲ ಇಂಟರ್ನೆಟ್ ಎಲ್ಲ ಬಂದ ಮೇಲೆ. ಇಲ್ದರೆ ಟ್ರೈನರ್ ಅಂದರೆ ನಾಯಿಯಲ್ಲಿದೆಪ್ಪ ತೊಗೊಂಡೋಗಿ ಟ್ರೈನ್ ಮಾಡ್ಕೊಂಬಂದ್ಬಿಡು, ಸೊ ನೀನು ಟ್ರೈನ್ ಮಾಡ್ಕೊಂಬಂದ್ರೆ ನಾಯಿ ನಾ ಹೇಳಿದ ಮಾತು ಕೇಳುತ್ತೆ ಅಂತ. ಇಟ್ ಡಸಂಟ್ ವರ್ಕ್ ದಟ್ ವೇ. ನಿಮ್ಮ ಡ್ರೈವರ್ ಡೀಸೆಲ್ ಹಾಕ್ಸ್ಕೊಂಬಂದ್ರೆ ನಿಮ್ಮ ಕಾರ್ ಓಡಿಸೋಕೆ ಬರಲ್ಲ. ಹೌದು, ನಿಮ್ಮ ಕಾರ್ ನೀವು ಓಡಿಸೋಕೆ ಕಲ್ತ್ಕೊಂಡ್ರೆ ಓಡಿಸ್ಬೋದು. ವೆರಿ ಗುಡ್ ಎಕ್ಸಾಂಪಲ್ ಸರ್, ನಿಜ. ಸೊ ಸಿಮಿಲರ್ಲಿ ನಿಮ್ಮ ನಾಯಿ ನಿಮ್ಮ ಮಾತು ಕೇಳಬೇಕು ಅಂದರೆ ಯು ಶುಡ್ ಪ್ರಾಕ್ಟೀಸ್, ಯು ಶುಡ್ ಲರ್ನ್ ಅನ್ನೋದು ತುಂಬ ಜನಕ್ಕೆ ಗೊತ್ತೂ ಇರಲಿಲ್ಲ. ಈ ನಡುವೆ ಸ್ವಲ್ಪ ಚೇಂಜಸ್ ಆಗ್ತಿದೆ, ಆಲ್ ದಿಸ್ ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದ ನಂತರ. ಸೊ ದೆನ್ ಐ ಸ್ಟಾರ್ಟೆಡ್ ಬ್ರಿಂಗಿಂಗ್ ದಿಸ್ ಟೆಲ್ಲಿಂಗ್, ನೀವಿರಬೇಕು, ನಾನು ನಿಮಗೆ ಹೇಳ್ತೀನಿ, ನೀವು ಮಾಡಬೇಕು. ನೀವು ನನಗೆ ಹೇಳಿ ನಾ ಮಾಡೋದಿರಿ, ನಿಂಗೆ ಯಾಕಪ್ಪ ದುಡ್ಡು ಕೊಡಬೇಕು, ಈ ಥರ ಪ್ರಶ್ನೆ ಕೇಳ್ಬರೋದು.
ಸೊ ನೀವು ಡಾಕ್ಟ್ರ್ ಹತ್ರ ಹೋದಾಗ ಔಷಧಿ ನೀವೇ ತೊಗೋಬೇಕು. ಡಾಕ್ಟ್ರ್ ನಾನು ದುಡ್ಡು ಕೊಡೋಲ್ಲ, ಅವ್ರು ಔಷಧಿ ಹೇಳಲ್ಲ. ನಿಮಗೆ ಮಾಡ್ಸೋಕ್ಕೆ ಬರಲ್ಲ, ನನಗೆ ಬರುತ್ತೆ, ನಾನು ಹೇಳ್ಕೊಡ್ತೀನಿ, ನೀವು ಮಾಡಿದ್ರೆ ನಾಯಿ ನಿಮ್ಮ ಮಾತು ಕೇಳುತ್ತೆ. ನಿಮ್ಮ ನಾಯಿ ನನ್ನ ಮಾತು ಕೇಳೋದಲ್ಲ ಮುಖ್ಯ, ನಿಮ್ಮ ನಾಯಿ ನಿಮ್ಮ ಮಾತು ಕೇಳೋದು ಮುಖ್ಯ ಅನ್ನೋದು ರೆವಲ್ಯೂಷನ್ ತರಕ್ಕೆ ಇಟ್ಟು 10 years. ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಯಿತು, ಗುಡ್ ಎಕ್ಸ್ಪೀರಿಯನ್ಸಸ್ ಆಯಿತು. ಬಟ್ ಮಾಧ್ಯಮ ಒಂದು ಸ್ವಲ್ಪ ಕೈ ಹಿಡಿತು. ಆವಾಗ ನ್ಯೂಸ್ 9 ಅಂತ ಏನಿತ್ತು, ಅವರು ಡಾಗ್ ಗುರು ಅಂತ ಹೇಳಿ ಇಂಗ್ಲೀಷ್ ಪ್ರೋಗ್ರಾಮ್ ಶುರು ಮಾಡಿದ್ರು ಎವ್ರಿ ವೀಕ್. ಸೊ ಯಾರ್ದಾರು ಮನೇಲಿ ನ್ಯಾಷನಲ್ ಜಾಗ್ರಫಿಕಲ್ಲಿ ಅವಾಗ ಡಾಗ್ ವಿಸ್ಪರರ್ ಶೋ ಅಂತ ಬರೋದು, ಆನ್ ದ ಸೇಮ್ ಲೈನ್ ಸೀಸರ್ ಮಿಲ್ಲನ್ ಅಂತ ಹೇಳಿ. ಸೊ ಆನ್ ದ ಸೇಮ್ ಲೈನ್ ನಮ್ಮ ಯಾರ್ದೋ ಒಂದು ಮನೇಲಿ ನಾಯಿ ತುಂಬ ಕಚ್ಚತ್ತೆ, ಅಥವಾ ಸ್ನಾನ ಮಾಡೋಕ್ಕೆ ಬಿಡಲ್ಲ, ಅಥವಾ ಎಳ್ಕೊಂಡು ಹೋಗುತ್ತೆ, ಯಾರು ಇಲ್ಲದೆ ಬೊಗಳುತ್ತೆ, ಆಟ ಸಾಮಾನು ಕೊಟ್ಟರೆ ಬಿಡೋದಿಲ್ಲ, ಈ ರೀತಿ ಸಮ್ ವರ್ತನೆಗಳ ಸಮಸ್ಯೆ ಇದ್ದಾಗ ಅವರು ಒನ್ ಡೇ ಫುಲ್ ಶೂಟ್ ಮಾಡಿ ಅದನ್ನು ½ an hour ಪ್ರೋಗ್ರಾಮ್ ಮಾಡಿ ಹೌ ಓನರ್ ಏನೇನು ಅರ್ಥ ಮಾಡ್ಕೊಂಡ್ರು, ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ರೋಗ್ರಾಮ್ ಶುರು ಮಾಡಿದ್ರು. ಅದು ಸ್ವಲ್ಪ ಹೆಲ್ಪ್ ಆಯಿತು. ಅದರ ನಂತರ ಒಂದು ಜಾಗ ಕೊಡಿಸಿದ್ರು. ಇಲ್ಲಿಗ ಸೌತ್ ಬ್ಯಾಂಗ್ಳೂರಲ್ಲಿ ಕೆಂಪೇಗೌಡ ಬಡಾವಣೆ ಅಂತ ಆಗಿದೆ, BDO ಅಲ್ಲಿ ರಾಮಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿ ತೊಗೊಂಡು ಒಂದು ನಾಯಿಯಿಂದ ಶುರುವಾಗಿ ಟುಡೇ ವಿ ಹ್ಯಾವ್ ಆಲ್ಮೋಸ್ಟ್ ಅರೌಂಡ್ 300 dogs. ಆ ರೀತಿ ಬೆಳವಣಿಗೆ ಅದೇ ಜಾಗದಲ್ಲಿ ಐತೆ ಸರ್ ಇವಾಗಲೂ. ಅಲ್ಲೇ ಸೈಕಲಾಜಿಕಲ್ ಸೆಂಟರ್. ಸೊ ಅಪ್ಪ ಅಮ್ಮ ಆದರೂ ಒಳಗೆ ಬರೋಕ್ಕಾಗಲ್ಲ, ಬಿಕಾಸ್ ದೇರ್ ಆಲ್ ಪ್ರಾಬ್ಲಮ್ಯಾಟಿಕ್ ಡಾಗ್ಸ್. ಡಾಗ್ ತಪ್ಪಲ್ಲ, ಅದನ್ನು ಸಾಕಿರೋ ರೀತಿ, ಅದರ ತಳಿಗಳು. ಕ್ಯಾನ್ ಐ ಸೋಷಿಯಲಿ ಫಿಸಿಕಲಿ ಅಫೋರ್ಡ್ ಇಟ್? ನೆಕ್ಸ್ಟ್ ಕಮ್ಸ್ ಫಿನಾನ್ಷಿಯಲಿ. ಸೋಷಿಯಲಿ ಅಂದರೆ ಏನು ಸರ್? ನಮ್ಮ ಅಕ್ಕಪಕ್ಕದ ಮನೇಲಿ ನಾಯಿ ಇದೆಯಾ, ಗಂಡಿದೆಯಾ, ಹೆಣ್ಣಿದೆಯಾ, ನಾನು ಸಾಕ್ಬೋದಾ? ನಾನು ಈ ನಾಯಿ ತರೋದ್ರಿಂದ ನಮ್ಮ ಏರಿಯಾಲಿ ಏನೇನು ಸಮಸ್ಯೆ ಆಗ್ಬೋದು, ಈ ತಳಿ ತರೋದ್ರಿಂದ ಅದ್ರ ಬದಲು ನಾನೊಂದು ರಸ್ತೆ ಬದಿಲಿರೋ ಶ್ವಾನನೇ ನಾನು ಅಡಾಪ್ಟ್ ಮಾಡ್ಕೋಬೋದಾ? ಅದರಲ್ಲಿ ಗಂಡು ತರಬೇಕಾ, ಹೆಣ್ಣು ತರಬೇಕಾ? ಸೋಷಿಯಲ್ ಲೈಫ್, ನಾನು ಊರಿಗೆ ಹೋದಾಗ ಯಾರು ನೋಡ್ಕೋತಾರೆ, ಬೋರ್ಡಿಂಗ್ ಎಲ್ಲಿ ಬಿಡ್ಬೋದು? ನೆಕ್ಸ್ಟ್ ಕಮ್ಸ್ ಫಿಸಿಕಲ್ ಅಫೋರ್ಡಬಿಲಿಟಿ. ಈ ಪರ್ಟಿಕ್ಯುಲರ್ ತಳಿಗೆ ಎಷ್ಟು ಎಕ್ಸಸೈಸ್ ಬೇಕು, ರನ್ನಿಂಗ್ ಬೇಕಾ, ನಾನು ಕೊಡೋಕ್ಕಾಗತ್ತಾ? ನಾನು ಕೊಡೋಕ್ಕಾಗದೇ ಇದ್ರೆ ಈ ನಾಯಿ ನಾನು ತೊಗೋಬೇಕಾ ಬೇಡವಾ? ನಾನು ತೊಗೊಂಡು ಕೊಡದೇ ಇದ್ರೆ ಏನೇನು ಸಮಸ್ಯೆ ಆಗುತ್ತೆ? ಈಗ ನನ್ನ ಎಕ್ಸಾಂಪಲ್ ತೋತೀನಿ. ನಮ್ಮ ಮನೇಲಿ ಮ್ಯಾಸ್ಟಿಫ್ ಇದೆ, ನಾನು 100 kg ಅಂದರೆ ಅದು 90 kg. ನಾನು ಅದು ವಾಕಿಂಗ್ ಹೋದ್ರೆ ಇಬ್ರು 10 ಹೆಜ್ಜೆ ನಡೆಯೋದು, ಅದು 10 ಹೆಜ್ಜೆಗೆ ಸುಸ್ತು, ನಾನು 10 ಹೆಜ್ಜೆಗೆ ಸುಸ್ತು, ವಾಪಸ್ ಬಂದ್ಬಿಡ್ತೀವಿ. ಯಾಕೆಂದ್ರೆ ಆ ನಾಯಿಗೆ, ಆ ಪರ್ಟಿಕ್ಯುಲರ್ ಶ್ವಾನಕ್ಕೆ ಎಕ್ಸಸೈಸ್ ಬೇಕಾಗಿಲ್ಲ, ಅದು ನಡೆಯೋದೇ ಅಷ್ಟು 10 ರಿಂದ 15 ನಿಮಿಷ. ಸೊ ನಾನಿವಾಗ ಬಾಕ್ಸರು, ಬೀಗಲ್ಲು ಈ ಥರ ನಾಯಿ ತೊಗೊಂಡು ಅದು ಬೆಳಗ್ಗೆಯಿಂದ ರಾತ್ರಿ ಬೊಗಳಿ ಅಕ್ಕಪಕ್ಕದ ಮನೆಗೆ ಅದಕ್ಕೆ ತುಂಬ ಎಕ್ಸಸೈಸ್ ಬೇಕು. ನನಗೇನು ಬೇಕು ಅನ್ನೋದನ್ನು ಅರ್ಥ ಮಾಡಿ ತೊಗೊಳ್ಳೋದ್ರಿಂದ ಸುಲಭ. ಇಲ್ಲ ರೀ ಅಷ್ಟು ದೊಡ್ಡ ನಾಯಿ ಸಾಕೋಕ್ಕಾಗಲ್ಲ, ಮಾಲ್ಟೀಸು ಅದು ಇದೆ ಮನೇಲಿ. ಮಾಲ್ಟೀಸ್ ಅನ್ನೋದು ಸಣ್ಣ ನಾಯಿ, ಅದು ಮನೆಯಲ್ಲೇ ವಾಕ್ ಮಾಡಿದ್ರೆ ಸಾಕೋದು, ಅದೇನು ಆಚೆ ಹೋಗೋ ಅವಶ್ಯಕತೆ ಅದಕ್ಕಿಲ್ಲ. ಡ್ಯಾಶ್ ಹೌಂಡು ಮನೇಲಿ ವಾಕ್ ಮಾಡಿದ್ರೆ ಸಾಕು, ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಬೈಫರ್ಗೇಟ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಕ್ಯಾನ್ ಅಫೋರ್ಡ್. ಅದರಲ್ಲಿ ಅರ್ಧಕ್ಕರ್ಧ ಪ್ರಾಬ್ಲಮ್ಸು ಶ್ವಾನ ಮಾಲೀಕರಿಗೆ ಪ್ಲಸ್ ಸುತ್ತಮುತ್ತಲು ಇರೋರಿಗೆ ತುಂಬ ಸಾಲ್ವ್ ಆಗುತ್ತೆ. ಸೊ ನಿಮ್ಮ ಥರನೇ ಸುಮಾರು ಜನ ಈ ಒಂದು ಸೊಸೈಟಿಲಿ ಕೆನೈನ್ ಟ್ರೈನಿಂಗ್ ಆಗಲಿ ಅಥವಾ ಡಾಗ್ ಟ್ರೈನಿಂಗ್ ಆಗಲಿ, ಡಾಗ್ ಬಿಹೇವಿಯರ್ ಸ್ಪೆಷಲಿಸ್ಟ್ ಆಗೋಕ್ಕೆ ತುಂಬ ಜನ ಆಸೆ ಪಡ್ತಿರ್ತಾರೆ. ಸೊ ಅವ್ರಿಗೆ ನಿಮ್ಮ ಲೈಕ್ ಆ ಒಂದು ಪ್ರೋಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾರೆ ಹೇಳಿ ಸರ್. ನೋಡಿ, 2 ರೀತಿಲಿ ಮಾಡ್ಬೋದು. ಒಂದು, ನೀವು ಯುನಿಟೆಕ್ UNITEC.co.nz ಅಂತ ವೆಬ್ಸೈಟ್, ಯುನಿಟೆಕ್ ಅಂತ ನ್ಯೂಜಿಲೆಂಡಲ್ಲಿದೆ, ಅಲ್ಲಿಗೆ ನೀವು ಅಪ್ಲೈ ಮಾಡ್ಬೋದು. ನಾರ್ಮಲಿ ಅವರು, ಬಿಕಾಸ್ ಐ ಆಮ್ ಇನ್ ಇಂಡಿಯಾ, ಏಷ್ಯಾದಿಂದ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಯಾರೋ ಚೈನಾಯಿಂದ ಹೋಗೋರಿದ್ರು, ಅವ್ರು ಅಪ್ಲೈ ಮಾಡಿ, ಸಿಂಗಪೂರಿಂದ ಯಾರೋ ಹೋಗೋರಿದ್ರು, ಅವ್ರು ಅಪ್ಲೈ ಮಾಡಿದಾಗ ದೇ ಆಸ್ಕ್ ಮೀ ಟು ಇಂಟರ್ವ್ಯೂ ದೆಮ್ ಟು ಸಿ ಇಫ್ ದೇ ವುಡ್ ವಾಂಟ್ ಟು, ಬಿಕಾಸ್ ಐ ಆಮ್ ಎಟ್ ದಿಸ್ ಪಾರ್ಟ್ ಆಫ್ ದ ವರ್ಲ್ಡ್ ಅಂತ. ಅವ್ರು ಅಪ್ಲೈ ಮಾಡ್ಬೋದು, ಹೋಗ್ಬೋದು, 2 years ಅಲ್ಲಿದ್ದು ಕೋರ್ಸ್ ಮಾಡಿ ಬರ್ಬೋದು. ಆ ಕೋರ್ಸಿನಲ್ಲಿ ನಿಮಗೆ ಏನು ಓದಿರಬೇಕು, ಸೈನ್ಸ್ ಅಲ್ಲಿ ಕೆಲವೊಂದು ಅವ್ರಿಗೆ ಬೇಕಾಗುತ್ತೆ. ಸೊ ಡಿಪ್ಲೊಮಾ ಇನ್ ಸೈನ್ಸ್, BSc ಸೈನ್ಸ್ ಅಥವಾ PUC ಸೈನ್ಸ್ ಮಾಡಿದ್ರು, ದೇ ಮೇ ಹ್ಯಾವ್ ಸಮ್ ಎಂಟ್ರೆನ್ಸ್ ಟೆಸ್ಟ್ನು ದಟ್ ಯು ಹ್ಯಾವ್ ಟು ಪಾಸ್. CBZ PUC CBZ ಮಾಡಿರೋದು ಇಟ್ಸ್ ಆಲ್ಸೋ ಮೋರ್ ದೆನ್ ಇನಫ್ ಫಾರ್ ದೆಮ್. ಅಲ್ಲಿ ನಿಮಗೆ ಡಿಗ್ರಿನೇ ಆಗಿರಬೇಕು ಅನ್ನೋದೇನು ಬೇಕಾಗೋದಿಲ್ಲ. ನಿಮಗೆ ಕೆಲವೊಂದು ಸಬ್ಜೆಕ್ಟ್ಗಳು ತಾವು ಓದಿದ್ದೀರಾ ಅನ್ನೋದು ಅವ್ರಿಗೆ ಮುಖ್ಯ. PUC ಮಾಡಿ ನಾವು ಅದನ್ನು ಮಾಡ್ಬೋದು. ಆವಾಗ ನಿಮಗೆ 4-5 ಸಬ್ಜೆಕ್ಟ್ ಜಾಸ್ತಿ ಬರುತ್ತೆ. ಸರ್ ನಾನು BSc ಮಾಡಿದ್ದೀನಿ, ನಿಮಗೆ 4-5 ಅಲ್ಲ 6-7 ಸಬ್ಜೆಕ್ಟ್ ಕಮ್ಮಿ ಆಗೋಗುತ್ತೆ. CBZ BSc ಮಾಡಿದೆ. ಸರ್ ನಾನು PUCನಲ್ಲಿ ಕಾಮರ್ಸ್ ಮಾಡಿದ್ದೀನಿ, ನಾನು ಹೋಗಿ ಮಾಡಬೇಕು, ನಿಮ್ಗೆ 10-12 ಸಬ್ಜೆಕ್ಟ್ ಜಾಸ್ತಿ ಆಗುತ್ತೆ. ದೇ ವಿಲ್ ನಾಟ್ ಸ್ಟಾಪ್ ಯು ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಎಜುಕೇಷನ್. ನಾನು ಅವಾಗ ಮಾಡಿದಾಗ 1 ವರ್ಷಕ್ಕೆ 16 ಲಕ್ಷ ಫೀಸ್ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ 2007. ಅದು ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ, ಆ್ಯಂಡ್ ಥ್ಯಾಂಕ್ಸ್ ಟು ಕೋವಿಡ್, ಅವಾಗಿಂದ I started certifying people, giving them training to be behavioralists, to startup training. ಅದಕ್ಕೆ ಲೆವೆಲ್ 1 ಅಲ್ಲಿ ಒಬಿಡಿಯನ್ಸ್ ಟ್ರೈನಿಂಗ್ ಅಂತ ಬರುತ್ತೆ. ಕೆನೈನ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ. ಕೆನೈನ್ ಮ್ಯಾನೇಜ್ಮೆಂಟ್ ಅಂದಾಗ ಎವಲ್ಯೂಷನ್ ಆಫ್ ಡಾಗ್ಸ್. ಸರ್ ಅಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಸಬ್ಜೆಕ್ಟು 100 ಮಾರ್ಕ್ಸ್ ಥಿಯರಿ, 100 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್. ಪ್ರಾಕ್ಟಿಕಲ್ ನನಗೆ
ಇನ್ಫ್ಯಾಕ್ಟ್ ಟು ಬಿ ದ ಟಾಪರ್ ಆಫ್ ದ ಕೋರ್ಸ್ ಪ್ರಾಕ್ಟಿಕಲ್ಸೇ ಕೆಲಸ ಮಾಡಿದ್ದು, ಥಿಯರಿ ಅಲ್ಲ. ಜನಕ್ಕೆ ತುಂಬ ದೊಡ್ಡ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ ನಾಯಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಇವನು ಒಳ್ಳೆ ಹ್ಯಾಂಡ್ಲರ್ ಟ್ರೈನರ್ ಅಂತ. ಹಾಗಾಗೋದಿಲ್ಲ. ಅಲ್ಲಿ ಏನು ದೇ ಟ್ರೈನ್ ಯು ಆನ್ ದ ಸೈನ್ಸ್. ನಮಗೇನಾಗೋದು 40 ಜನ 30 ಜನ ಕ್ಲಾಸಲ್ಲಿ ಇದ್ದೀವಿ ಅಂದರೆ ಅವರು ರೇಡಿಯೋಲಿ ನ್ಯೂಸಲ್ಲಿ ಅನೌನ್ಸ್ ಮಾಡ್ತಾರೆ, ಈ ಥರ ಈ ಯೂನಿವರ್ಸಿಟಿಲಿ ಎಕ್ಸಾಮ್ ಬರ್ತಿದೆ, ನಿಮ್ಮ ಶ್ವಾನಗಳನ್ನು ನಮಗೆ ತೊಗೊಂಬಂದು ಕೊಡಿ ಅಂತ. ಯಾರ್ಯಾರೋ ಅವ್ರ ಮನೇಲಿರೋ 3 ವರ್ಷದ್ದು ಡಾಬರ್ ಮ್ಯಾನು, ಯಾರ್ದೋ ಮನೇಲಿ 4 ವರ್ಷದ್ದು ಸ್ಟ್ರೇ ಡಾಗ್ ಥರ ಇಂಡಿ ಅಂತ ಇಟ್ಕೊಳ್ಳಿ, ಮಿಕ್ಸ್ಡ್ ಬ್ರೀಡ್ ಡಾಗು, ಯಾರ್ದೋ ಮನೇಲಿ ಪೊಮೇರಿಯನ್ ಇಂಟು ಬಾಕ್ಸರ್ ಕ್ರಾಸು, ಯಾರ್ದೋ ಮನೇಲಿ ಗ್ರೇಟ್ ಡೇನ್ ಜರ್ಮನ್ ಶೆಪರ್ಡ್ ಕ್ರಾಸು, 2 ವರ್ಷ 5 ವರ್ಷ 8 ವರ್ಷ 9 ವರ್ಷ, ಈ ರೀತಿ 30 ನಾಯಿಗಳು ಬರುತ್ತೆ. ಅವರು ನಾಯಿ ಪ್ಲಸ್ ಅವ್ರದ್ದು ನಾಯಿದು ಊಟ, ಅದರದ್ದು ನೀರು ಇದಿಷ್ಟು ತಂದು ಯೂನಿವರ್ಸಿಟಿಲಿ ಕೊಟ್ಬಿಟ್ಟು ಬೆಳಗ್ಗೆ ಹೋಗ್ತಾರೆ, ಸಂಜೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಒಂದು ಚಿಟ್ ಎತ್ಕೋಬೇಕಾಗುತ್ತೆ. ಚಿಟ್ ಎದ್ದಾಗ ಯಾವುದೋ ಒಂದು ಡಾಗ್ ಸಿಗತ್ತೆ. ಆ ನಾಯಿ ನನಗೆ ಗೊತ್ತಿಲ್ಲ, ತಳಿ ಗೊತ್ತಿಲ್ಲ, ವಯಸ್ಸು ಗೊತ್ತಿಲ್ಲ. ಆ ತಳಿಗೆ ಈಗ ಒಬೀಡಿಯನ್ಸ್ ಅಂದರೆ ಸಿಟ್ ಡೌನ್ ಇರ್ಬೋದು, ಟ್ರ್ಯಾಕಿಂಗ್ ಅಂದರೆ ವಾಸನೆ ಹುಡ್ಕೊಂಡು ಹೋಗಿ ಕೊಲೆಗಾರನ ಪತ್ತೆ ಹಚ್ಚೋದಿರ್ಬೋದು, ಎಜಿಲಿಟಿ ಅಂದರೆ ಹರ್ಡಲ್ ಜಂಪ್ ಮಾಡಿ, ರಿಂಗಲ್ ಜಂಪ್ ಮಾಡಿ, ಸೀಸೋ ಹತ್ತಿ ಇಳಿದು ಅದಿರ್ಬೋದು. ಆ ರೀತಿ ಬೇರೆ ಬೇರೆ ಡಿಟೆಕ್ಷನ್ ವರ್ಕ್ ಇರ್ಬೋದು, ಪ್ರೊಟೆಕ್ಷನ್ ವರ್ಕ್ ಇರ್ಬೋದು. ಟ್ರೈನಿಂಗ್ ಮಾಡಲಿಕ್ಕೆ ನಮಗೆ 45 ಮಿನಿಟ್ಸ್ ಸಿಗುತ್ತೆ. ಕೆಲವೊಬ್ಬರಿಗೆ ಸಿಕ್ಕಿದ ನಾಯಿ 4 ನಿಮಿಷದಲ್ಲಿ ಮಾಡಿಬಿಡುತ್ತೆ. ಹಿ ಮೇ ಗೆಟ್ ವೆರಿ ಲೆಸ್ ಮಾರ್ಕ್ಸ್ ಆರ್ ಜಸ್ಟ್ ಪಾಸಿಂಗ್ ಮಾರ್ಕ್ಸ್, 35. ನಂದೊಂದು ಪ್ರಾಕ್ಟಿಕಲಲ್ಲಿ ನಾಯಿ ಏನೂ ಮಾಡಲೇ ಇಲ್ಲ ಕೊನೆವರೆಗೂ, ಐ ಗಾಟ್ 99. ಸೊ ಜನಕ್ಕೇನು ಅರ್ಥ ಆಗಲಿಲ್ಲ ಅಲ್ಲೂ ಇಲ್ಲೂ. ವಾಟ್ ದೇ ಡೋಂಟ್ ರಿಯಲೈಸ್ ಇಸ್ ಅಲ್ಲೂ ಗಲಾಟೆ ಮಾಡಿದ್ರು, ಅವ್ರ ನಾಯಿ ಮಾಡಲೇ ಇಲ್ಲ, ಅವ್ರಿಗೆ ಹೆಂಗೆ 99 ಬಂತು, ನಮ್ಮ ನಾಯಿ ಮಾಡ್ತು. ದೆನ್ ದ ಟೀಚರ್ ಆ್ಯಂಡ್ ದ ಕೋರ್ಸ್ ಕೋಆರ್ಡಿನೇಟರ್ ಎಕ್ಸ್ಪ್ಲೈನ್ಡ್, ನಿಮಗೆ ಸಿಕ್ಕಿದಂಥ ನಾಯಿ ಮಾಡೋ ಅಂಥ ನಾಯಿ ಸಿಕ್ತು, ಬೇಗ ಮಾಡಿಬಿಟ್ರಿ. ಯು ಯೂಸ್ಡ್ ಓನ್ಲಿ ಒನ್ ಪ್ರಿನ್ಸಿಪಲ್ ಆಫ್ ದ ಸೈಕಾಲಜಿ, ಇಟ್ ವರ್ಕ್ಡ್. You were unlucky there, not lucky. You felt lucky for the moment. He used 41 principles which we have written. Got it. He went till 41 principles because all the first 40 failed. So we can understand that he has learned 40 different ways, techniques to train a dog. You may know, but we couldn't see because you were unlucky with the dog that you got. For him, good thing is the dog didn't do. So he had to apply different principles. All were right. Yes. The dog also was right, but it didn't match. So now we know that he can train 40 different dogs with each principle. But we don't know if you can train a second dog. Atara. So it is not the dog that is marked. ಆ ನಾಯಿ ಎಷ್ಟು ಚೆನ್ನಾಗಿ ಮಾಡ್ತು ಅನ್ನೋದಲ್ಲ, ನೀವು ಏನೇನು ಹೇಗೆ ಅದಕ್ಕೆ ಹೇಳ್ಕೊಟ್ರಿ ಅನ್ನೋದು ಮ್ಯಾಟ್ರ್ ಆಗೋದು. ಬೇರೆ ಬೇರೆ ಡಾಗ್ಸ್ ಕೊಡ್ತಿದ್ದರಿಂದ ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗೊತ್ತಿಲ್ಲದೆ ಇರೋ ನಾಯಿ, ಗೊತ್ತಿಲ್ಲದೆ ಇರೋ ಏಜು, ಅದ್ರ ಜೊತೆ ಒಂದು ಬಾಂಧವ್ಯ ಸೃಷ್ಟಿ ಮಾಡ್ಕೋಬೇಕು. ಇಫ್ ಇಟ್ಸ್ ಅನ್ ಅಗ್ರೆಸಿವ್ ಡಾಗ್, ಅದು ನಾನು ಮುಟ್ಟಕ್ಕೆ ಬಿಡ್ತಿಲ್ಲ, ಬೆಲ್ಟ್ ಹಾಕೋಕ್ಕೆ ಬಿಡ್ತಿಲ್ಲ. ಸೊ ನಾನು ಬೆಲ್ಟ್ ಹಾಕೋಕ್ಕೆ ಎಷ್ಟು ಟೈಮ್ ತೊಗೋತಾ ಇದ್ದೀನಿ, ಹೇಗೆಲ್ಲ ಪ್ರಯತ್ನ ಪಟ್ಟೆ ಅದರ ಕತ್ತಿಗೆ ಬೆಲ್ಟ್ ಹಾಕೋಕ್ಕೆ. ದಟ್ ಈಸ್ ವಾಟ್ ವಿ ವರ್ ಮಾರ್ಕ್ಡ್ ಆನ್, ನಾಟ್ ಹೌ ವೆಲ್ ದ ಡಾಗ್ ಡಿಡ್. ಸೊ ದಿಸ್ ಹೆಲ್ಪ್ಸ್ ದೇರ್. ಬಟ್ ಅದರಲ್ಲಿ ಬಾಂಬ್ ಡಿಟೆಕ್ಷನ್ನು, ಡ್ರಗ್ ಡಿಟೆಕ್ಷನ್ನು ಆ ಥರದ್ದೇನು ಬರೋದಿಲ್ಲ. ದೇ ಬೇಸಿಕ್ ಪ್ರಿನ್ಸಿಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಡಾಗ್, how does a dog think, is what is taught there. How different it is, sir? Like the training for military dogs, normal dogs, ಏನು ಟ್ರೈನಿಂಗ್ ಡಿಫ್ರೆನ್ಸ್ ಆಗುತ್ತೆ ಸರ್? ಯಾವುದೇ ರೀತಿ ಟ್ರೈನಿಂಗ್ ಅಲ್ಲಿ ಡಿಫ್ರೆನ್ಸ್ ಇಲ್ಲ ಸರ್. ತುಂಬಾ ಜನ ಕೆನೈನ್ ಟ್ರೈನಿಂಗ್ ಅಂತ, K9 ಅಂದ್ರೆ ಇಟ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ CANINE. ಯಾಕೆಂದ್ರೆ ನಾಯಿ ಬೆಲ್ಟ್ ಮೇಲೆ, ಕತ್ ಮೇಲೆ ಅಥವಾ ಬಾಡಿ ಬೆಲ್ಟ್ ಮೇಲೆ CANINE ಬರೆಯೋದ್ರ ಬದಲು ಅಮೇರಿಕಲ್ಲಿ K9 ಅಂತ ಬರೆದ್ರೆ ಸುಲಭ ಅನ್ನೋದು ಶುರು ಆಗಿದ್ದು. K9 ಟ್ರೈನಿಂಗ್ ಅಂದರೆ ಜನ ಅಟ್ಯಾಕ್ ವರ್ಕ್ ಅನ್ಕೋತಾರೆ. ಅಟ್ಯಾಕ್ ಇಸ್ ಕಾಲ್ಡ್ ಸೃಜನ್ ಟ್ರೈನಿಂಗ್ ಪ್ರೊಟೆಕ್ಷನ್ ವರ್ಕ್ ಅಂತ. ಗೂಗಲ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಡಾಗ್ ಸ್ಕ್ವಾಡ್ ಅಂದರೆ ಮೋಸ್ಟ್ ಆಫ್ ದ ಆಲ್ ದ ನ್ಯೂಸ್ ಔಟ್ಕಮ್ಸ್ ಆರ್ ಮೀ. ಪೊಲೀಸ್ಗೆ ನಾನು ಟ್ರೈನಿಂಗ್ ಕೊಟ್ಟಿರೋದು. ಸೊ ನಿಮ್ಮ ನಾಯಿಗೆ ಪೊಲೀಸ್ ನಾಯಿ ಮಾಡೋ ಕೆಲಸ ಮಾಡದೇ ಇದ್ಮೇಲೆ ಆ ಟ್ರೈನಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಸಿಮಿಲರ್ಲಿ ತುಂಬ ಜನ ಸರ್ ಪೊಲೀಸ್ ಡಾಗ್ ಅಡಾಪ್ಷನ್ಗೆ ಬರುತ್ತಲ್ಲ ಅದನ್ನ ನಮ್ಗೆ ಕೊಡಿಸ್ಬಿಡಿ. ಸರ್ ಪೊಲೀಸ್ ಡಾಗ್ ಅಡಾಪ್ಷನ್ಗೆ ಬರೋದು 10 ವರ್ಷ ಆದ ನಂತರ, ಬಿಕಾಸ್ ಅದಕ್ಕಿನ್ನು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಅದನ್ನ ಇಟ್ಕೊಂಡು ನೀವೇನು ಮಾಡಿಬಿಡ್ತೀರಾ? ಅದು ಪ್ರತಿದಿನ ಅಲ್ಲಿ ಬೆಳಗ್ಗೆ ಎಕ್ಸಸೈಸ್ ಆಗೋದು, ಟ್ರೈನಿಂಗ್ ಆಗೋದು, ವರ್ಕೌಟ್ ಆಗೋದು, ಆಮೇಲೆ ಕಾರಲ್ಲಿ ಹೋಗಿ ವಿಧಾನಸೌಧ ಚೆಕ್ ಮಾಡೋದು, ರೈಲ್ವೆ ಸ್ಟೇಷನ್ ಚೆಕ್ ಮಾಡೋದು, ಮಾಲ್ ಚೆಕ್ ಮಾಡೋದು, MG ರೋಡ್ ಚೆಕ್ ಮಾಡೋದು, ಮೆಜೆಸ್ಟಿಕ್ ಚೆಕ್ ಮಾಡೋದು, ಬಾಂಬ್ ಚೆಕ್ ಮಾಡ್ಕೊಂಡು ವಾಪಸ್ ಬರೋದು. ನಿಮ್ಮ ಮನೇಲಿ ಕಾರು ಹತ್ತಿಸ್ತಿಲ್ಲ, ಬೆಳಗ್ಗೆ ಎಕ್ಸಸೈಸು ಮಾಡ್ತಿಲ್ಲ, ಅವ್ರ ಥರ ನಿಮ್ಮ ಡಿಸಿಪ್ಲಿನ್ ಇಲ್ಲ. ಸೊ ಪ್ರಿಟಿ ಆಬ್ವಿಯಸ್ ನಾಯಿಗೆ ತೊಂದರೆಗಳು ಶುರು ಆಗುತ್ತೆ. 10 ವರ್ಷ ಅದನ್ನೇ ಮಾಡ್ಕೊಂಡು ಬಂದಿತ್ತು.
ಸೊ ನ್ಯೂಜಿಲೆಂಡ್ಗೆ ಹೋಗೋಕ್ಕೆ ಆಗದೆ ಇರೋರು, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗದೇ ಇರೋರಿಗೆ ರೀಸನಬಲ್ ಆಗಿ 30,000-40,000 ರುಪೀಸ್ ಪರ್ ಕೋರ್ಸ್ ಥರ ತೊಗೊಂಡು ನಾವು ಇಲ್ಲೇ ಟ್ರೈನಿಂಗ್ ಆನ್ಲೈನ್ ಆಫ್ಲೈನ್ ಎರಡೂ ಕೊಟ್ಟಿದ್ದೀನಿ. ಹಿಂದೆನೂ ಎಲ್ಲೋ ಹೇಳಿದ್ದೆ, ಶಾಸನ ಅಂತ ಒಂದು ಹೆಣ್ಣು ಹುಡುಗಿ, ಶಿ ಸ್ಟಿಲ್ 9th or 10th ಇವಾಗ. ಅವ್ರ ತಂದೆ ಐ ಥಿಂಕ್ ಈಸ್ ಅನ್ ಅಡ್ವೊಕೇಟ್. ಸೊ ಆ ಮಗು ಶಿ ಡಿಡ್ ಆಲ್ ಡಿಟೆಕ್ಷನ್ ಪ್ರೊಟೆಕ್ಷನ್, ಅದ ನಾಯಿ ಕೊಟ್ಟರೆ ಆನ್ಲೈನಲ್ಲಿ ಟ್ರೈನ್ ಮಾಡ್ತಾಳೆ, ಓನರ್ಗೆ ಆನ್ಲೈನಲ್ಲಿ ಟ್ರೈನ್ ಮಾಡಿ. ಶಿ ಸ್ಟಿಲ್ 10th. ಸೊ ಕನ್ಸಲ್ಟೇಷನ್ ಕೊಡೋದು ಡಾಗ್ಸ್ ಬಗ್ಗೆ, ಶಿ ಅಂಡರ್ಸ್ಟ್ಯಾಂಡ್ಸ್ ಡಾಗ್ಸ್ ವೆರಿ ವೆಲ್ ನಾವು. ಮತ್ತು ಬಾಂಬ್ ಡಿಟೆಕ್ಷನ್ ಟ್ರೈನಿಂಗ್ ಕೊಡೋದ್ರಿಂದ ಹಿಡಿದು ಎಲ್ಲ ಕಲ್ತಿದೆ ಮಗು. ಎಕ್ಸ್ಪೀರಿಯನ್ಸ್ಗೂ ಮತ್ತು ಸರ್ಟಿಫಿಕೇಷನ್ಗೂ ದೆರ್ ಆರ್ ಮೆನಿ ಪೀಪಲ್ ವಿತೌಟ್ ಸರ್ಟಿಫಿಕೇಷನ್ ಅವರು ಸುಮಾರು ವರ್ಷಗಳಿಂದ ನಾಯಿಗಳು ಟ್ರೈನಿಂಗ್ ಮಾಡಿಕೊಂಡು. ಆ್ಯಂಡ್ ನಾನು ರೂರಲ್ ಪಾರ್ಟ್ ಆಫ್ ಇದನ್ನು ಮಾತಾಡ್ತಾ ಇದ್ದೀನಿ, ಬಿಕಾಸ್ ಬ್ಯಾಂಗ್ಳೂರಲ್ಲೆಲ್ಲ ಆಲ್ಮೋಸ್ಟ್ ಸರ್ಟಿಫೈಡ್ ಅಂತ ಬಂದುಬಿಟ್ಟಿದೆ. ಸೊ ರೂರಲ್ ಪಾರ್ಟ್ಗೆ ಹೋದರೆ ಸುಮಾರು ಜನ ನಾಯಿಗಳನ್ನ ಟ್ರೈನಿಂಗ್ ಅಂತ ಅದೇ ಒಂದು ಪ್ರೊಫೆಷನ್ ಥರ ಮಾಡ್ಕೊಂಡಿಲ್ಲ, ಇನ್ ಬಿಟ್ವೀನ್ ಟ್ರೈನಿಂಗ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಸರ್ಟಿಫಿಕೇಷನ್ ಪಾರ್ಟ್, ಇಲ್ಲಿ ಜಸ್ಟ್ ಲೈಕ್ ಒಂದು ಲಿವಿಂಗ್ ಮಾಡ್ಕೊಳ್ಳೋಕ್ಕೆ ಟು ಮೇಕ್ ಅ ಲಿವಿಂಗ್, ಸೊ ಸರ್ಟಿಫಿಕೇಷನ್ ಅನ್ನೋದು ಬೇಕೇ ಬೇಕಾಗತ್ತೆ. ಆ್ಯಂಡ್ ಇವಾಗ ಸಿಟಿ ಜನ ಸರ್ಟಿಫಿಕೇಷನ್ ಇಲ್ಲದೆ ಯಾರೂ ನಂಬಲ್ಲ. ಸೊ ಈ ಥರ ಇರುವಾಗ ಲೈಕ್ ವಾಟ್ ಡು ಯು ಡಿಫರ್, ಲೈಕ್ ಹೌ ಡು ಯು ಡಿಫರ್ ಲೈಕ್ ಆಸ್ ಅ ಪ್ರೊಫೆಷನ್? ನಮ್ಮ ಟ್ರೈನಿಂಗಲ್ಲಿ ನಾನು ನಾಯಿ ಟ್ರೈನಿಂಗಿಗಿಂತ ಜಾಸ್ತಿ ನಿಮಗೆ ಫಸ್ಟ್ ಆಫ್ ಆಲ್ ನೀವು ಎಂಥ ಒಳ್ಳೆ ಡಾಗ್ ಟ್ರೈನರ್ ಆದ್ರೂ ಪೀಪಲ್ ಟರ್ನ್ ಔಟ್ ಟು ಬಿ ಎನ್ ಎಕ್ಸ್ಟ್ರೀಮ್ ಫೇಲ್ಯೂರ್ಸ್. ಬಿಕಾಸ್ ನಾಯಿ ನಿಮಗೆ ಕೊಡ್ತಿರೋದು ಮಾಲೀಕ, ದುಡ್ಡು ಕೊಡ್ತಿರೋದು ಮಾಲೀಕ. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಕನ್ವಿನ್ಸ್ ಆ್ಯಂಡ್ ಟ್ರೈನ್ ದ ಮಾಲೀಕ, ಶ್ವಾನ ಮಾಲೀಕ ನಿಮ್ಗೆ ಒಬೀಡಿಯಂಟ್ ಆಗದೆ ಇದ್ರೆ ನಾಯಿ ನಿಮ್ಗೆ ಒಬೀಡಿಯಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಓನ್ಲಿ ಇಫ್ ಈಸ್ ಒಬೀಡಿಯಂಟ್, ಹಿ ವಿಲ್ ಗಿವ್ ಯು ದ ಡಾಗ್ ಆ್ಯಂಡ್ ದ ಮನಿ ಟು ಟ್ರೈನ್. ಸೊ ಯುವರ್ ಫಸ್ಟ್ ಬಿಗ್ಗೆಸ್ಟ್ ಹರ್ಡಲ್ ಇಸ್ ದ ಓನರ್ ಆಫ್ ದ ಡಾಗ್. ಹೌ ವಿಲ್ ಯು ವಿನ್ ಓವರ್ ಹಿಮ್? Only if you win over him, he will give you the dog and the money to train. Then you can do that. ಬಟ್ ಮುಂಚಿನ ಕಾಲದಲ್ಲಿ ಇಟ್ ವಾಸ್ ಡಿಫ್ರೆಂಟ್ ಸರ್. ಲೈಕ್ ಮನೆಗೆ ನಾಯಿ ಅಂತ ಬಂದರೆ, ಒಂದು ಪೆಟ್ ಅಂತ ಬಂದರೆ ಮನೆ ಕರ್ಕೊಂಬರೋರು, ಮನೆ ಹೊರಗಡೆ ಒಂದು ನಾಯಿ ಗೂಡು ಅಂತ ಮಾಡಿ ಅಲ್ಲೇ ನಾಯಿ ಸಾಕೋರು. ನಾಯಿ ಒಂದು ಲೈಕ್ ಪ್ರೊಟೆಕ್ಷನ್ ಡಾಗ್ ಥರನೇ ಇತ್ತು. ಆ್ಯಂಡ್ ಹೊರಗಡೆ ವಾಕಿಂಗ್ ಹೋದರೆ ಎಲ್ಲೇ ಹೋದ್ರೂ ಚೈನ್ ಹಾಕ್ಕೊಂಡೆ ಕರ್ಕೊಂಡು ಹೋಗೋರು. ಡೋಂಟ್ ವಿ ಥಿಂಕ್ ಲೈಕ್ ಇಂಡಸ್ಟ್ರಿನ ರೆವಲ್ಯೂಷನ್ ಮಾಡೋಕ್ಕೋಸ್ಕರ ತಂದಿರುವಂಥ ಸ್ಟ್ರಾಟಜಿ ಈ ಥರ ಇರ್ಬೋದಲ್ಲ ಸರ್? ಇಲ್ಲ, ಇದು ಪೆಟ್ ಇಂಡಸ್ಟ್ರಿ ರೆವಲ್ಯೂಷನ್ ಆಗ್ತಿಲ್ಲ, ಮನುಷ್ಯನ ಮನಸ್ಥಿತಿ ರೆವಲ್ಯೂಷನ್ ಆಗಿರೋದು. ಯಾವ ರೀತಿ ತಾವು ತುಂಬ ಕರೆಕ್ಟಾಗಿ ಹೇಳ್ದಂಗೆ, ಹಿಂದೆ ನಾಯಿ ಅಥವಾ ಶ್ವಾನ ಮನೆ ಕಾಯೋರು. ಸೊ ಇವಾಗ ಏನಾಗುತ್ತೆ, ಗಂಡನೂ IT ವರ್ಕು, ಹೆಂಡ್ತಿನೂ IT ವರ್ಕು, ಮಗು ಅಂದರೆ ತಲೆನೋವು, ನಾನು ಬಸ್ರಿ ಆಗಬೇಕು, ನನ್ನ ಆಮೇಲೆ ಸೌಂದರ್ಯ ಹಾಳಾಗೋಗುತ್ತೆ, ಮತ್ತು ನಾವು ಮಗು ಮುಂದೆ ಸ್ಕೂಲು ಇನ್ನೊಂದು ಮತ್ತೊಂದು, ಅದ್ರ ಬಳಿ ನಾಯಿ ತೊಗೊಂಡ್ಬಿಡೋಣ. ಇಟ್ ಈಸ್ ಬಿಕಮ್ ಅ ವೆರಿ ವೆರಿ ಬಿಗ್ ಟ್ರೆಂಡ್ ಟುಡೇ ದಟ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಅ ಚೈಲ್ಡ್ ವಿಲ್ ಅಡಾಪ್ಟ್ ಅ ಪೆಟ್. ನಿಮ್ಮ ಮನೇಲಿರೋ ನಾಯಿ ನಿಮ್ಮ ಮಗು ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದಾಗ ನಾಯಿ ಪ್ರೊಟೆಕ್ಷನ್ ಈ ಎಷ್ಟು ಲಾಸ್ಟ್ ಡಾಗ್ಸ್, ಸ್ಟೋಲನ್ ಡಾಗ್ಸ್ ಅಂತ ಗೂಗಲ್ ಮಾಡಿದ್ರೆ ಆ್ಯಕ್ಚುಲಿ ನಾಯಿಗಳಿದ್ದಿದ್ದು ತಾವು ಹೇಳಿದಾಗೆ ರಕ್ಷಣೆಗೆ ಅಂತ ಬಂದಿದ್ದ ನಾಯಿಗಳು ಅದರದೇ ರಕ್ಷಣೆ ಆಗ್ತಿಲ್ಲ. ನಾಯಿಗಳನ್ನ ಕಳ್ತನ ಮಾಡ್ಕೊಂಡು ಹೊರಟೋಗ್ತಾರೆ, ಮರಿನೂ ಅಲ್ಲ, ದೊಡ್ಡ ದೊಡ್ಡ ನಾಯಿಗಳ ರೀಸನಿಂಗ್, ನಮ್ಮ ಮನೆಗೆ ನಾಯಿ ಈಗ ಯಾಕೆ ಬೇಕು? ಥೆರಪಿ ಡಾಗ್ಸ್, ಕಂಪ್ಯಾನಿಯನ್ ಪೆಟ್ಸ್. ಸೊ ಮನುಷ್ಯರು ಸೋಷಿಯಲ್ ಲೈಫೇ ಕಾರಣ ಇದಕ್ಕೆ. ಎಸ್, ಇವತ್ತೇನು ಅಂದರೆ ಪೆಟ್ ಫ್ರೆಂಡ್ಲಿ ಕೆಫೆಸ್. ಯಾಕೆ ಪೆಟ್ ಫ್ರೆಂಡ್ಲಿ ಕೆಫೆ? ನಾಯಿನ ಯಾಕೆ ನೀವು ಹೋಟ್ಲ್ ಕರ್ಕೊಂಡೋಗಿ ಪಕ್ಕದಲ್ಲಿ ಕೂತ್ಕೊಂಡು ತಿಂತಿದ್ದೀರಾ? ಇಸ್ ಇಟ್ ವೆರಿ ಹೈಜಿನಿಕ್? ಇನ್ಫ್ಯಾಕ್ಟ್ ಇಟ್ ಇಸ್ ನಾಟ್. ನಾನು ಡಾಗ್ ಗುರು ಹಾಗೆ ಹೇಳ್ತಾ ಇದ್ದೀನಿ, ಶ್ವಾನಗಳು ತಾವು ಮಲಮೂತ್ರ ಮಾಡಿದ್ಮೇಲೆ ಹಿಂತಿರ್ಕೊಂಡು ನೆಕ್ಕೊಳ್ಳುತ್ತೆ. ಅದೇ ನಾಳೆಗೆ ನೀವು ಕೈ ನೆಕ್ಕಿಸ್ಕೊಂಡು ಅದರಲ್ಲಿ ನೀವು ಊಟ ಮಾಡೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ. ಹಂಗನ್ಬಿಟ್ಟು ನಾಯಿ ಪ್ರೀತಿ ಮಾಡಬೇಡಿ ಅಂತಿಲ್ಲ. ತಾವೊಂದು ಮಾತು ಹೇಳಿದ್ರಿ, ಮುಂಚೆ ನಾಯಿ ಮನೇಲಿ ಗೂಡಿರೋದು, ನಾಯಿಗೂಡು, ರೆಸ್ಪೆಕ್ಟ್. ಅದು ಒಂದು ಪ್ರಾಣಿ, ಎಸ್, ಮನುಷ್ಯ ಅಲ್ಲ. ಅದಕ್ಕೊಂದು ಜಾಗ, ಎಸ್, ಅದರದೇ ಆದ ಪಾತ್ರೆ, ಎಸ್, ಚೈನಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋರು, ಬಿಕಾಸ್ ಪ್ರಾಣಿ. ಎಸ್ ಸರ್. ಇವಾಗ ನಾನು ಟ್ರೈನ್ ಮಾಡಿದ್ದೀನಿ, ನೀವು ವಿತೌಟ್ ಲೀಶ್ ವಾಕಿಂಗ್ ನೀವು ಮಾತ್ರ ಮಾಡಿಸ್ತೀರಾ? ನಾನು ಟ್ರೈನ್ ಮಾಡಿದ್ದೀನಿ, ನಾನು ವಾಕಿಂಗ್ ಮಾಡಿಸ್ತೀನಿ. ಯಾಕೆಂದರೆ ನನಗತ್ರ ಇರೋ 300 ನಾಯಿಲಿ 3 ನಾಯಿ ಮಾತ್ರ ಮಾಡೋದು ನಾನು. ನಿಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಡಾಗ್ರು ಅಂತ ಹುಡ್ಕೊಂಡು ಸಿಗೋದು ಈ 3 ನಾಯಿ ಮಾತ್ರ. ಆದರೆ 300 ನಾಯಿ ಬೆಲ್ಟ್ ಬಿಟ್ಕೊಂಡು ನಾವು ವಾಕ್ ಮಾಡ್ಸೋಕೆ ಆಗಲ್ಲ, ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದೆಮ್ ಆ್ಯಂಡ್ ಐ ನೋ. ಇಲ್ಲೇನಾಗುತ್ತೆ, ನಮ್ಗೆ ಟ್ರೈನಿಂಗ್ ಮಾಡಿದ್ದೀವಿ ಅಂತ ಟ್ರೈ ಮಾಡೋದು, ಅದು ಪ್ರಾಣಿ ಅಟ್ ದ ಎಂಡ್ ಆಫ್ ದ ಡೇ ನ್ಯೂಟ್ರ್ ಆಗಿದೆಯಾ, ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಆಗಿದೆಯಾ? ಬರ್ತ್ ಕಂಟ್ರೋಲ್ ಆಗದೆ ಇರೋ ನಾಯಿಗಳಿಗೆ ನಮ್ಮ ಟ್ರೈನಿಂಗ್ ಸ್ಕೂಲಲ್ಲಿ ಕಳೆದ 15 ವರ್ಷದಲ್ಲಿ 15,000 ನಾಯಿ ಬಂದಿದ್ರು. ನಾವು ತಿಂಗ್ಳಿಗೆ 10 ನಾಯಿ ಅಂದರೂ ವರ್ಷಕ್ಕೆ 1000 ನಾಯಿ. 15 ವರ್ಷ 15,000 ನಾಯಿಲಿ ನ್ಯೂಟ್ರ್ ಆಗಿಲ್ಲದೆ ಇರೋದು ಅಥವಾ ಹೆಣ್ಣು ಅಲ್ಲದೆ ಇರೋ ನಾಯಿ, ಗಂಡು ನಾಯಿಗಳಿಗೆ ನಾವು ಆಫ್ ಲೀಸ್ ಟ್ರೈನಿಂಗ್ ಮಾಡೋದೇ ಇಲ್ಲ. ನಮಗೆ ದುಡ್ಡು ಬರೋದು 20-30 ಬಂದರೂ ತೊಗೊಳ್ಳೋದಿಲ್ಲ. ಬಿಕಾಸ್ ನಾನು ಮಾಡಿದೆ ಅಂತ ನಾನು ತೋರಿಸ್ತಿರೋದು ಕಂಟ್ರೋಲ್ಡ್ ಎನ್ವೈರ್ಮೆಂಟ್. ನನ್ನ ಡಾಗ್ ಸ್ಕೂಲಿನಲ್ಲಿ ನನ್ನ ಹೇಳಿದ ಮಾತು ಕೇಳೋ 300 ನಾಯಿ ಮಧ್ಯ ನಿಮ್ಮ ನಾಯಿ ಬೆಲ್ಟ್ ಇಲ್ಲದೆ ನನ್ನ ಪಕ್ಕ ನಡೀತು, ನಿಮ್ಮ ಪಕ್ಕ ನಡೀತು ಅಂದರೆ ನಿಮ್ಮ ಏರಿಯಾನಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಪ್ಲಸ್ ನಾಯಿಗೆ ಗೊತ್ತಿಲ್ಲದೆ ಇರೋ 100 ನಾಯಿ 100 ವೆಹಿಕಲ್ಸ್ ಜೊತೆಗೆ ಅದು ಬೆಲ್ಟ್ ಇಲ್ಲದೆ ನಡೆದಾಗ
ಅದಕ್ಕೆ ಹಾರ್ಮೋನಲ್ ಸ್ಮೆಲ್ಲಿಂದ ಚೇಂಜಸ್ ಆದಾಗ ಹೋಗೇ ಹೋಗುತ್ತೆ, ಆಕ್ಸಿಡೆಂಟ್ ಆಗೋಗುತ್ತೆ. ಅವಾಗ ಅಂತಾರೆ ಸರ್ ನೀವೇನು ಸರಿಗೆ ಹೇಳ್ಕೊಟ್ಟಿರಲಿಲ್ಲ, ಹಾಗಾಗಿ ನಮ್ಮ ನಾಯಿ ಬಸ್ ಕೇಳ್ಕೊಟ್ಟೋಯ್ತು. ಸರ್ ಫಾರಿನಲ್ಲೆಲ್ಲ ಮಾಡ್ತಾರೆ. ಫಾರಿನಲ್ಲೆಲ್ಲ ನಾನೂ ಮಾಡಿದ್ದೀನಿ, ನಂದು ವೀಡಿಯೋಸ್ ಇದೆ. ನಾವು 100 ಟೇಕ್ ಆದಮೇಲೆ 1 ಟೇಕ್ ಚೆನ್ನಾಗಿರೋದನ್ನ ಎಡಿಟ್ ಮಾಡಿ ಹಾಕಿರ್ತೀವಿ ಫಾರ್ ಮಾರ್ಕೆಟಿಂಗ್. ದಿನ ಬೆಳಗಾದರೆ ಅದನ್ನು ಟ್ರೈನಿಂಗ್ ಮಾಡಿರ್ತೀವಿ. ತಾವು ದಿನ ಬೆಳಗಾದರೆ ಅದನ್ನೇ ಮಾಡ್ತೀರಾ, ಆವಾಗ ನಿಮ್ಮ ನಾಯಿಯ ಬಾಂಧವ್ಯ ಆಗಿರುತ್ತೆ. ಹೌದು. ನಾಯಿ ನಿಮ್ಮನ್ನು ಗೌರವಿಸಿದಷ್ಟು, ನೀವು ನಾಯಿಗೆ ಗೌರವಿಸಿದಷ್ಟು ನಿಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಗೌರವ ಪ್ರೀತಿಗೆ ಬದಲಾದಾಗ ಬ್ಯಾರಿಯರ್ಸ್ ಬ್ರೇಕ್ ಆಗೋಗುತ್ತೆ. ತಾವು ಹೇಳಿದ್ರಿ ನಾಯಿಗೆ ಗೂಡಿರೋದು, ಇವತ್ತು ನಮ್ಮ ಹಾಸಿಗೆ ಮೇಲೆ ಮಲಗಿಸ್ಕೋತೀವಿ, ಸೊ ಅಲ್ಲಿ ಗೌರವ ಕಟ್ಟಾಯಿತು. ಸಿಮಿಲರ್ ಎಕ್ಸಾಂಪಲ್, ನೀವು ಬೇರೆ ಯಾರನ್ನು ನೋಡಿ ಗೌರವಿಸ್ತೀರಾ? ದೇವರು. ಬಿಕಾಸ್ ಯು ರೆಸ್ಪೆಕ್ಟ್ ಗಾಡ್. ಗಾಡೇ ನಿಮ್ಗೆ ಏನೇನು ಕೊಟ್ಟಿದ್ದಾರೋ, ಡಾಗು ನಿಮ್ಗೆ ಅದೆಲ್ಲ ಕೊಡ್ತಿದೆ, ನೀವು ಡಾಗ್ ಅದೆಲ್ಲ ಕೊಡ್ತಿದ್ದೀರ. ಯು ಹ್ಯಾವ್ ಟು ಹ್ಯಾವ್ ದಟ್ ರೆಸ್ಪೆಕ್ಟ್, ದಟ್ ಬ್ಯಾರಿಯರ್. ಗಿವ್ ದೆಮ್ ದಟ್ ಸ್ಪೇಸ್, ಗಿವ್ ದೆಮ್ ದ ರೆಸ್ಪೆಕ್ಟ್. ಇಟ್ ಈಸ್ ಅನ್ ಆನಿಮಲ್. ತುಂಬ ಆರೋಗ್ಯಕ್ಕೆ ಝೂನಾಟಿಕ್ ಡಿಸೀಸಸ್, ಲೆಪ್ಟೋಸ್ಪೈರೋಸಿಸ್, ಹೆಪಟೈಟಿಸ್, ಟ್ಯಾಕ್ಸೋಪ್ಲಾಸ್ಮಾ, ಏಡ್ಸ್, ಇದೆಲ್ಲ ಶ್ವಾನಗಳು ಅಥವಾ ಬೇರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬಂದಿರೋದು. ಸೊ ಇಟ್ಸ್ ಕಾಲ್ಡ್ ಝೂನಾಟಿಕ್ ಡಿಸೀಸಸ್. ಹಿಂದೆ ನಾವು ಕೇಳ್ಪಟ್ಟಂಗೆ ಮಂಕೀಸಿಂದ ಅದು ಹ್ಯೂಮನ್ಸಿಗೆ ಬಂದಿದ್ದು ಅಂತ ದೇರ್ ಇಸ್ ಎ ಥಿಯರಿ. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ದೇರ್ ಇಸ್ ಎ ಥಿಯರಿ, ಸ್ಕೂಲ್ ಥಾಟ್. ಸೊ ಮಂಕೀಸಿಂದ ಹ್ಯೂಮನ್ಸ್ಗೆ ಹೆಂಗೆ ಬಂತು? ಅದ್ರ ಎಂಜಿಲ್, ಅದ್ರ ಸಲೈವ, ಇವರು ಬಾಳೆಹಣ್ಣು ಅರ್ಧ ತಿಂದು ಅದಕ್ಕೆ ತಿನ್ಸೋದು, ಅದು ಬಂದು ಮುತ್ಕೊಡೋದು, ಅದ್ರ ಜೊತೆ ಸೆಲ್ಫಿ ಈ ರೀತಿಯಾಗಿ. ಅವಾಗಿನ ಸೆಲ್ಫಿ ಇರಲಿಲ್ಲ. ಸೊ ಇಂಟ್ರಾಕ್ಷನ್ ಬಿಟ್ವೀನ್ ದ ಆನಿಮಲ್ ಆ್ಯಂಡ್ ದ ಹ್ಯೂಮನ್ ವಾಸ್ ಸೋ ಮಚ್ ದಟ್ ದೇರ್ ವಾಸ್ ಲಿಕ್ವಿಡ್ ಇಂಟರ್ಫೇಸ್. ಇದು ಅದು ನೆಕ್ಕಿತ್ತು, ಗಾಯ ನೆಕ್ತು. ಈಗ ನೀವೇ ಯೋಚನೆ ಮಾಡಿ, ನಾಯಿ ವಾಕಿಂಗ್ ಕರ್ಕೊಂಡು ಹೋದಾಗ ರಸ್ತೆ ಬದಿಲಿ ಎಲ್ಲ ಕಡೆ ಓಡಾಡುತ್ತೆ, ರೈಟ್? ಕಸದ ಹತ್ರ ಹೋಗುತ್ತೆ. ಎಷ್ಟೋ ಕಡೆ ಸರ್ಜಿಕಲ್ದು ಏನೇನೋ ವಿಷ ಹಾಕಿರ್ತಾರೆ. ಮನೆಗೆ ಬಂದು ಅದು ಕೂತ್ಕೊಂಡು ಅದ್ರ ಪಾದ ನೆಕ್ಕೊಳ್ಳುತ್ತೆ. ಅದೇ ನೆಕ್ಕಿರೋ ನಾಲ್ಗೆ ತೊಗೊಂಬಂದು ನಿಮ್ಮ ಕೈ ಕಾಲು ನೆಕ್ಕತ್ತೆ, ರೈಟ್? ಸೊ ಹೌ ಡು ಯು ಕೀಪ್ ಇಟ್ ಕ್ಲೀನ್? ವಾಕಿಂಗ್ ಕರ್ಕೊಂಡು ಹೋಗಿ ಬಂದಮೇಲೆ ಪಾದ ಕ್ಲೀನ್ ಮಾಡೋದಕ್ಕೆ ಬೇರೆ ಇದಿದೆ, ಕ್ಲೀನ್ ಮಾಡಿಸಿ ಇಟ್ಕೊಳ್ಳಿ. ದಟ್ ಡಸಂಟ್ ಮೀನ್ ಓಕೆ ಸೊ ಕಾಲು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ನೀವು, ಅದು ಯೂರಿನ್ ಮೋಷನ್ ಆದಮೇಲೆ ದೆ ಟರ್ನ್ ಅರೌಂಡ್ ಆ್ಯಂಡ್ ಲಿಕ್ ದೆಮ್, ದೆ ಕ್ಲೀನ್ ದೆಮ್ ಸೆಲ್ಫ್ ಅಪ್. ಅದು ಟಿಶ್ಯೂ ಪೇಪರು, ಹೆಲ್ತ್ ಫಾಜೆಟು, ಕಮೋಡು ಅದೆಲ್ಲ ಇರೋದಿಲ್ಲ. ದೆ ಕ್ಲೀನ್ ದೆಮ್ ಸೆಲ್ಫ್ ಅಪ್. ಯೋರ್ ಡಾಗ್ ನೀಡ್ ನಾಟ್ ಬಿ ಇನ್ಫೆಕ್ಟೆಡ್. ನಮ್ಮ ಶ್ವಾನಕ್ಕೆ ಕಾಯಿಲೆ ಇಲ್ಲದೆ ಇದ್ದರೂ ಕಾಯಿಲೆಗಳ ಕ್ಯಾರಿಯರ್ ಆಗುತ್ತೆ ಶ್ವಾನಗಳು. ಸೊ ಹಾಗಾಗಿ ನಮ್ಮ ನಾಯಿಗೆ ಆ್ಯಂಟಿ ರೇಬಿಸ್, ನಾಯಿಗೆ ರೇಬಿಸ್ ಬಂದಿಲ್ಲ, ಎಷ್ಟೋ ಜನ ಮನುಷ್ಯರಿಗೆ ರೇಬಿಸ್ ಬಂದ್ಬಿಟ್ಟಿದೆ. ಬಿಕಾಸ್ ನಾಯಿ ಹೋಯ್ತು, ಅಲ್ಲೆಲ್ಲೋ ಏನೋ ನೆಕ್ತು, ಪಾರ್ಕಲ್ಲಿ ಸತ್ತಿರೋ ನಾಯಿ ಇತ್ತು, ವಾಸನೆ ನೋಡ್ತು, ಅಥವಾ ಬೇರೆ ನಾಯಿ ಯೂರಿನ್ ಮಾಡಿರುತ್ತೆ, ಅದು ವಾಸನೆ ನೋಡುತ್ತೆ, ನೆಕ್ಕೊಳ್ಳುತ್ತೆ, ವಾಸನೆ ನೋಡುತ್ತೆ. ಇಟ್ ಇಸ್ ದೇರ್ ಇನ್ ದ ಸಲೈವಾ, ಇಟ್ ವಾಸ್ ಟ್ರಾನ್ಸ್ಮಿಟೆಡ್ ಟು ದ ಪರ್ಸನ್. ರೇಬೀಸ್ಗಿಂತ ವರ್ಸ್ಟ್ ಕಾಯಿಲೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಿಮ್ಮ ಕ್ಯಾನ್ಸರು, ಏಡ್ಸು ಇದೆಲ್ಲ ಕಾಯಿಲೆನೇ ಅಲ್ಲ ರೇಬೀಸ್ ಮುಂದೆ. ಬಿಕಾಸ್ ಒಂದು ಮನುಷ್ಯರಲ್ಲಿ ಇದಿಲ್ಲ, ಯೂಥನೈಸಿಂಗ್ ಅನ್ನೋ ಒಂದು ಆಪ್ಷನ್ ಇಲ್ಲ, ಮರ್ಸಿ ಕಿಲ್ಲಿಂಗ್ ಅನ್ನೋದಿಲ್ಲ. ಸೊ ರೇಬೀಸ್ ಬಂದಿರೋರ ಪರಿಸ್ಥಿತಿ, ಆ ಫ್ಯಾಮ್ಲಿ ಪರಿಸ್ಥಿತಿ, ಹೆಲ್ ಇಸ್ ಹೆವೆನ್ ಅನ್ಬೋದು. ನರ್ಕನೇ ಸ್ವರ್ಗ ಅದ್ರ ಮುಂದೆ. ಅದಕ್ಕಿಂತ ದೊಡ್ಡ ನರ್ಕನೇ ಇಲ್ಲ. ನೀರು ಬೇಕು, ನಾಲ್ಗೆ ಆಚೆ ಇರುತ್ತೆ, ನೀರು ಕೊಡೋಕ್ಕಾಗಲ್ಲ. ನೀರು ನೋಡಿದ್ರೆ ಹುಚ್ಚು ಜಾಸ್ತಿ ಆಗುತ್ತೆ. ಐಸೋಲೇಟ್ ಮಾಡಿ ಇಟ್ಟಿದ್ದಾರೆ. ಕೈ ಕಾಲು ಮುಗಿದು ಕೇಳ್ತಾರೆ ಕಿಟಕಿಯಿಂದ, ನನ್ನನ್ನು ಸಾಯಿಸಿ, ನನಗೆ ಸಾವು ಕೊಡಲ್ಲ. ಸಾವು ಬರ್ತಿಲ್ಲ, ನೀರು ಕೊಡ್ತಿಲ್ಲ, ನಾಯಿ ಥರ ಓಡಾಡ್ತಿದ್ದಾರೆ. ಫ್ಯಾಮ್ಲಿ ದೂರದಿಂದ ನೋಡಬೇಕು. ನಿಮಗೆ ಕೇಳಿಸ್ಕೊಂಡು ಎಷ್ಟು ಕಷ್ಟ ಆಯಿತು ಅಂದರೆ, ಇಮ್ಯಾಜಿನ್ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಆ ಪರಿಸ್ಥಿತಿ ಬಂದಾಗ ಎಷ್ಟು ಕಷ್ಟ ಆಗುತ್ತೆ. ಇಟ್ ಈಸ್ ನಾಟ್ ಯೆಟ್ ಎರಾಡಿಕೇಟೆಡ್. ಯೆಸ್, ವಿ ಹ್ಯಾವ್ ವ್ಯಾಕ್ಸಿನ್ಸ್. ಸೊ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಟು ಕೀಪ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಡಾಗ್ಸ್ ಹೈಜೀನ್, ವೆಲ್ ಬ್ಯಾಲೆನ್ಸ್ಡ್, ವೆಲ್ ಮ್ಯಾನರ್ಡ್. ಹೌದು, ರೈಟ್? ನನ್ನ ನಾಯಿ ಮಕ್ಕ ನೆಕ್ತು, ಪರವಾಗಿಲ್ಲ, ಬಟ್ ನಿಮಗೆ ಇಮ್ಯುನಿಟಿ ಇತ್ತು ಅಂತ ಇಟ್ಕೊಳ್ಳಿ. ನಿಮ್ಮಿಂದ ಕಾಯಿಲೆ ಇನ್ನೊಬ್ರಿಗೆ ಟ್ರಾನ್ಸ್ಫರ್, ನೀವು ಹೋಗಿ ಮನೇಲಿ ಮಗುಗೆ ಮುತ್ಕೊಡ್ಬೋದು. ಸೊ ನಾಯಿ ನಾರ್ಮಲಿ ತಮ್ಮ ಕೈನ ನೆಕ್ಕತ್ತೆ. ಬಿಕಾಸ್ ನಾಯಿ ಪ್ರಕಾರ ಕೈ ಇಸ್ ಬಾಯ್, ದಟ್ಸ್ ಅ ಗುಡ್ ಥಿಂಗ್. ಸೊ ನೀವು ಕೈ ತೊಳ್ಕೋಬೇಕು. ಕೀಪ್ ಪುಟ್ ಪ್ರಾಪರ್ ಸೋಪ್ಸ್. ನಾಯಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ಮುದ್ದಾಡಿ, ಪ್ರೀತಿ ಮಾಡಿ, ಸೌರಿ, ಬ್ರಷ್ ಮಾಡಿ, ಕ್ಲೀನ್ ಮಾಡಿ ಎಲ್ಲ ಆಯ್ತಾ, ಕೈ ತೊಳ್ಕೊಂಡು ಒಳಗಡೆ ಹೋಗಿ. ಊಟಕ್ಕೆ ಮುಂಚೆ ಕೈ ತೊಳ್ಕೊಳ್ಳಿ. ಸಿಂಪಲ್ ಥಿಂಗ್ಸ್, ಬೇಸಿಕ್ ಥಿಂಗ್ಸ್ ಇದೆ ಆಕ್ಚುಲಿ, ಬೇಸಿಕ್ ಥಿಂಗ್ಸ್ ಅಷ್ಟೇ. ಸರ್, ದೇವ್ರ ಮನೆಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಮುಸ್ಲಿಮ್ಸು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಹೋಗ್ತಾರೆ, ಕ್ರಿಶ್ಚಿಯನ್ ಶೂಸ್ ಬಿಟ್ಟು ಹೋಗ್ತಾರೆ, ಹಿಂದೂಸ್ ಅಂತೂ ಅಲ್ಲೇ ಕಲ್ಯಾಣಿ ಸ್ನಾನ ಮಾಡೇ ಒದ್ದೆ ಮೈಯಲ್ಲಿ ಹೋಗ್ತಿದ್ವಿ. GOD, ಡಾಗ್ ಆಗಲಿ ಗಾಡ್ ಆಗಲಿ, ಯು ಗಿವ್ ರೆಸ್ಪೆಕ್ಟ್, ಯು ಟೇಕ್ ರೆಸ್ಪೆಕ್ಟ್. ಬಿಕಾಸ್ ದೇವ್ರು ನಿಮ್ಗೆ ಎಷ್ಟು ಪ್ರೀತಿಯಿಂದ, ನೀವು ಏನು ಕಪ್ಪಗಿರಲಿ, ಬಿಳಿಗಿರಲಿ, ದಪ್ಪಗಿರಲಿ, ಬೆಳಗಿರಲಿ, ಓದಿರಲಿ, ಪಾಸಾಗಿರಲಿ, ದೇವ್ರು ನಿಮ್ಗೆ ಹೇಗೆ ಸಮವಾಗಿ ನೋಡ್ತಾನೋ, ನಾಯಿನೂ ನಿಮ್ಮನ್ನು ಹಾಗೆ ಸಮವಾಗಿ ನೋಡುತ್ತೆ. ಸೊ ಆ ರೀತಿಯಲ್ಲಿ ಅದರದೇ ಆದ ಒಂದು ಗೌರವ ಅದಕ್ಕೆ ಸಿಕ್ಕಿದ್ದಲ್ಲಿ, ನೀವು ಕೇಳಿದ್ರಿ ಕೋರ್ಸ್ ಟ್ರೈನರ್ಸ್, ಒಳ್ಳೆ ಟ್ರೈನರ್ಸ್ ಇರೋರ್ಗು, ಸರ್ಟಿಫಿಕೇಷನ್ ಆದವ್ರಿಗೆ ಇದೆಲ್ಲ ಅರ್ಥ ಮಾಡಿಸಿರ್ತೀವಿ ನಾವು. ಸರ್ಟಿಫಿಕೇಷನ್ ಆದವ್ರಿಗೆ ಮೊದಲನೇದು ನಾನು ಹೇಳ್ಕೊಡೋದು ಆ್ಯನಿಮಲ್ ಬಿಸ್ನೆಸ್ ಸ್ಟಡೀಸ್. ನೀನೊಬ್ಬರ ಮನೆಗೆ ಹೋದರೆ ಅವರಲ್ಲಿ ನೀವು ಏನು ಮಾತಾಡೋದ್ರಿಂದ ಅವರು ಅವರ ನಾಯಿ ಪ್ಲಸ್ ಅವ್ರ ಜೋಬಲ್ಲಿರೋ ದುಡ್ಡು ನಿಮಗೆ ಕೊಡ್ತಾರೆ. ಪ್ಲಸ್ ಅವ್ರ ಕೈಯಲ್ಲಿ ನೀವು ನಾಯಿ ಟ್ರೈನ್ ಮಾಡಿಸ್ಬೇಕು. ಎಂಡ್ ಆಫ್ ದ ಡೇ
ಬಿಕಾಸ್ ನಾನು ದುಡ್ಡು ಕೊಟ್ಟು ನನ್ನ ನಾಯಿನೂ ಕೊಟ್ಟು ನನ್ನ ಕೈಲೇ ಟ್ರೈನಿಂಗ್ ಮಾಡಿಸ್ತೀಯಾ ಸರ್? ಕಾರ್ ನಿಮ್ಮದೇ, ದುಡ್ಡು ನಿಮ್ಮದೇ, ಡ್ರೈವಿಂಗ್ ನೀವೇ ಮಾಡಬೇಕು. ಸೊ ನಿಮಗೆ ಹೇಳ್ಕೊಡ್ಬೇಕು ನಾನು. ಆ್ಯಸ್ ಅ ಪೆಟ್ ಓನರ್ ಅಥವಾ ಪೆಟ್ ಕೇರ್ ಟೇಕರ್ ನಾನು ಯಾವ ಥರ ಟ್ರೈನರ್ನ ನಾವು ಫೈಂಡ್ ಮಾಡಬೇಕು ಅಥವಾ ನಾವು ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಹೇಗೆ ಸೆಲೆಕ್ಟ್ ಮಾಡಬೇಕು? ಮೇಯ್ನಾಗಿ ಇನ್ನೊಂದೇನು ಮೇಯ್ನ್ ಕ್ವೆಶನ್ ಅಂತಂದರೆ ಸರ್, ಏನಕ್ಕೆ ಸೆಲೆಕ್ಟ್ ಮಾಡಬೇಕು? ವೈ ನಾವೇ ಮಾಡ್ಕೊಳಕ್ಕಾಗಲ್ವಾ ಅನ್ನೋದು? ನೀವು ಖಂಡಿತ ಮಾಡ್ಕೋಬೋದು, ನೀವೇ ಮಾಡ್ಕೋಬೇಕು. ಸೊ ಇಲ್ಲಿ ಈ ಸಂಭಾಷಣೆಯಲ್ಲಿ ಅರ್ಥ ಆಗ್ತಿರೋದು ಅಥವಾ ಅರ್ಥ ಮಾಡಿಸ್ಬೇಕಾಗಿರೋ ವಿಷಯ ಏನು ಅಂದರೆ, ದೇರ್ ಇಸ್ ನೋ ಡಾಗ್ ಟ್ರೈನರ್. ಯು ಶುಡ್ ನಾಟ್ ಸೆಲೆಕ್ಟ್ ಎನಿ ಡಾಗ್ ಟ್ರೈನರ್. ಓಕೆ, ಯು ಶುಡ್ ಸೆಲೆಕ್ಟ್ ಪೇರೆಂಟ್ ಟ್ರೈನರ್. ಬಟ್ ಇಸ್ ಇಟ್ ಲೈಕ್ ಇಟ್ಸ್ ಅ ಕಾಮನ್ ವರ್ಡ್ ಅಲ್ವಾ ಸರ್, ಡಾಗ್ ಟ್ರೈನರ್ ಅನ್ನೋದು? ಸರ್ ಡಾಗ್ ಟ್ರೈನರ್ ಅವ್ರು ನಾಯಿ ಟ್ರೈನ್ ಮಾಡ್ಬಿಟ್ಟು ಹೋಗ್ತಾರೆ, ನಾಯಿ ಅವ್ನು ಹೇಳಿದ ಮಾತೆಲ್ಲ ಕೇಳತ್ತೆ ಸರ್. ನಿಮ್ಮ ಮಾತು ಕೇಳತ್ತಾ? ನಿಮ್ಗೆ ಯಾರ ಮಾತು ಕೇಳ್ಬೇಕು? ನಾಯಿ ಅವನ ಮಾತು ಕೇಳಬೇಕು, ಹೈರ್ ಅ ಟ್ರೈನರ್. ನಾಯಿ ನಿಮ್ಮ ಮಾತು ಕೇಳಬೇಕು, ಲರ್ನ್ ಟ್ರೈನಿಂಗ್ ಆ್ಯಂಡ್ ಡೂ ಇಟ್. ನೀವೇನು ಮಾಡ್ತೀರೋ ಆ ನಾಯಿಯ ಮನಸ್ಸಿನಲ್ಲಿ ತಮ್ಮ ಸ್ಥಾನಮಾನ ಗೌರವ ಏನು ಸಂಪಾದನೆ ಮಾಡಿದ್ದೀರೋ ಅಷ್ಟು ಮಟ್ಟಕ್ಕೆ ತಮ್ಮ ಮಾತು ಕೇಳುತ್ತೆ. ಪ್ರೆಸೆಂಟ್ ವರ್ಲ್ಡಲ್ಲಿ ಡಾಗ್ಸ್ನ ನೋಡೋವಂಥ ಒಂದು ವಿಷನ್ ಜನಕ್ಕೆ ಬೇರೆ ಚೇಂಜ್ ಆಗಿದೆ. ಸೊ ದೇ ಆರ್ ಟ್ರೀಟಿಂಗ್ ದ ಡಾಗ್ ಆಸ್ ಒನ್ ಆಫ್ ದೇರ್ ಫ್ಯಾಮಿಲಿ. ಖಂಡಿತ, ಡಾಗ್ ಇಸ್ ಆಲ್ವೇಸ್ ಬೀನ್ ಯುವರ್ ಫ್ಯಾಮಿಲಿ. ಅದರಲ್ಲೂ ಇಂಡಿಯನ್ ಹಿಸ್ಟ್ರಿನಲ್ಲಿ ಪ್ರಪಂಚದ ಮೊದಲನೇ ಡಾಗ್ ಸ್ಕ್ವಾಡ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಗ್ರೇಟ್. ಧರ್ಮರಾಯನ್ ಜೊತೆ ಹೋಗಿದ್ದು ಶ್ವಾನ ಒಂದೇ. ಸೊ ಅಲ್ಲಿ ಹೋದಾಗ ಸ್ವರ್ಗದ ಬಾಗಿಲಲ್ಲಿ ನಾಯಿಯನ್ನು ಒಳಗಡೆ ಬಿಡುವುದಿಲ್ಲ, ನೀವು ಬರೋದಿದ್ರೆ ನಾಯಿ ಬಿಟ್ಟು ಬರಬೇಕು ಅಂದಾಗ ನನ್ನ ಅಣ್ಣ ತಮ್ಮಂದ್ರು ನನ್ನ ಜೊತೆ ಬರೋಕ್ಕಾಗಲಿಲ್ಲ, ನನ್ನ ಹೆಂಡತಿ ನನ್ನ ಜೊತೆ ಬರೋಕ್ಕಾಗಲಿಲ್ಲ, ನನ್ನ ತಂದೆ ತಾಯಿ ಬರೋಕ್ಕಾಗಲಿಲ್ಲ. ಬಂದಿದ್ದು ಶ್ವಾನ ಒಂದೇ. ಶ್ವಾನ ಬಿಟ್ಟರೆ ನಾ ಬರ್ತೀನಿ, ಇಲ್ಲದೆ ಇದ್ರೆ ಬರೋದಿಲ್ಲ ಸ್ವರ್ಗಕ್ಕೆ ಅಂತ ಅವ್ರು ಹೇಳಿದಾಗ ದೆನ್ ಹಿ ಎಕ್ಸ್ಪ್ಲೇನ್ಸ್, ಇಬ್ಬರೂ ಬರ್ಬೋದು, ಯಾಕೆಂದರೆ ಅದರ ಹೆಸರೇ ಧರ್ಮ. ಆ ಶ್ವಾನ ಮಹಾಭಾರತದ ಟೈಮಲ್ಲಿ ಯುಧಿಷ್ಠಿರನ ಜೊತೆ ಕೊನೆಯ ತನಕ ಸ್ವರ್ಗದ ಬಾಗಿಲವರೆಗೂ ಫಾಲೋ ಮಾಡ್ಕೊಂಡು ಹೋಗಿದ್ದು ಶ್ವಾನದ ಹೆಸರು ಧರ್ಮ. ದಟ್ ಇಸ್ ಆರ್ ಧರ್ಮ ಕರ್ಮಗಳು ಅಂತ ಏನಂತೀವಿ. ಇಟ್ ಫಾಲೋಡ್ ಹಿಮ್ ಟಿಲ್ ದೇರ್ ಅನ್ನೋದು. ಆ್ಯಂಡ್ ಹಿ ವೆಂಟ್ ಇನ್ ವಿತ್ ಇಟ್. ಅದು ನಮ್ಮ ಕುಟುಂಬದಲ್ಲಿ ಖಂಡಿತ ಕುಟುಂಬದಲ್ಲಿ ಒಂದು, ಆದರೆ 10-12 ವರ್ಷಕ್ಕೆ ಹೋಗ್ಬಿಡುತ್ತೆ. ಲೈಕ್ ಎವ್ರಿ ಗುಡ್ ಥಿಂಗ್ಸ್ ಕಮ್ ಟು ಅನ್ ಎಂಡ್ ವೆರಿ ಫಾಸ್ಟ್. ಸೊ ಅದರದ್ದು ಮುಗಿದೋಗುತ್ತೆ. ಸೊ ಕುಟುಂಬದಲ್ಲಿ ಒಂದು ಅಂತ ನಾವು ಅತಿಯಾಗಿ ಹೆಚ್ಚು ಪ್ರೀತಿ ಮಾಡಿ ನಾಳೆ ದಿನ ಅದಕ್ಕೆ ಹೆಚ್ಚು ಕಮ್ಮಿ ಆದಾಗ ನಾವು ಬೇಜಾರು ಮಾಡ್ಕೊಂಡು ನಾವು ಡಿಪ್ರೆಷನ್ಗೆ ಹೋಗಿ ತೊಂದರೆಗಳಾಗೋದ್ರ ಬದಲು ಅದನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಎಷ್ಟು ಪ್ರೀತಿ ವಿಶ್ವಾಸ ಕೊಡಬೇಕು, ಎಷ್ಟು ಬೇಕಾದರೂ ಕೊಡಿ, ಯಾರೂ ಬೇಡ ಅಂತಿಲ್ಲ. ನಿಮ್ಮ ಮನೆ ಸರ್, ನಾ ಹೇಳಿದ್ನಲ್ಲ, ಹ್ಯೂಮನ್ಸ್ಗೆ ನಾಯಿಗೆ ವ್ಯತ್ಯಾಸ ಏನು, ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಯಾಕೆ ಅಂತೀವಿ? ನಮಗಾದ್ರೂ ಆ ನಾಯಿ ಕಪ್ಪಗಿದೆ, ಬೆಳ್ಳಗಿದೆ, ಕೂರ್ಲು ಬೇಕು, ಕೂರ್ಲು ಬೇಡ, ರೋಡ್ ನಾಯಿ ಅಥವಾ ರಸ್ತೆ ಬದಿಯ ನಾಯಿ, ಇಂಡಿಯನ್ ಮಾಂಗ್ರೆಲ್ ಅಂತ ಏನಂತೀವಿ, ಅದು ಸಾಕೋದು ಇವಾಗ ಟ್ರೆಂಡ್ ಆಗೋಗಿದೆ ಜನಕ್ಕೆ. ಇಟ್ ಈಸ್ ಅ ಶೋ ಆಫ್ ಥಿಂಗ್. ಐ ಗೇವ್ ಹಿಮ್ ಅ ಲೈಫ್, ಐ ಅಡಾಪ್ಟೆಡ್ ಅ ಲೈಫ್. ನಿಮ್ಮ ಪದ ಬಳಕೆಯಲ್ಲೇ ಅರ್ಥ ಆಗೋಗುತ್ತೆ. ಹೌದು, ಐ ಗೇವ್ ಹಿಮ್ ಅ ಲೈಫ್. ಯಾಕೆ ನೀವು ಕೊಡದೇ ಇದ್ರೆ ಸತ್ತೋಗುತ್ತಾ? ವಿ ಡೋಂಟ್ ನೋ. ಯು ಆರ್ ನೋಬಡಿ ಟು ಗಿವ್ ಎನಿಬಡಿ ಎನಿಥಿಂಗ್, ರೈಟ್? ಇಟ್ ವಾಸ್ ಡಿಸ್ಟೈನ್ಡ್. ಅದಕ್ಕೆ ತುಂಬ ಜನ ವಿ ಅಡಾಪ್ಟೆಡ್ ಅ ಡಾಗ್ ಅಂದಾಗ ಐ ಆಮ್ ಸಾರಿ ದ ಡಾಗ್ ಅಡಾಪ್ಟೆಡ್ ಯು ಅಂತೀನಿ ನಾನು. ಹೌದಾ? ಇಲ್ಲ, ಮಳೆ ಬರ್ತಿತ್ತು, ನಮ್ಮ ಕಾರ್ ಕೆಳಗಿತ್ತು, ಹೋಗು ಅಂತ ಕೋಲಲ್ಲಿ ನುಗ್ಗಿದ್ವಿ, ಹೋಗಲೇ ಇಲ್ಲ, ಅದಕ್ಕೆ ಮನೆ ಕರ್ಕೊಂಬಂದ್ಬಿಟ್ಟಿದ್ದೆ, ರೈಟ್? ಸೊ ದ ಡಾಗ್ ಅಡಾಪ್ಟೆಡ್ ಯು. ನೀವು ಮಳೆಯಲ್ಲಿ ನಾಯಿ ಮರಿ ನೋಡ್ಕೊಂಬಂದು ಕಾರ್ ಕೆಳಗೆ ಹಾಕೊಳ್ಳಿಲ್ಲ, ಅದು ಬಂದು ನಿಮ್ಮ ಕಾರ್ ಕೆಳಗಿತ್ತು, ಸೊ ಯು ಅಡಾಪ್ಟೆಡ್ ಹಿಮ್. ನೀವು ಎಷ್ಟು ನಾಯಿಗೆ ಹ್ಯಾಂಡಿಕ್ಯಾಪ್ ಡಾಗ್ಸ್ಗೆ ಎಷ್ಟು ನಾಯಿಗೆ ಊಟ ಹಾಕ್ತೀರಾ ಅಂದಾಗ 74 ನಾಯಿಗಳು ಇವತ್ತು ದುಡಿದು ನನ್ನ ಸಂಸಾರ, ನನ್ನ ಹೆಂಡತಿ ಮಕ್ಕಳು, ಇನ್ನು ನನ್ನ ಹತ್ರ ಇರೋ 200 ಚಿಲ್ಲರೆ ನಾಯಿಗಳು, ನನ್ನ ಹತ್ರ ಇರೋ 70-80-100 ಜನ ಸ್ಟಾಫ್ಗೆ ಊಟ ಹಾಕ್ತಿರೋದು ನನ್ನ ನಾಯಿಗಳು. ನಾನು ನಾಯಿಗೇನು ಹಾಕ್ತಾ ಇಲ್ಲ. ಇವತ್ತಿನ ದಿನ ಇಲ್ಲಿಂದ ಹೋಗ್ತಾ ನನ್ನ ಜೀವ ಮುಕ್ತಾಯ ಆದ್ರೂ ನನ್ನ ಹತ್ರ ಇರೋ ಅಷ್ಟು ನಾಯಿ, ನನ್ನ ಹೆಂಡತಿ ಮಕ್ಕಳು ಪ್ಲಸ್ ಹುಡುಗರು ಸ್ಟಾಫ್ 90 ಸ್ಟಾಫ್ನ ಅನ್ನ ಹಾಕ್ತಿರೋದು ನಮ್ಮ ನಾಯಿಗಳು. ದೇ ವಿಲ್ ಕಂಟಿನ್ಯೂ ಡೂಯಿಂಗ್ ಇಟ್, ವಿಚ್ ಮೀನ್ಸ್ ಐ ಆಮ್ ನಥಿಂಗ್. ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಇಟ್ಸ್ ಅ ಪ್ರೋಸೆಸ್ ಡ್ರಿವನ್. ಯಾರಾದರೂ ನನ್ನ ಹತ್ರ ತುಂಬ ಜನ ಬರ್ತಾರೆ, ಸರ್ ನಮ್ಮ ನಾಯಿ ರಾಟ್ ವೀಲರು ತುಂಬ ಜನ ಕಚ್ಬಿಟ್ಟಿದೆ, ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡಿ ಅಂತಿದ್ದಾರೆ, ನೀವು ಇಟ್ಕೊಳ್ಳೋದಿದ್ರೆ ಇಟ್ಕೊಳ್ಳಿ. ಐ ಚಾರ್ಜ್ ದೆಮ್. ನಾನು ಅಂತೀನಿ, ನಂದು NGO ಅಲ್ಲ, ಯಾರ ಹತ್ರ ಡೊನೇಷನ್ ಕೇಳಿಲ್ಲ, ತಗೊಳ್ಳೋದು ಇಲ್ಲ. ಹಂಗನ್ಬಿಟ್ಟು ಕಣ್ಣು ಕಿವಿ ಕಾಲು ಇಲ್ದಿರೋ ನಾಯಿಗಳು ನನ್ನ ಹತ್ರ ಇದೆ. ಇಫ್ ಐ ಹ್ಯಾವ್ ಟು ಅಡಾಪ್ಟ್, ಐ ಫಸ್ಟ್ ಹ್ಯಾಸ್ ಟು ಸುಮ್ಮನೆ ಹೋಗೊಂದಿನ ನಂದು ಆ್ಯಕ್ಟಿವಾನಲ್ಲಿ ಹೋಗೋ ರಾತ್ರಿ ಊಟ ಹಾಕಿ ಬಂದ್ಬಿಡೋದಲ್ಲ. ನಾಳೆ ದಿನ ಆ್ಯಕ್ಟಿವಲ್ಲಿ ಪೆಟ್ರೋಲ್ ಇಲ್ಲ ಅಥವಾ ನಾನು ಹೋಗೋಕ್ಕಾಗಿಲ್ಲ ಅಂತ ಬಿಟ್ಬಿಟ್ರೆ ಅವತ್ತ ನಾಯಿ ಕಾಯ್ತಾ ನಿಂತಿರುತ್ತೆ. ಅದು ಬಂದಿದ್ದು ಆ್ಯಕ್ಟಿವಾ ಹಿಂದೆ ಎಲ್ಲ ಹೋಗುತ್ತೆ, ಝೊಮ್ಯಾಟೊ ಅವನ ಹಿಂದೆ ಹೋಗುತ್ತೆ, ಬಿಕಾಸ್ ವಾಸನೆ ಬರ್ತಿದೆ ಫುಡ್ದು. ಪಾಪ ಅದೆಲ್ಲೋ ಗಿಗ್ನಾನೋ ಹುಡ್ಕೊಂಡು ತಿನ್ಕೊಂಡು ಬದುಕಿತ್ತು ಅಲ್ವಾ ಸರ್? ನಿಜ.
ನಾನೇನೋ ಒಳ್ಳೇದು ಮಾಡಿಬಿಡ್ತೀನಿ ನಾನು ಹೋಗಿ ನನ್ನ ಮನಸ್ಸಲ್ಲಿರೋ ಯಾವುದೋ ನೋವು ನೀಗಿಸ್ಕೊಳ್ಳೋಕ್ಕೆ ಒಂದು 3 ವರ್ಷ ಊಟ ಹಾಕ್ಬಿಟ್ಟು ಆಮೇಲೆ ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದೆ ಸರ್, ವಿಪ್ರೋಲ್ ಸಿಕ್ತು, ನಾನು ಪೂನಾಗೆ ಶಿಫ್ಟ್ ಆಗೋದೆ ಅಂದರೆ ನಾಯಿಗತಿ ಏನು? ಆ ನಾಯಿಗಳಿಗೆ ನೀವು 3 ವರ್ಷ ಊಟ ಹಾಕಿದ್ದೀರಾ, ಅದ್ರ ನಂತರ ಯಾರು ಹಾಕ್ತಾರೆ? ವೈ ಆರ್ ಯು ಮೇಕಿಂಗ್ ದೆಮ್ ಡಿಪೆಂಡೆಂಟ್ ಆನ್ ಯು ವೆನ್ ಯು ಯೋರ್ ಸೆಲ್ಫ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಯೋರ್ ಸೆಲ್ಫ್? ಇನ್ಕ್ಲೂಡಿಂಗ್ ಪೆಟ್ ಓನರ್ಸ್ಗೆ ನಾನು ಏನಂತೀನಿ, ಸೋಷಲೈಸ್ ಯೋರ್ ಡಾಗ್ ನಾಟ್ ಓನ್ಲಿ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಈವನ್ ವಿತ್ ಯುವರ್ ನೇಬರ್ಸ್. ಸೊ ಅಡಾಪ್ಷನ್ಗೆ ಬಂದಾಗ ಐ ಟೇಕ್ ಮನಿ ಫ್ರಮ್ ದೆಮ್, ಐ ಟೆಲ್ ದೆಮ್ ಗಿವ್ ಮಿ 50,000 rupees. ಯಾಕೆ ಸರ್? ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕೊಡೋ 50,000ಕ್ಕೆ ನನಗೆ ಏನು ರಿಕ್ವೈರ್ಮೆಂಟ್ ಬಂದಿರುತ್ತೆ, ಒಂದು ಈಗ ಜಿಂದಾಲು, ಟಾಟಾ, ಟೈಟನ್ನು, ಮತ್ತು ನಮ್ಮ ಮಾನ್ಯತಾ ಟೆಕ್ ಪಾರ್ಕು, ಎಂಬಸಿ ಟೆಕ್ ಪಾರ್ಕು, ಈ ರೀತಿ ಬಾಂಬ್ ಡಿಟೆಕ್ಷನ್ ಡಾಗ್ ಬೇಕು. ಕಾಲೇಜಸ್, ಯೂನಿವರ್ಸಿಟಿ ಲೈಕ್ ಮಣಿಪಾಲ್, ಅಲಯನ್ಸ್, ಅಲ್ಲೆಲ್ಲ ಡ್ರಗ್ ಡಿಟೆಕ್ಷನ್ ಡಾಗ್ಸ್ ಇದೆ. ಸೊ ನನಗೂ ರಿಕ್ವೈರ್ಮೆಂಟ್ ಬಂದಿರುತ್ತೆ, ಸರ್ ನಮ್ಮದು ಈ ಥರ ಒಂದು ಯೂನಿವರ್ಸಿಟಿ ಇದೆ, ನಮ್ಮ ಮಕ್ಕಳು ಡ್ರಗ್ಸ್ ತರೋದು ಬೇಡ ಅಂತ ಹೇಳಿ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ರಾಮಯ್ಯನೋ ನಮ್ಮ ದಯಾನಂದ್ ಸಾಗರ್ ಬಂದಿರುತ್ತೆ. ಸೊ ಅಲ್ಲಿಗೆ ಬೇಕು, ಅವ್ರಿಗೆ ಯಾವ ನಾಯಿ ಬೇಕು? ಜರ್ಮನ್ ಶೆಪರ್ಡ್ ಬೇಕು. ನೀವು ಕೊಡೋ 50,000ದಲ್ಲಿ ಜರ್ಮನ್ ಶೆಪರ್ಡ್ ತೊಗೊಂಡು ಅದನ್ನು ಟ್ರೈನ್ ಮಾಡಿ ಅಲ್ಲಿ ಕೆಲ್ಸಕ್ಕೆ ಬಿಡ್ತೀನಿ. ಆ ಮಗು ಕೆಲಸ ಮಾಡ್ತಿರೋದ್ರಿಂದ ಏನು ಕೆಲಸ? ಅದಕ್ಕೇನು ಹೇಳ್ಕೊಟ್ಟಿರ್ತೀವಿ, ನೀವು ವಾಸನೆ ಹುಡುಕು ಡ್ರಗ್ಸ್ ವಾಸನೆ ಸಿಕ್ಕಿದ ತಕ್ಷಣ ನಿಂಗೆ ಆಟ ಸಾಮಾನು ಸಿಗುತ್ತೆ. ಅದಕ್ಕೆ ಡೈಲಿ ಆಟ. ಅದು ನಾನು ದಿನ 4-5 ಅವರ್ ಆಟ ಆಡೋ ಅಭ್ಯಾಸ. ಏಕೆಂದರೆ ಜರ್ಮನ್ ಶೆಪರ್ಡ್ ದಿನಕ್ಕೆ 4-5 ಅವರ್ ಎಕ್ಸಸೈಸ್ ಬೇಕು. ಆಟ ಆಡ್ತೀನಿ, ನನಗೆ ಬಾಲ್ ಸಿಗುತ್ತೆ. ಸೊ ಅದರ ಆಟದಿಂದ ಅದನ್ನು ನೋಡ್ಕೊಳ್ಳೋ ಒಬ್ಬ ಹ್ಯಾಂಡ್ಲರ್ ಮನೆ ನಡೀತಿದೆ. ಅದರಲ್ಲಿ ಬರೋ ದುಡ್ಡಲ್ಲಿ ತನಗೆ ಗೌರವಿತವಾದ ಒಂದು ಮನೆ, ಜಾಗ, AC, ರೂಮು, ಬಿಸಿನೀರು ಎಲ್ಲ ಸಿಗ್ತಿದೆ ನಾಯಿಗೆ. ಅದು ಸಂಪಾದನೆ, ಅದರ ಸಂಪಾದನೆ. ಪೆಟ್ ಓನರ್ಸ್ ಯಾರು ಈ ಬ್ರೀಡ್ ಡಾಗ್ಸ್ ಅನ್ನೋದು ಬಂದಮೇಲೆ ಇಂಡಿ ಡಾಗ್ಸ್ ಬಿಟ್ಟು ಬ್ರೀಡ್ ಡಾಗ್ಸ್ ಅನ್ನೋದು ಕಡೆನೇ ಜಾಸ್ತಿ ಒಲ್ವು. ಏನಕ್ಕೆ? ನೋಡೋಕ್ಕೆ ಕ್ಯೂಟ್ ಆಗಿರುತ್ತೆ, ಲುಕ್ಸ್ ವೈಸು ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೇನು ಬೀದಿ ನಾಯಿ ಅಥವಾ ಲೋಕಲ್ ಸ್ಟ್ರೀಟ್ ಡಾಗ್ಸ್ ಅಂತ ಬಂದರೆ ಅದನ್ನು ಕಡೆಗಣಿಸ್ಬಿಡ್ತಾರೆ. ಇಲ್ಲ ಅದು ಬಂದರೆ ಹತ್ರ ಬಂದು ಚೂ ಅನ್ನೋದು, ಅದನ್ನೇ ಒಂದು ಕೈಯಲ್ಲಿ ಅವ್ರು ಬ್ರೀಡ್ ಡಾಗ್ ಇಟ್ಕೊಂಡಿರ್ತಾರೆ, ಹತ್ರ ಬಂದರೆ ಚೂ ಅಂತಾರೆ. ಕಂಕ್ಳಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ, ಬಟ್ ಅದೇ ಒಂದು ಇನ್ನೊಂದು ನಾಯಿ ಅದರದ್ದೇ ಇನ್ನೊಂದು ಶ್ವಾನ ಅಂತಲೇ ಬಂದಾಗ ಅದನ್ನು ದೂರ ತಳ್ತಾರೆ. ಸೊ ಈ ಥರದವ್ರಿಗೆ ಏನು ಹೇಳ್ತೀರಾ? ಲೈಕ್ ಅವ್ರಿಗೇನು ಒಂದು ಸಜೆಷನ್ನು ಅಥವಾ ಒಂದು ಮಾತು ಹೇಳೋದಾದ್ರೆ ಅವ್ರಿಗೆ ಏನು ಹೇಳ್ತೀರಾ? ಅರ್ಥ ಮಾಡ್ಕೊಳ್ಳೋರ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಹೇಳೋ ಪ್ರಯೋಜನ ಇಲ್ಲ. ಅವ್ರ ಈಗ ನನ್ನ ಮಗು ಮೂಗು ನಾನು ಒರೆಸ್ಬಿಟ್ಟು ನನ್ನ ಶರ್ಟಲ್ಲಿ ಪಾಪ ಅಲ್ಲೊಂದು ಮಗು ಇದೆ, ಅನಾಥ ಮಗು, ಅದು ಹಸಿವು ಅಂತಿದ್ದಾಗ ಮೂಗು ಒರೆಸ್ತಾ ಇದ್ರೆ ಬೇಡ, ಒಂದು ಬಂದು ಕೊಡ್ಸಲ್ಲ ನಾನು ಅಂದಮೇಲೆ ನನಗೆ ನೀವು ನನ್ನನ್ನು ಮಾತೇ ಆಡಿಸ್ಬಾರ್ದು. ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಯೂಸ್. ಹ್ಯುಮ್ಯಾನಿಟಿ ಅನ್ನೋದೇ ಇರಲ್ಲ, ಅವ್ರಿಗೆ ಹ್ಯುಮ್ಯಾನಿಟೇರಿಯನ್ನೇ ಇಲ್ಲ ಅಲ್ವಾ? ಅದು ಮಗು ಇದು ಮಗು, ಓಕೆಪ್ಪ ನನ್ನ ಹತ್ರ ನಮ್ಮ ಮನೇಲಿ ನಾಯಿ ಸಾಕಿದ್ದೀನಿ, ನಾನು ಹಂಗಂತ ರೋಡಲ್ಲಿರೋ ನಾಯಿ ತರಕ್ಕಾಗಲ್ಲ, ಬೇಡ. ಆ ನಾಯಿಗೆ ಊಟ ಹಾಕಿ ಆಗಲ್ವಾ? ಅದೂ ಬೇಡ. ಆ ನಾಯಿಗೆ ಹೊಡೆದು ಓಡಿಸ್ತಾ ಇದ್ರೆ ಸಾಕು. ನೀವು ಕಮಿಂಗ್ ಟು ದ ಅದರ್ ಸೈಡ್ ಆಫ್ ದ ವಿಷಯಕ್ಕೆ ಬಂದರೆ, ಸೊ ದೇರ್ ಈಸ್ ಟೂ ಮಚ್ ಆಫ್ ಒಂದು ಲೈಕ್ ಶೋಷಣೆ ನಡೀತಾ ಇದೆ ನಾಯಿಗಳ ಮೇಲೇ. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತಂದರೆ ಡಾಗ್ ಬ್ರೀಡಿಂಗ್ ಅನ್ನೋದು ಆ್ಯಂಡ್ ಓವರ್ ಬ್ರೀಡಿಂಗ್ ಅನ್ನೋದು. ಈ ಒಂದು ವರ್ಲ್ಡಲ್ಲಿ ಯಾವಾಗ ಲೈಕ್ ಬ್ರೀಡ್ ನಾಯಿಗಳಿಗೆ ರೇಟ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು, ಈ ಓವರ್ ಬ್ರೀಡಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ್ಯಸ್ ಅ ಪ್ರೊಫೆಷನಲ್, ನೀವು ಆ್ಯಸ್ ಅ ಡಾಗ್ ಟ್ರೈನರ್ ಬಗ್ಗೆ. ಕೆನಲ್ ಕ್ಲಬ್ಗೆ ನಾನು ಎಲೆಕ್ಟೆಡ್ ಟ್ರೆಷರರ್. ಸೊ ಪ್ರತಿಯೊಂದು ಬ್ರೀಡೆಡ್ ಡಾಗ್ ಒಂದು ರಿಜಿಸ್ಟ್ರೇಷನ್ಗೆ ಇರಲಿ, ಇದಕ್ಕೆ ಇರಲಿ, ನನ್ನ ಒಂದು ಸಿಗ್ನೇಚರ್ ಅನ್ನೋದು ಇದ್ದೇ ಇರುತ್ತೆ, ಅಪ್ರೂವಲ್ ಇರಬೇಕು. ಎಥಿಕಲ್ ಬ್ರೀಡಿಂಗ್ ನಾ ಹೇಳಿದ್ನಲ್ಲ, ಎಜುಕೇಷನ್ ಸರ್ಟಿಫಿಕೇಶನ್ ಯಾಕೆ ಮುಖ್ಯ ಅಂದರೆ, ಒಂದು ಎಕ್ಸಾಂಪಲ್ ವೃತ್ತಿನ್ ಅಂತ, ಈಸ್ ಎನ್ MBA ಗ್ರಾಜುಯೇಟ್, ಅವರು ಜಿಮ್ ಟ್ರೈನರ್ ಕೂಡ ಆಗಿದ್ರು, ಫಿಟ್ನೆಸ್ ಕೋಚ್. ಅವ್ರ ಮನೇಲಿ ಒಂದು ಗೋಲ್ಡನ್ ರಿಟ್ರೀವರ್ ನಾಯಿ ಇತ್ತು. ಒಂದ್ಸತಿ ಮರಿ ಹಾಕ್ಸಿದ್ರು, ಎಲ್ಲ ಮರಿ ಮಾರಿದ್ರು. ಅಂದಾಜು ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಏನೋ ಒಂದು ಅಮೌಂಟ್ ಸಂಪಾದನೆ ಮಾಡಿದ್ರು. 7-8 ಮರಿ ಸೇರಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು ಅಂತ ಇಟ್ಕೊಂಡು, ಸರ್ಟಿಫಿಕೇಶನ್ ಮಾಡ್ಕೊಂಡ್ಮೇಲೆ ಅವ್ರು ಅದೇ ನಾಯಿನ ತಿರ್ಗಾ ಬ್ರೀಡ್ ಮಾಡಿದಾಗ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು, ಅಷ್ಟೇ ಮರಿ. ಏನು ಸರ್ ವ್ಯತ್ಯಾಸ? ಫಸ್ಟು ನೀವೇನಂದ್ರಿ ಓವರ್ ಬ್ರೀಡಿಂಗ್ ಅಥವಾ ಫೋರ್ಸ್ಡ್ ಬ್ರೀಡಿಂಗ್. ಹಿ ಅಂಡರ್ಸ್ಟುಡ್, ನನ್ನ ಹೆಣ್ಣು ಮಗು ನನ್ನ ಮನೇಲಿರೋ ನಾಯಿ ನಾನು ಬ್ರೀಡ್ ಮಾಡಬೇಕು ಅಂದರೆ ಅವಳು ಬಾಯಿ ಕಟ್ಟಿ ಕೈ ಕಟ್ಟಿ 4 ಜನ ಹಿಡ್ಕೊಂಡು ಆ ರೀತಿ ಶೋಷಣೆಗೆ ಒಳಗಾಗೋ ಬ್ರೀಡಿಂಗಿಂದ ಉತ್ಪತ್ತಿ ಆಗೋ ಒಂದು ಎಂಬ್ರಿಯೋ ಕೂಡ, ಬಿಕಾಸ್ ಫೀಮೇಲ್ ಬೇಡ ಅಂತ ಒದ್ದಾಡ್ತಿದ್ದಾಳೆ, ಮೇಲ್ ಮಾಡ್ತಾ ಇದೆ, ಅದರಿಂದ ನೋವು, ಆ ಹಿಂಸೆ, ಅದರಲ್ಲಿ ಫಾರ್ಮ್ ಆಗೋ ಎಗ್ಗು, ದಟ್ ವಿಲ್ ಆಲ್ವೇಸ್ ಬಿ ಅ ವೆರಿ ರಿಸೆಸಿವ್. ಸೊ ಹಿ ಅಂಡರ್ಸ್ಟುಡ್, ನನಗೆ ಬೇಕಾಗಿರೋ ಗಂಡ ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ಡಾಗ್ ಗುರು ಸರ್ ಹೇಳ್ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಮಿಂಗಲ್ ಮಾಡಿಸ್ತಿರ್ತೀನಿ ಅವಾಗವಾಗ. ಇವಳು ಹೀಟಿಗೆ ಬಂದಾಗ, ಬ್ರೀಡಿಂಗ್ ಸೀಸನ್ಗೆ ಬಂದಾಗ ತಿರ್ಗಾ ಮೇಟ್ ಫ್ರೀ ಅವ್ರ ಜೊತೆ ಬಿಡ್ತೀನಿ. ಅದು ಗೋಲ್ಡನ್ ರಿಟ್ರೀವರ್, ಬಿಕಾಸ್ ನೀವು ಬೇರೆ ಬೇರೆ ಹುಡುಗನ ಏನು ಮಾಡಿಸ್ತಿಲ್ಲ. ಸೊ ಬ್ರೀಡಿಂಗ್ ಅ ಗುಡ್ ಬ್ರೀಡ್ ವಿತ್ ಅನ್ ಅದರ್ ಸೇಮ್ ಗುಡ್ ಬ್ರೀಡ್ ಇಟ್ಸ್ ಅನ್ ಆರ್ಟ್. ಎಥಿಕಲ್ ಬ್ರೀಡಿಂಗ್, ಅದ್ರ ಬಗ್ಗೆ ನಾನು ಕ್ಲಾಸಸ್ ಮಾಡ್ತೀನಿ ಜನಕ್ಕೆ. ಇಲ್ಲೇನಾಗತ್ತೆ, ಆ ನಾಯಿ ಈ ನಾಯಿ ಒಂದು ಫ್ರೆಂಡ್ಶಿಪ್ ಆಯಿತು,
ಇವಳು ಬ್ರೀಡಿಂಗ್ ಡೇಟ್ ಬಂದಾಗ ತನಗೆ ತಾನೇ ಯಾರು ಸಪೋರ್ಟ್ ಇಲ್ಲದೆ ಇವಳು ಬಾಲ ಎತ್ತಿ ಅದ್ರ ಮುಂದೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತು. ಅವರಿಬ್ಬರು ಫ್ರೆಂಡ್ಸ್ ಆಗಿದ್ದರಿಂದ ಮುಂಚಿತವಾಗಿ ಮೀಟ್ ಮಾಡಿದ್ರಿಂದ ಮೇಟಿಂಗ್ ಈಸಿ ಆಯಿತು. ಅವಳಿಗೆ ಕೈ ಕಟ್ಟಿ ಬಾಯಿ ಕಟ್ಟಿ ಮಾಡೋ ಅವಶ್ಯಕತೆ ಬಿಡಲಿಲ್ಲ. ಕಂಫರ್ಟಬಲ್ ಆಗಿ ತನಗೆ ತಾನೇ ತಾವಿಬ್ಬರೇ ಮೇಟ್ ಆಗಿದ್ರಿಂದ ಮರಿಗಳು ಆರಾಮಾಗಿ ಬರೋಕ್ಕೆ ಶುರು ಆಯಿತು. ಮರಿಗಳನ್ನ 3 ತಿಂಗಳವರೆಗೂ ಮಾರಬೇಡಿ ಅಂತ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ. 3 ತಿಂಗಳ ಮರಿಗೂ 20,000 ಸರ್, 1 ತಿಂಗಳ ಮರಿಗೂ 20,000 ಜನ ತೊಗೊಂಡೋಗಲ್ಲ. ದೆನ್ ಬಿಕಾಸ್ ಹಿ ಗಾಟ್ ಎಜುಕೇಟೆಡ್, ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಕಸ್ಟಮರ್ಸ್ 30 ದಿನಕ್ಕೆ ತಾವು ಬನ್ನಿ, ಮರಿ ಸೆಲೆಕ್ಟ್ ಮಾಡಿ, ಬುಕ್ ಮಾಡಿ, ತಾವೇ ತಂದು ಊಟ ಕೊಡಿ. ಬೇಕಾದರೆ ಇನ್ನು 2 ತಿಂಗಳು ಪ್ರತಿ ಶನಿವಾರ ಭಾನುವಾರ ಬೇಕಾದ್ರೆ ಬಂದು ತೊಗೊಂಡೋಗಿ ಅಥವಾ ಇಲ್ಲಿ ಬಂದು ಅದ್ರ ಜೊತೆ ಇರಿ. ಮಿಕ್ಕಿದ ದಿನ ನನಗೆ ಬೋರ್ಡಿಂಗ್ ಕೊಡಿ, ನಾನು ತಾಯಿ ಜೊತೆ ಇಟ್ಟೇ ಇರಬೇಕು 90 ದಿನ. ಯಾಕೆ ಇಡಬೇಕು? ಆ ಟೈಮಲ್ಲಿ ನಾಯಿಗೆ ಹಲ್ಲು ಬೆಳೀತಿರತ್ತೆ, ನಿಮ್ಮ ಮನೆಗೆ ಬಂದು ಎಲ್ಲ ಕಚ್ಚತ್ತೆ. ಕಚ್ಚಿದಾಗ ನೀವು ಕೊಟ್ಟಿರೋ 20,000 0 ಆಗೋಗುತ್ತೆ ನಾಯಿ ಪಾಯ್ಸನ್ ಆದರೆ. ಒಂದು ಇಲ್ಲಾದರೆ ತಾಯಿ ಕಚ್ಚತ್ತೆ, ತಾಯಿ ಮರಿನ ಕಚ್ಚೋದೇನು ಹೇಗೆ ಕಚ್ಚೋದು ಅಂತ ಹೇಳ್ಕೊಡುತ್ತೆ. ಟಾಯ್ಲೆಟ್ ಟ್ರೈನಿಂಗ್ ನೀವು ಇವತ್ತು ತೊಗೊಂಡೋದ್ರಿ, ಇನ್ನೂ 90 ದಿನ ಮನೇಲಿ 10 ಸತಿ ಕಕ್ಕ 10 ಸತಿ ಉಚ್ಚೆ ಎಲ್ಲ ಕಡೆ ಮಾಡಿ ಅದ್ರ ಮೇಲೆ ಮಲ್ಕೊಳುತ್ತೆ. ನಾಯಿಗೂ ಇನ್ಫೆಕ್ಷನ್ನು, ನಿಮಗೂ ಗಲೀಜು. ಇಲ್ಲಾದರೆ 90 ದಿನದಷ್ಟೊತ್ತಿಗೆ ತಾಯಿ ಜೊತೆ ಆಚೆ ಹೋಗಿ ಒಂದು ಜಾಗದಲ್ಲಿ ಮಾಡಿ ಬರೋದು ಅಭ್ಯಾಸ ಆಗತ್ತೆ. 2ನೇ ಟ್ರೈನಿಂಗಿಗೆ ನಾನು ನಿಮಗೆ ಚಾರ್ಜ್ ಮಾಡ್ತಿಲ್ಲ, ಬಟ್ ತಾಯಿ ಜೊತೆ ಇಟ್ಕೋಬೇಕು ನಾನು ಅಂದರೆ ನನಗೆ ಖರ್ಚಿದೆ, ನನಗೆ ಬೋರ್ಡಿಂಗ್ ಕೊಡಿ. ಬೋರ್ಡಿಂಗ್ ಚಾರ್ಜಸ್ ಅಷ್ಟೇ. 7 ಮರಿ ಇಂಟು 500 ರೂಪೀಸ್, ದಿನಕ್ಕೆ 3,500,000, ತಿಂಗಳಿಗೆ 1,00,000 ರೂಪಾಯಿ. ಮನೆ ಕೆಲಸದವ್ರಿಗೇನೆ 5,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ಇದು ಬೆಳಗ್ಗೆಯಿಂದ ಸಂಜೆ ಒಬ್ಬರು, ಸಂಜೆಯಿಂದ ರಾತ್ರಿ ಒಬ್ಬರು ನಾಯಿ ಮರಿಗಳು ನೋಡ್ಕೊಳ್ಳಿ ಅಂದರೆ ನೋಡ್ಕೊಳ್ಳೋರೊಬ್ರಿಗೆ ಒಂದು ಕೆಲಸ ಸಿಕ್ತು. ತೊಗೊಂಡು ಹೋದವ್ರು ಇವ್ರು ಬಿಟ್ರಿ ಯಾರ ಹತ್ರ ಹೋಗಲ್ಲ. ಬಿಕಾಸ್ ದೇವರ್ ಸೋ ಕಾನ್ಫಿಡೆಂಟ್. ಈ ಮನುಷ್ಯಂಗೆ ಎಲ್ಲ ಗೊತ್ತಿತ್ತು, ಜ್ಞಾನ ಇತ್ತು. ಒಳ್ಳೆ ಮರಿ, ನಮ್ಮ ಮರಿ ವಾರಕ್ಕೆ ಒಂದು ಸತಿ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡ್ಬರ್ತೀವಿ. ಆ ವಾರದಲ್ಲಿ ಒಂದಿನೇ ಸುಸ್ತಾಗೋಗೋದು ಅವ್ರಿಗೆ. ಯಾಕಂದ್ರೆ 10 ಸತಿ ಉಚ್ಚಕ್ಕ ಮಾಡಿದ್ರೆ 10 ಸತಿ ವಾಪಸ್ ಕರ್ಕೊಂಡೋಗಿ ತಾಯಿ ಹತ್ರ ಬಿಟ್ಬಿಡೋಣಪ್ಪ. ಪೇಷನ್ಸ್ ಬಿಲ್ಡ್ ಆಯಿತು. ತಾಯಿ ಜೊತೆ ಮರಿಗೆ ತುಂಬ ಒಳ್ಳೆ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಸಿಕ್ತು. 90 ದಿನ ಮರಿ ಜೊತೆ ತಾಯಿ ಇದ್ದಿದ್ರಿಂದ ಅವಳು ತಕ್ಷಣ ಹೀಟಿಗೆ ಬಂದ್ಬಿಡಲ್ಲ. 6 ತಿಂಗಳಿಗೆ ಬರೋಳು, 8-10 ತಿಂಗಳವರೆಗೂ ಅವಳು ನೆಕ್ಸ್ಟ್ ಸೈಕಲ್ಗೆ ಬರೋಕ್ಕೆ ಟೈಮ್ ಆಗುತ್ತೆ. ಸೊ ಶಿ ವಿಲ್ ಬಿ ಮೋರ್ ಹೆಲ್ತಿ ಬಿಕಾಸ್ ದ ಪಪ್ಪೀಸ್ ವರ್ ವಿತ್ ಹರ್. ಅದರ್ ದೆನ್ ದ ಪಪ್ಪಿ ಮನಿ ದಟ್ ವಾಸ್ 20,000 rupees, he earned almost 50,000 more on every pup. Giving good information, knowledge and service for the pet owner and the puppy. 3 ತಿಂಗಳಲ್ಲಿ ಇದ್ದಿದ್ದರಿಂದ ನೆಕ್ಸ್ಟ್ ಯಾವಾಗಲೇ ಬೋರ್ಡಿಂಗ್ ಹೋಗಬೇಕಾದ್ರೂ ಇವ್ರ ಮನೆಗೆ ಬಿಟ್ಟು ಹೋಗ್ತಿದ್ದಾರೆ. ಇವ್ರ ಬೋರ್ಡಿಂಗ್ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಇದ್ರು ಇವ್ರ ಮನೇಲಿ ಹುಟ್ಟು ಬೆಳೆದಿದ್ದ ಮರಿ ನೆಕ್ಸ್ಟ್ ಇವ್ರ ಹತ್ರ ಬೋರ್ಡಿಂಗ್ ಬರೋದ್ರಿಂದ ಇವ್ರಿಗೊಂದು ಎಕ್ಸ್ಟ್ರಾ ಇನ್ಕಮ್ ಆಗ್ತಿದೆ. 7 ಮರಿಲಿ 2 ಮರಿ ತಿಂಗಳಿಗೆ 4 ದಿನ ಬಂದ್ರು ಅದರಲ್ಲಿ ಬರೋ ದುಡ್ಡಲ್ಲ. ಕೆಲಸದಮ್ಮನಿಗೊಂದು ಕೆಲಸ ಆಯಿತು, ಇವ್ರಿಗೊಂದು 4 ಕಾಸು ಬಂತು. ಇವ್ರ ಹತ್ರ ಇರೋ ನಾಯಿ ಖುಷಿ, ಮರಿಗಳು ಬಂದಿದ್ದೋಯ್ತು. ಇವ್ರ ಮನೇಲಿ 1 ನಾಯಿ ಬರಲು 2-3 ನಾಯಿ ಇದೆ. ಸೊ ಇಟ್ ಬಿಕೇಮ್ ಅ ಸೈಕಲ್, ಅ ಹೆಲ್ದಿ ಎಕೋಸಿಸ್ಟಮ್ ಅವ್ರಿಗೆ. ಮುಂದಕ್ಕೆ ಆ ನಾಯಿ ಫಿಮೇಲ್ ಹೀಟಿಗೆ ಬಂತು. ಇವ್ರನ್ನ ಕೇಳ್ತಾರೆ ಹೇಗೆ ಮಾಡಿಸಿದ್ರಿ, ಎಲ್ಲಿ ಮಾಡಿಸಿದ್ರಿ. ಇವ್ರು ಅವಾಗ ಹೇಳ್ತಾರೆ ಬಾಯಿ ಕೈ ಕಟ್ ಮಾಡಿಸ್ಬೇಡಿ, ಅಣ್ಣ ತಂಗಿಗೆ ಮಾಡಿಸ್ಬೇಡಿ. ಎಸ್ ಸರ್, ನಾನು ಅದ್ರ ಬಗ್ಗೆನೂ ಕೇಳಬೇಕು ಅಂತಿದ್ದೆ. ಐ ಡೋಂಟ್ ನೋ ದ ಟರ್ಮ್, ಬಟ್ ಇನ್ಸೆಸ್ಟ್ ಬ್ರೀಡಿಂಗ್ ಅಂತ ಹೇಳ್ತೀನಿ ನಾನು. ಐ ಗಿವ್ ಫೋರ್ಸಬಲ್ ಮೇಟಿಂಗ್. ಸೊ ಫೋರ್ಸಬಲ್ ಮೇಟಿಂಗು ಅಥವಾ ಇನ್ಸೆಸ್ಟು, ಅಮ್ಮ ಇದ್ರ ಜೊತೆನೆ ಅಥವಾ ಇನ್ ಬ್ರೀಡಿಂಗ್ ಅಂತನಾ? ಓಕೆ ಸರ್. ಸೊ ಇದನ್ನ ಸುಮಾರು ಜನನು ಮಾಡಿಸ್ತಾರೆ. ಸುಮಾರು ಜನ ಕಿವಿಗೆ ಬಿದ್ದಿದೆ ಈ ಥರ ಎಲ್ಲ ಮಾಡಿಸ್ತಾರೆ. ಇನ್ಫ್ಯಾಕ್ಟ್ ತಿಳುವಳಿಕೆ ಇರೋರು ಮನೇಲಿ ಒಂದು ಗಂಡಾಯಿ ಇಟ್ಕೊಂಡಿರ್ತಾರೆ, ಎಲ್ಲೋ ಮೇಟಿಂಗ್ ಕೊಡ್ತಾರೆ, ಹೆಣ್ಣು ಮರಿ ಬರುತ್ತೆ, ಅದನ್ನ ಇಟ್ಕೊಂಡು ಅದೇ ಮರಿ ಹಾಕ್ಬಿಡುತ್ತೆ. ಅಥವಾ ಹೆಣ್ಣಾಯಿ ಇರುತ್ತೆ, ಒಂದು ಮರಿ ಹಾಕಿದಾಗ ಒಂದೇ ಒಂದು ಗಂಡು ಮರಿ ಬಂತು ಅಥವಾ 4-5 ಮರಿ ಬಂತು, 4-5 ಕೊಟ್ಬಿಟ್ರು, ಒಂದು ಗಂಡು ಮರಿ ಉಳಿಸ್ಕೊಂಡ್ರು, ಅದೇ ತಾಯಿ ಮೇಟ್ ಮಾಡಿ ಅವ್ರು ಅದು ಪ್ರಾಣಿ. ಏನು ತೊಂದರೆ ಆಗುತ್ತೆ ಸರ್? ಇನ್ ಬ್ರೀಡಿಂಗ್ ಆದಾಗ ಆಫ್ ಸ್ಪ್ರಿಂಗ್ಸ್ ಹೆಲ್ದಿ ಇರಲ್ಲ, ಜೀನ್ಸ್ ಎಲ್ಲ ಇದಾಗುತ್ತೆ. ಸೊ ಇನ್ ಬ್ರೀಡಿಂಗ್ ಇಂದ ಆಫ್ ಸ್ಪ್ರಿಂಗ್ಸ್ ಹ್ಯಾಂಡಿಕ್ಯಾಪ್ ಇರುತ್ತೆ, ಅಥವಾ ಕಿಡ್ನಿ ಲಿವರ್ ಪ್ರಾಬ್ಲಮ್ ಬರುತ್ತೆ, ಹಿಪ್ ಡಿಸ್ಲೆಪ್ಸಿಯಾ, ಎಲ್ಬೋ ಡಿಸ್ಲೆಪ್ಸಿಯಾ ಬರುತ್ತೆ, ಜೆನೆಟಿಕಲ್ ಡಿಸಾರ್ಡರ್ಸ್ ಬರುತ್ತೆ. ಸೊ ಅದೆಲ್ಲ ತೊಂದರೆಗಳು ಬರುತ್ತೆ. ಆ್ಯಂಡ್ ಇದರಲ್ಲಿ ಡಾಗ್ಸಲ್ಲಿ ಮೇಯ್ನಾಗಿ ನನಗೆ ಇನ್ನೊಂದು ಕ್ಯೂರಿಯಸ್ ಇರೋದು ಅಂತಂದರೆ ಬ್ಲಡ್ ಟೈಪ್ಸ್ ಸರ್. ಮನುಷ್ಯರಿಗೆ ಸುಮಾರು ಬ್ಲಡ್ ಟೈಪ್ಸ್ ಇದೆ, ಡಾಗ್ಸಲ್ಲಿ ಏನಿದೆ ಸರ್? ಡಾಗ್ಸಲ್ಲೂ ಬ್ಲಡ್ ಟೈಪ್ಸ್ ಇದೆ. ಬಿಕಾಸ್ ಒಂದು ನಾಯಿಗೆ ಇನ್ನೊಂದು ನಾಯಿಗೆ ಅಕಸ್ಮಾತ್ ಪ್ಲೇಟ್ಲೆಟ್ ಕಮ್ಮಿ ಆಯಿತು, ಆ ರೀತಿ ಆದಾಗ ಒಂದು ನಾಯಿದು ಬ್ಲಡ್ನ ಡೋನರ್ ತೊಗೊಂಡು ಕೊಡ್ತಾರೆ. ಆ್ಯಂಡ್ ಅಗೈನ್ ಡಾಗ್ ಟ್ರೈನಿಂಗ್ ಅಂತ ನಾವು ಮಾತಾಡ್ತಾ ಇದ್ವಿ, ಆ್ಯಂಡ್ ಡಾಗ್ ಬ್ರೀಡಿಂಗ್ ಬಗ್ಗೆ, ಓವರ್ ಬ್ರೀಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದೆಲ್ಲದ್ರಿಂದನೂ ಡಾಗ್ಸ್ಗೆ ಒಂದು ಟ್ರಾಮಾ ಅನ್ನೋದು ಕ್ರಿಯೇಟ್ ಆಗುತ್ತೆ, ಅಥವಾ ಸ್ಟ್ರೆಸ್, ಡಿಪ್ರೆಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸರ್. ನೀವು ನಿಮ್ಮ ಪ್ರೊಫೆಷನಲ್ಲಿ ನೀವು ಆ್ಯಸ್ ಅ ಸೈಕಾಲಜಿಸ್ಟ್, ಡಾಗ್ ಬಿಹೇವಿಯರ್ ಸೈಕಾಲಜಿಸ್ಟ್ ಆಗಿ, ಯು ಮೈಟ್ ಬಿ ಡೀಲಿಂಗ್ ಲೈಕ್ ಸೆವರಲ್ ಡಾಗ್ಸ್ ವಿತ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ? ಆ್ಯಂಡ್ ಆ್ಯಕ್ಚುಲಿ ಈ ಥರ ಯಾವ ಥರ ನಿಮಗೆ ಕೇಸಸ್ ಬಂದಿದೆ ಸರ್ ನಿಮ್ಮ? ನೋಡಿ, ಡಿಪ್ರೆಷನ್ ಅನ್ನೋದು ತುಂಬ ಕಮ್ಮಿ, ವೆರಿ ವೆರಿ ಲೆಸ್.
ಯಾವಾಗ ಅಂದರೆ ತುಂಬ ಅದಕ್ಕೆ ಹಚ್ಕೊಂಡಿದ್ದಂಥ ಮಾಲೀಕ ಹೋಗ್ಬಿಟ್ಟಾಗ ಮನೆಯಲ್ಲಿ ಬೇರೆಯವ್ರ ಮೇಲೆ ಅಷ್ಟು ಅದಕ್ಕೆ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅಂತ ಸಮಯದಲ್ಲಿ ತೊಂದರೆ ಆಗುತ್ತೆ. ದಟ್ ಈಸ್ ಅಗೇನ್ ಬಿಕಾಸ್ ಡಾಗ್ಸ್ ಆರ್ ಪ್ಯಾಕ್ ಆನಿಮಲ್ಸ್. ಮನೇಲಿ 2 ನಾಯಿ ಇಟ್ಕೊಂಡಿದ್ರೆ ಅಕಸ್ಮಾತ್ ಮನೇಲಿ ಯಾರ್ದಾರು ಸಾವಾದ್ರೂ 2 ನಾಯಿ ದೇ ವಿಲ್ ಮ್ಯಾನೇಜ್ ದೆಮ್ಸೆಲ್ವ್ಸ್ ನ್ಯಾಚುರಲಿ. ದಟ್ ಡಿಪ್ರೆಷನ್ ಅನ್ನೋದು ಅದೊಂದೇ ಕಾರಣದಲ್ಲಿ ಆಗಿರೋದು ಇಲ್ಲಿವರೆಗೂ. ಅದು ಬಿಟ್ಟರೆ ಡಿಪ್ರೆಷನ್ ಅನ್ನೋ ರೀತಿ ಡಾಗ್ಸಿಗೆ ಬರೋದಿಲ್ಲ. ದೇ ಲಿವ್ ಇನ್ ದ ಮೊಮೆಂಟ್. ಇನ್ನೊಂದು ಇವರೇ ಸರ್ ನಮ್ಮ ನಾಯಿ ನಾವು ಇಲ್ಲದೆ ಇದ್ದಾಗ ಊಟನೇ ಮಾಡಲ್ಲ, ನಾವು ಇಲ್ಲದೆ ಇದ್ರೆ ಊಟ ಮಾಡಲ್ಲ, ನಾವೇ ಕೂತ್ಕೊಂಡು ಊಟ ಮಾಡಿಸ್ಬೇಕು, ಅದೆಲ್ಲ ಇವ್ರು ಹೇಳ್ಕೊಟ್ಟಿರೋದು ನಾಯಿಗೆ. ಪ್ಲಸ್ ಯಾವತ್ತು ಊಟ ನಾಯಿಗೆ ಕಾಯಬಾರ್ದು, ನಾಯಿ ಊಟಕ್ಕೆ ಕಾಯಬೇಕು. ಜನ ಏನು ಮಾಡ್ಬಿಡ್ತಾರೆ, ಊಟ ಇಡ್ತಾರೆ, ಅದು ತಿನ್ನಲ್ಲ, ಅಲ್ಲೇ ಬಿಟ್ಬಿಡ್ತಾರೆ, ಅದು ಹಶ್ವಾದಾಗ ತಿನ್ನತ್ತೆ ಬಿಡು. ನಾವು ಒಂದು 4 hours ಆಚೆ ಹೋಗ್ತಿದ್ದೀವಿ, ಅದಕ್ಕೊಂಚೂರು ಊಟ ನೀರು ಇಟ್ಬಿಡೋಣ, ಹಶ್ವಾದಾಗ ತಿನ್ನತ್ತೆ. ಇದು ವೆರಿ ರಾಂಗ್. ಬಿಕಾಸ್ ಶ್ವಾನಗಳಿಗೆ ಟೇಸ್ಟ್ ಬಡ್ಸ್ ಇಲ್ಲ, ರುಚಿ ಗೊತ್ತಾಗೋದಿಲ್ಲ, ವಾಸನೆ ಮಾತ್ರ. ಸೊ ಫ್ರೆಶ್ ಸ್ಮೆಲ್ ಬರೋ ಊಟನ ಮಾಡುತ್ತೆ. ನಿಮ್ಮ ಎನಿ ಫುಡ್ ಫಾರ್ ದಟ್ ಮ್ಯಾಟರ್ ನೀವು ಅದ್ರಲ್ಲಿ ಮಾಡಿ ಇಟ್ಬಿಟ್ರೆ ಅದು ವಾಸನೆ ಮನೆಯೆಲ್ಲ ಇರೋದ್ರಿಂದ ಅದಕ್ಕೆ ವಾಕರಿಕೆ ಬರುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಇಟ್ ಇಸ್ ಸಿಮಿಲರ್ ಟು ಅ ಪರ್ಸನ್ ಮೇಕಿಂಗ್ ಜಾಮೂನ್. ಸ್ಪೆಷಲಿ ಜಾಮೂನ್ ಯಾಕೆಂದರೆ ಎಣ್ಣೆಲಿ ಕರೆದು ಸಕ್ಕರೆ ಪಕ್ಕಕ್ಕೆ ಹಾಕೋದ್ರಿಂದ ಅವರು 100 ಜಾಮೂನ್ ಮಾಡಿದವ್ರಿಗೆ 1 ಜಾಮೂನ್ ತಿನ್ನಿ ಅಂದರೆ ಬೇಡ ಅಂತಾರೆ, ಆಗೋದಿಲ್ಲ. ಅದ್ರ ವಾಸನೆ ಬಾಂಡ್ಲೆ ಮುಂದೆ ನಿಂತು ನಾಯಿಗೆ ಅದೇ ಆಗೋದು. ಸೊ ಇವ್ರೇನು ಮಾಡ್ತಾರೆ, ಅಯ್ಯೋ ಅದು ತಿಂದಿಲ್ಲ, ಸರಿ ಕೂತ್ಕೊಂಡು ಅದಕ್ಕೆ ಹಾಲು ಊಟದ ಮೇಲೆ ಮೊಸರು ಹಾಕು, ತುಪ್ಪ ಹಾಕು, ಬಿಸ್ಕೆಟ್ ಹಾಕು, ಮೊಟ್ಟೆ ಹಾಕು, ಹಿಂಗೆ ಮಾಡಿ ನಾಯಿಗೆ ಫೋರ್ಸ್ ಫೀಡ್ ಮಾಡ್ತಾರೆ. ನಾಯಿಗೆ 2 ಅಲ್ಲಿ ತಪ್ಪಾಗ್ತಿರೋದು. ಒಂದು ಸ್ಮೆಲ್ ಇರೋದ್ರಿಂದ ನಾಯಿಗೆ ಊಟ ಮಾಡ್ತಿಲ್ಲ, 2ನೇದು ನಾನು ತಿಂದರೆ ಬಿಟ್ಟೊಟ್ಟೋಗ್ತಾರೆ, ತಿಂದೇ ಕೂರ್ಸಿ ಊಟ ಮಾಡಿಸ್ತಾರೆ. ಈ ಥರ ನಾಯಿಗಳು ನಮ್ಮಲ್ಲಿ ಬಂದಾಗ ವಿತಿನ್ ಪ್ರಾಬ್ಲಿ ಹಾಫ್ ಆನ್ ಅವರ್ ಗಬ ತಾನಾಗ್ತಾನೆ ಊಟ ಮಾಡಿ ಅವ್ರಿಗೆ ವೀಡಿಯೋನ ಮಾಡಿ ಕಳಿಸಿದ್ವಿ, ವೀಡಿಯೋ ಕಾಲಲ್ಲಿ ತೋರಿಸಿ. ಹೇಗೆ ಸರ್ ಅಂದರೆ ನಾನು ಸಿಂಪಲ್ ಒಂದೇ ಕಿಬಲ್, ಈಗೇನೋ ಫುಡ್ ಟ್ರೀಟ್ಸೇ ಕೊಡ್ತೀವೋ, ಟ್ರೀಟೇ ಕೊಡ್ತೀವೋ, ಚಪಾತಿ ಏನೋ ವಾಟ್ ಎವರ್ ಯು ಆರ್ ಗಿವಿಂಗ್. ಸೊ ಚೂರು ಇಟ್ಟೆ ನಿನ್ನ ಮುಂದೆ ಒಂದು ತುತ್ತು, ನೀನು ತಿನ್ನಲಿಲ್ಲ, ಪಕ್ಕದಲ್ಲಿರೋ ನಾಯಿ ಬಂದು ತಿಂತು. ಇನ್ನೊಂದು ಸತಿ ಇಟ್ಟರೆ ತಿನ್ನಲಿಲ್ವ, ಆ ನಾಯಿ ಬಂದು ತಿಂತು, ಇನ್ನೊಂದು ನಾಯಿ ಬಂದು ತಿಂತು, ಮತ್ತೊಂದು ನಾಯಿ ಬಂದು ತಿಂತು, ರಪ್ಪಂತ ತಿನ್ಬಿಡುತ್ತೆ. ಮನೇಲಿ ನಾನು ತಿಂದಾರ ಅಲ್ಲೇ ಬಿದ್ದಿರುತ್ತೆ. ದೇ ಡೋಂಟ್ ವ್ಯಾಲ್ಯೂ ಫುಡ್. ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ನಾಯಿಗೆ ಫುಡ್ ಮೇಲೆ ವ್ಯಾಲ್ಯೂ ಇರಬೇಕು, ಆಟ ಸಾಮಾನು ಮೇಲೆ ವ್ಯಾಲ್ಯೂ ಇರಬೇಕು. ದಟ್ ಇಸ್ ವೆನ್ ಯು ಕ್ಯಾನ್ ಟ್ರೈನ್ ದ ಡಾಗ್ ಪ್ರಾಪರ್ಲಿ. ಎಸ್ ಸರ್. ವ್ಯಾಲ್ಯೂ ಇಲ್ಲದೆ ಇದ್ದಾಗ ಅಲ್ಲೇ ಫುಡ್ ಬಿದ್ದಿದ್ರೆ ನೋಬಡಿ ವಿಲ್ ವ್ಯಾಲ್ಯೂ ದಟ್. ತಾವು ಅಷ್ಟೇ, ಯು ಡೋಂಟ್ ವ್ಯಾಲ್ಯೂ ವಾಟ್ ಯು ಆಲ್ರೆಡಿ ಹ್ಯಾವ್, ರೈಟ್? ಸೊ ಸಿಮಿಲರ್ಲಿ ಆ್ಯಂಡ್ ವ್ಯಾಲ್ಯೂ ಫಾರ್ ಪೀಪಲ್. ಸಿ ಡಿಪ್ರೆಷನ್ನು, ಸೈಕಲಾಜಿಕಲ್ ಕನ್ಸರ್ನ್ಸ್ ಬರೋದು ಬಿಕಾಸ್ ದೇ ವ್ಯಾಲ್ಯೂ ಸಮಥಿಂಗ್ ಟೂ ಮಚ್ ದಟ್ ದೇ ಲೂಸ್. ಟೂ ಮಚ್ ಆಫ್ ವ್ಯಾಲ್ಯೂ ಫಾರ್ ಒನ್ ಪರ್ಸನ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ಸ್ ಅ ಡಾಗ್ ದಟ್ ಇಸ್ ಗೌರ್ಮೆಂಟ್ ಓನ್ ಡಾಗ್. ಸೊ ಹ್ಯಾಂಡ್ಲರ್ ಇರ್ತಾನೆ, ಡಾಗ್ ಅವರೊಬ್ಬರೇ ನಾಯಿಗೆ ಊಟ ಹಾಕೋದು, ನಾಯಿ ಅವರೊಬ್ಬರ ಕೈಯಲ್ಲೇ ತಿನ್ನೋದು, ಅವರೊಬ್ಬರೇ ಕೆಲಸ ಮಾಡಿಸೋದು. ಸೊ ದ ಅಟ್ಯಾಚ್ಮೆಂಟಲ್ ಬಾಂಡಿಂಗ್ ಇಸ್ ವೆರಿ ಹೈ ದೇರ್. ಅದರ್ವೈಸ್ ಡಿಪ್ರೆಷನ್ ಅನ್ನೋದು ತುಂಬ ಕಮ್ಮಿ. ಅಗ್ರೆಷನ್ ಜಾಸ್ತಿ. ಅಗ್ರೆಷನ್ ಮೇನ್ ಏನು ಸರ್ ಪಾಯಿಂಟ್ ಟು ಸರ್? ನಾಯಿ 4-5 ಥರ ಅಗ್ರೆಷನ್ ಬರುತ್ತೆ. ದ ಬಿಗ್ಗೆಸ್ಟ್ ಒನ್ ಇಸ್ ಯುವರ್ ಹಾರ್ಮೋನಲ್ ಅಗ್ರೆಷನ್, which all your pet dogs or pet parents or people suffer because of hormonal aggression. Okay. What is hormonal aggression? ಒಂದು ಗಂಡು ನಾಯಿ, ಗಾಳಿಯಲ್ಲಿ ಗಂಡು ನಾಯಿ ವಾಸನೆ ಬಂದ್ರೂ ತಲೆಯಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್, ಬೇಸಿಕಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಸೊ ಹಿ ವಿಲ್ ಗೋ ಪಿ ಟು ಮಾರ್ಕ್ ದ ಟೆರಿಟರಿ. ಹೆಣ್ಣಾಯಿ ಗಾಳಿಯಲ್ಲಿ ವಾಸನೆ ಬಂತ ತಿರ್ಗಾ ಹಾರ್ಮೋನ್ ಇಂಡ್ಯೂಸ್ ಆಗುತ್ತೆ, ಈ ವಿಲ್ ಗೋ ಪಿ ಟು ಇನ್ವೈಟ್ ದ ಡಾಗ್. ಒಂದು ಗಂಡಾಯಿ ಬರಬೇಡ ಅಂತ ಯೋಚನೆ ಮಾಡುತ್ತೆ, ಅಥವಾ ಹೆಣ್ಣಾಯಿ ಬಾ ಅಂತ ಯೋಚನೆ ಮಾಡುತ್ತೆ. ದಟ್ ಇಸ್ ದ ನಾರ್ಮಲ್ ಮಾರ್ಕಿಂಗ್ ಇನ್ಸ್ಟಿಂಕ್ಟ್ಸ್. ಆ ಟೈಮಲ್ಲಿ ಅಷ್ಟೊಂದು ಸತಿ ಮಾಡ್ತು, ಅಥವಾ ಎಷ್ಟೋ ನಾಯಿ ಕೈ ಕಾಲು ಹಿಡ್ಕೊಂಡು ಮೀಟಿಂಗ್ ಮಾಡೋ ಥರ ಆ್ಯಕ್ಷನ್ ಮಾಡೋದು, ಆ ರೀತಿ. ಸಿ ದಟ್ ಈಸ್ ಹಾರ್ಮೋನಲ್. ನೀವು ನ್ಯೂಟ್ರ್ ಮಾಡಿಬಿಡೋದ್ರಿಂದ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ತಮ್ಮ ಮನೇಲಿರೋದು ಅಕಸ್ಮಾತ್ ಗಂಡಾಯಿ ಆಗಿದ್ರೆ ಆ್ಯಂಡ್ ತಮಗೆ ಎವ್ರಿ ಡೇ ಮೀಟಿಂಗ್ ಕೊಡೋವಂಥ ಶಕ್ತಿ ಇಲ್ಲದೆ ಇದ್ರೆ, ಏನು ಸರ್ ಎವ್ರಿ ಡೇ ಮೀಟಿಂಗ್ ಕೊಡೋಕ್ಕಾಗತ್ತಾ? ನಾಯಿಗೆ ಎವ್ರಿ ಡೇ ಪ್ರೊಡಕ್ಷನ್ ಆಗುತ್ತೆ. ದೇ ವಾಂಟ್ ಟು ಮೇಟ್ ಎವ್ರಿ ಡೇ. ಹಾರ್ಮೋನ್ಸ್ ಆರ್ ರೆಡಿ ಎವ್ರಿ ಡೇ. ಸೊ ಇಫ್ ಯು ಕಾಂಟ್ ಗೆಟ್ ದೆಮ್ ನ್ಯೂಟರ್ಡ್, ಸೊ ದೇ ಲಿವ್ ಲಾಂಗರ್ ಆ್ಯಂಡ್ ಹೆಲ್ತಿಯರ್. ಸರ್ ಒಂದು ಸತಿ ಮೀಟಿಂಗ್ ಮಾಡಿಸ್ಬಿಡೋಣ, ಪಾಪ ಅದು ನಮ್ಮನೆ ನಾಯಿ ಅಲ್ವಾ, ಆಮೇಲೆ ನೋಡೋಣ. ಆ ಒಂದು ಸತಿ ಆಗೋದು 7-8 ವರ್ಷದವರೆಗೂ ಸಿಗಲ್ಲ. 14 ವರ್ಷ ಬದುಕೋ ನಾಯಿ 10 ವರ್ಷಕ್ಕೆ ಸಾಯುತ್ತೆ. If you genuinely love your dog, then get him neutered today, so that he'll at least live a week longer than he would have lived without getting neutered. What about street dogs, sir? Street dogs are living healthy because most of them are neutered alwa. BBMP ಇಂದ BBMP ತರದೆ ಕಿವಿ ಕಟ್ ಮಾಡ್ಬಿಟ್ಟು ಇದು ಮಾಡ್ತಾರಲ್ಲ ಸರ್. ಕಿವಿ ಕಟ್ ಮಾಡೋದು ಗೊತ್ತಾಗ್ಲಿ ಅಂತ, ಮಾರ್ಕ್ಗೆ. ಬಟ್ ಬರ್ತ್ ಕಂಟ್ರೋಲ್ ಆಗಿರೋ ಡಾಗ್ಸ್ಗೆ ಕಿವಿ ಕಟ್ ಮಾಡೋದು ದೂರದಿಂದ ಗೊತ್ತಾಗತ್ತೆ ಅಂತ. ತುಂಬ ಜನ ಅದು ಹೇಳ್ತಾರೆ, ಸರ್ ಮನೆ ಪಗ್ಗಿತ್ತು, ಆಮೇಲೆ ರಿಟ್ರೀವರ್ ಬಂತು, ಈಗ ಲ್ಯಾಬ್ ಇದೆ. ನಮ್ಮ ರೋಡ್ ನಾಯಿ ಸರ್, ಅದು ಅವಾಗಿಂದ ಹಂಗೆ ಇದೆ ಸರ್ ಆ ನಾಯಿ. ಬಿಕಾಸ್ ಅದು ದಿನ ಎಲ್ಲ ಕಷ್ಟಪಟ್ಟರೆ ಒಂದೊತ್ತು ಊಟ, ನ್ಯೂಟ್ರ್ ಮರೀಲಿ ಮಾಡಿಬಿಟ್ಬಿಟ್ಟಿದ್ದಾರೆ. ಸೊ ಅದು ಆರಾಮಾಗಿರುತ್ತೆ, 12, 13, 15 ವರ್ಷ ಬದುಕತ್ತೆ. ನಿಮ್ಮ ಮನೇಲಿ ದಿನಕ್ಕೆ 8-10 ಸತಿ ಊಟ, ಎಕ್ಸಸೈಸ್ ಇಲ್ಲ, ನ್ಯೂಟ್ರ್ ಮಾಡಿಸಿಲ್ಲ, 5-5 ವರ್ಷಕ್ಕೆ ಒಂದೊಂದು ನಾಯಿ ಹೋಗುತ್ತೆ. ನಾನು ರಿಸರ್ಚ್ ಮಾಡುವಾಗ ಗೊತ್ತಾಗಿದ್ದು, ಒಂದು ಸಾಂಗ್ನ ಆ ಡಾಗ್ಸ್ ಫ್ರೀಕ್ವೆನ್ಸಿಗೋಸ್ಕರನೇ ಒಂದು ಸಾಂಗ್ ಮಾಡಿದ್ದಾರೆ ಅಂತ ನಾನು ನೋಡಿದೆ. ಡಾಗ್ಸ್ ಆರ್ ಏಬಲ್ ಟು ಡಿಟೆಕ್ಟ್ ದ ಫಿಟ್ಸ್ ಅಟ್ಯಾಕ್
3 minutes to 30 seconds ಬಿಫೋರ್ ದ ಅಟ್ಯಾಕ್ ಮುದೋಳ ಕಣ್ಣು 240 ಡಿಗ್ರಿ ತಿರುಗತ್ತೆ.